ಮಂಗಳಾಚರಣ ಮುಖಾಂತರ ಶುರು ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜಲಶಲಾಕಯ ಚಕ್ಷುರಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತ ಪದಕಮಲಂ ಶ್ರೀ ಗುರು ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತೆ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ರಿಗೂ. ಮೊದಲನೇದಾಗಿ ಜಗನ್ನಾಥ ಸುಭದ್ರ ಬಲರಾಮ ದೇವರಿಗೂ ವಂದಿಸುತ್ತಾ, ಶ್ರೀ ಲಕ್ಷ್ಮೀ ನರಸಿಂಹ ಹಾಗೂ ಗಂಧರ್ವಿಕಾ ಗಿರಿಧಾರಿಯವರಿಗೆ ವಂದಿಸುತ್ತಾ, ಶ್ರೀ ಚೈತನ್ಯ ಮಹಾಪ್ರಭುಗಳು ಹಾಗೂ ನಿತ್ಯಾನಂದ ಮಹಾಪ್ರಭುಗಳಿಗೆ ವಂದಿಸುತ್ತಾ, ನಮ್ಮ ಇಸ್ಕಾನ್ ಸಂಸ್ಥಾಪಕರಾದ ಶ್ರೀಲ ಪ್ರಭುಪಾದವರಿಗೆ ವಂದಿಸುತ್ತಾ, ನಮ್ಮ ಶಿಕ್ಷಾ ಗುರುಗಳಿಗೆ ವಂದಿಸುತ್ತಾ, ಇಲ್ಲಿ ನೆರೆದಿರುವ ಎಲ್ಲಾ ವೈಷ್ಣವರಿಗೆ ವಂದಿಸುತ್ತಾ ಇಂದಿನ ಅಧಿವೇಶನವನ್ನು ಶುರು ಮಾಡೋಣ. ಈ ಅಧಿವೇಶನದಕ್ಕೆ ಪ್ರಭುಪಾದರ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಅವರ ಚರಣಾರವಿಂದಗಳಿಗೂ ವಂದಿಸುತ್ತಾ ಇಂದಿನ ಅಧಿವೇಶನವನ್ನು ಶುರು ಮಾಡೋಣ. ಹರೇ ಕೃಷ್ಣ ಎಲ್ಲರಿಗೂ. ಒಂದು ಬಾರಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಹರೇ ಕೃಷ್ಣ ಎಲ್ಲರಿಗೂ. ಇಂದಿನ ವಿಶೇಷ ಅಧಿವೇಶನಕ್ಕೆ ಸ್ವಾಗತ ಸುಸ್ವಾಗತ. ಇಂದು ನಾವು ಚರ್ಚೆ ಮಾಡ್ತಾ ಇರೋ ವಿಷಯ ಭೂದೇವಿಯ ಮೇಲೆ ಪೃಥುವಿನ ಕೋಪ. ಅಂದ್ರೆ ಇದು ಸ್ಕಂದ 4 ಅಧ್ಯಾಯ 17ರಲ್ಲಿ ಬರುತ್ತೆ. ನಾವು ಈ ವಿಷಯವನ್ನು ಚರ್ಚೆ ಮಾಡೋಕ್ಕಿಂತ ಮುಂಚೆ ಪೃಥುರಾಜರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂಡು ಈ ಟಾಪಿಕ್ಗೆ ಬರೋಣ. ಪೃಥು ಮಹಾರಾಜರು ಯಾರಂದ್ರೆ ಇವರು ಧ್ರುವ ಮಹಾರಾಜರ ವಂಶದಲ್ಲಿ ಬರ್ತಾರೆ. ಅಂದ್ರೆ ಸೃಷ್ಟಿ ಹೇಗೆ ಪ್ರಾರಂಭ ಆಯ್ತು ಹೇಳಿದ್ ಬ್ರಹ್ಮನಿಂದ ಮನು, ಸ್ವಯಂಭೂ ಮನುವಿನಿಂದ ಉತ್ಥಾನ ಪಾದದಿಂದ ಧ್ರುವ ಮಹಾರಾಜರು, ಇವರ ವಂಶದಲ್ಲೇ ಅಂಗರಾಜ ಅಂತ ಬರ್ತಾರೆ. ಈ ಅಂಗರಾಜರ ಮಗನೇ ವೇಣು. ಈ ವೇಣು ಏನಾಗಿರ್ತಾನೆ ಅಂದ್ರೆ ತುಂಬಾ ದುಷ್ಟನಾಗಿರ್ತಾನೆ. ಆಮೇಲೆ ಸಾಧು ಸಂತರಿಗೆ ಗೌರವ ಕೊಡ್ತಾ ಇರಲ್ಲ. ಇವನು ನಾಸ್ತಿಕವಾದಿಯಾಗಿರ್ತಾನೆ. ಅಂದ್ರೆ ದೇವೋತ್ತಮ ಪರಮ ಪುರುಷನನ್ ಸಹ ಇವನು ನಂಬ್ತಾ ಇರಲ್ಲ. ಹೀಗಾಗಿ ಯಾವಾಗ್ಲೂ ನಿಂದಿಸ್ತಾನೆ ಇರ್ತಾನೆ. ಈ ರೀತಿ ಅವನು ಅಧರ್ಮವಾಗಿ ಎಲ್ಲಿ ಕೃಷ್ಣ ಇರಲ್ಲ ಅಲ್ಲಿ ಏನಾಗಿರುತ್ತೆ, ಅಧರ್ಮ ರಾಜ ಆಳ್ತಾನೆ ಇರುತ್ತೆ. ಅಂದ್ರೆ ಅಲ್ಲಿ ಎಲ್ಲಾ ಕಡೆಗೆ ಕೊಲೆ ಸುಲಿಗೆಗಳು ಎಲ್ಲಾ ನಡಲಿಕ್ಕೆ ಶುರು ಆಗುತ್ತೆ. ಇದರಿಂದ ಜನರು ಏನಾಗಿರ್ತಾರೆ, ಅಧರ್ಮ ಮಾರ್ಗದಲ್ಲಿ ಇರ್ತಾರೆ. ಯಾಕೆಂದ್ರೆ ಯಥಾ ರಾಜ ತಥಾ ಪ್ರಜಾ ಅಲ್ವಾ. ಅದಕ್ಕೆ ಅಲ್ಲಿರೋ ಋಷಿ ಮುನಿಗಳು ಏನ್ ಮಾಡ್ತಾರೆ, ಇವನನ್ನ ಕೊಂದ್ಬಿಡೋಣ ಅಂತ ತೀರ್ಮಾನ ಮಾಡ್ತಾರೆ. ಇವನು ಮೊದ್ಲೇ ಕೃಷ್ಣನನ್ನ ನಿಂದನೆ ಮಾಡಿದ್ದರಿಂದ ಏನ್ ಮಾಡ್ತಾನೆ, ಅರ್ಧ ಅವನು ಸತ್ತಂತಾಗಿರ್ತಾನೆ. ಋಷಿ ಮುನಿಗಳು ಬಂದು ಮೊದ್ಲು ಬುದ್ಧಿವಾದ ಹೇಳ್ತಾರೆ ಇವನಿಗೆ. ಆದ್ರೆ ಇವನು ಕೇಳೋ ಸ್ಥಿತಿಯಲ್ಲಿನೇ ಇರೋದಿಲ್ಲ. ಎಲ್ಲಾನು ಇವ್ರನ್ನ ಬುದ್ಧಿವಾದವನ್ನ ಅವನು ತಿರಸ್ಕರಿಸ್ಬಿಡ್ತಾನೆ. ಆಮೇಲೆ ಅದಕ್ಕೋಸ್ಕರ ಈ ಕೃಷ್ಣನನ್ನು ಯಾರು ನಂಬ್ತಾ ಇರಲ್ಲ ಆ ಸ್ಥಾನದಲ್ಲಿ ಕುತ್ಕೊಳ್ಳೋಕೆ ಅರ್ಹರಿಲ್ಲ ಅಂತ ಹೇಳಿ ಋಷಿ ಮುನಿಗಳು ಏನ್ ಮಾಡ್ತಾರೆ, ಕ್ರೋಧದಿಂದ
ಹೂಂಕಾರದಿಂದಲೇ ಅವನ್ ಏನ್ ಮಾಡ್ಬಿಡ್ತಾರೆ, ಸಂಹಾರ ಮಾಡ್ಬಿಡ್ತಾರೆ. ಸಂಹಾರ ಮಾಡ್ಬಿಡ್ತಾರೆ. ಇವಾಗ ವೇಣುವಿನ ತಾಯಿ ಸುನಿತೆ, ಅವಳಿಗೆ ಮಗ ಅಂದ್ರೆ ತುಂಬಾ ಅಚ್ಚುಮೆಚ್ಚು, ಪ್ರೀತಿ, ಮಾತೃವಾತ್ಸಲ್ಯ. ಹೀಗಾಗಿ ಅವಳು ಸುನಿತೆ ಏನ್ ಮಾಡ್ತಾಳೆ, ಆ ಮಗನ ದೇಹವನ್ನು ಹಲವಾರು ಔಷಧಿಯುಕ್ತ ದ್ರವ್ಯಗಳನ್ನ ಬಳಿದು ಅದನ್ನ ಸಂರಕ್ಷಿಸಿಟ್ಟಿರ್ತಾಳೆ ಮತ್ತು ಹಲವಾರು ಮಂತ್ರಗಳನ್ನ ಅವಳು ಜಪಿಸ್ತಾ ಇರ್ತಾಳೆ. ಇವಾಗ ರಾಜನಿಲ್ಲದ ರಾಜ್ಯ ಹೇಗಿರುತ್ತೆ ಹೇಳಿ? ಅಲ್ಲಿ ಕಳ್ಳ ಕಾಕರ ಭಯ ಶುರು ಆಗುತ್ತೆ, ಅಲ್ಲಿ ಸುವ್ಯವಸ್ಥಿತವಾದ ಕಾನೂನು ಇರುವುದಿಲ್ಲ, ಕೊಲಪಾತಿಗಳು, ಕಳ್ಳರು ಗಳ ಭಯ ಶುರು ಆಗುತ್ತೆ. ಮತ್ತೆ ಅಲ್ಲಿ ಕಳ್ಳರ, ದುಷ್ಟರ ಅಟ್ಟಹಾಸ ಶುರು ಆಗುತ್ತೆ. ಪ್ರಜೆಗಳು ಎಲ್ಲಾ ಸಂಕಷ್ಟದಲ್ಲಿರ್ತಾರೆ. ಇದನ್ನ ಅರಿತ ಋಷಿಮುನಿಗಳು ಏನ್ ಮಾಡ್ತಾರೆ, ಇದಕ್ಕೆಲ್ಲ ಹೀಗಾಗೋದಕ್ಕೆ ಏನ್ ಕಾರಣ ಅಂತ ಯೋಚನೆ ಮಾಡಿದಾಗ ರಾಜ್ಯದಲ್ಲಿ ರಾಜ ಇಲ್ಲದಕ್ಕೇನೆ ಇದಕ್ಕೆ ಕಾರಣ ಅಂತ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಆವಾಗ ಆಮೇಲೆ ಇನ್ನೂ ಒಂದು ಯೋಚನೆ ಮಾಡ್ತಾರೆ ಅವರು, ಈ ವಂಶ ಧ್ರುವ ಮಹಾರಾಜ, ಅಂಗ ಮಹಾರಾಜರಿದ್ದ ವಂಶ ಇದು, ಈ ವಂಶ ಇಲ್ಲಿಗೆ ನಿಲ್ಬಾರ್ದು, ಇದು ಮುಂದುವರಿಬೇಕು, ಇದು ವಂಶ ಬೆಳಿಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಅದಕ್ಕಾಗಿ ಎಲ್ಲಾ ಋಷಿಮುನಿಗಳು ಸೇರಿ ಆ ವೇಣುವಿನ ದೇಹವನ್ನು ಮಥನ ಮಾಡ್ಲಿಕ್ಕೆ ತೀರ್ಮಾನ ಮಾಡ್ತಾರೆ. ಮೊದಲು ಏನ್ ಮಾಡ್ತಾರೆ, ಅವರ ತೊಡೆಗಳನ್ನ ಮಥನ ಮಾಡ್ತಾರೆ. ಆಗ ಒಬ್ಬ ಗಿಡ್ಡ ವ್ಯಕ್ತಿ ಬರ್ತಾನೆ, ಅವನ ಹೆಸರು ಬಾಹುಕ. ಇವನ್ ಹೇಗಿರ್ತಾನೆ ಅಂದ್ರೆ, ಇವನು ಕಾಗೆ ಅಂತೆ ಕಪ್ಪಗಿರ್ತಾನೆ, ಅವನ ಅಂಗಾಂಗಗಳು ಗಿಡ್ಡವಾಗಿದ್ದವು, ತೋಳುಗಳು ಕಾಲುಗಳು ಗುಜ್ಜಾಗಿದ್ದವು, ದವಡೆಗಳು ಅಗಲವಾಗಿದ್ದವು, ಮೂಗು ಚಪ್ಪಟೆಯಾಗಿತ್ತು, ಅವನ ಕಣ್ಣುಗಳು ಕೆಂಪಾಗಿದ್ದವು, ಕೂದಲುಗಳು ತಾಮ್ರ ವರ್ಣದವಾಗಿದ್ದವು ಅಂತ ಹೇಳಲಾಗಿದೆ. ಇವನನ್ನ ಏನ್ ಮಾಡ್ತಾರೆ ಋಷಿಮುನಿಗಳು, ನೈಷ ಜನಾಂಗದ ಮೂಲ ಪುರುಷನನ್ನಾಗಿ ಮಾಡ್ತಾರೆ. ಅಂದ್ರೆ ಈ ಜನಾಂಗದವರು ಎಲ್ಲಿ ಅಂದ್ರೆ ಬೆಟ್ಟಗಳಲ್ಲಿ, ಕಾಡು ಮೇಡುಗಳಲ್ಲಿ ವಾಸ ಮಾಡ್ತಾರೆ, ಆದಿವಾಸಿಗಳಂತಾರಲ್ವಾ ಅವರು. ಮತ್ತೆ ಋಷಿಗಳು ವೇಣುರಾಜನ ದೇಹವನ್ನು ಮಥನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಏನ್ ಮಾಡ್ತಾರೆ ಅಂದ್ರೆ, ವೇಣುವಿನ ತೋಳುಗಳಿಂದ ಮಥನ ಮಾಡ್ತಾರೆ. ಅವಾಗ ಒಂದು ಗಂಡು ಮತ್ತು ಒಂದು ಹೆಣ್ಣು ಜೋಡಿ ಬರುತ್ತೆ. ಆವಾಗ ಅಂದ್ರೆ ಅವರು ವೇಣುರಾಜನಿಂದ ಬಾಹುಕನಿಗೆ ಜನ್ಮ ಕೊಡುವಂತೆ ಮಾಡಿ ಆ ರಾಜನಲ್ಲಿದ್ದ ಎಲ್ಲಾ ಪಾಪ ಕಾರ್ಯಗಳ ಫಲವನ್ನು ತೆಗೆದು ಹಾಕ್ತಾರೆ. ಆಮೇಲೆ ವೇಣುರಾಜನ ದೇಹ ಏನಾಗುತ್ತೆ, ಪರಿಶುದ್ಧವಾಗುತ್ತೆ. ಆ ದೇಹದಿಂದ ಒಂದು ಗಂಡು ಮತ್ತು ಒಂದು ಹೆಣ್ಣು ಜೋಡಿ ಹೊರಬಂತು. ಆ ಋಷಿಮುನಿಗಳಿಗೆಲ್ಲಿ ಸೇರಿರೋರು, ಅವ್ರು ಕಡಿಮೆ ಏನಿರಲಿಲ್ಲ, ತುಂಬಾ ವೈದಿಕ ಜ್ಞಾನ ಇತ್ತು ಅವರಿಗೆ. ಆ ಜ್ಞಾನದಿಂದ ಇವರು ಭಗವಂತನ ವಿಸ್ತರಣೆ ಅಂತ ಅರಿತುಕೊಂಡ್ರು. ಅಂದ್ರೆ ವಿಸ್ತರಣೆ ಅಂದ್ರೆ ಇದು ವಿಷ್ಣು ತತ್ವ ಆಗಿರಲಿಲ್ಲ, ಒಂದು ನಿರ್ದಿಷ್ಟ ಅವ್ರಿಗೆ ಗುಣಲಕ್ಷಣಗಳನ್ನೆಲ್ಲ ನೋಡಿ ಇವರು ಭಗವಂತನ ಶಕ್ತಾವೇಶ ಅವತಾರ ಅಂತ ಹೇಳ್ತಾರೆ. ಅಂದ್ರೆ ಕೆಟ್ಟ ಗುಣಗಳಿಂದ ಏನ್ ಮಾಡ್ತಾನೆ, ಬಾಹುಕ ಹುಡ್ತಾನೆ, ಒಳ್ಳೆಯ ಗುಣಗಳಿಂದ ವಿಷ್ಣುವಿನ ಅಂಶವಾದ ಪೃಥು ಹುಡ್ತಾರೆ. ಅಂದ್ರೆ ಇವರು ವಿಷ್ಣು ತತ್ವ ಆಗಿರಲ್ಲ, ಇವರು ಜೀವ ತತ್ವ. ಅಂದ್ರೆ ಇವರು ಶಕ್ತಾವೇಶ ಅವತಾರ. ಅಂದ್ರೆ ಶಕ್ತಾವೇಶ ಅವತಾರ ಅಂದ್ರೇನು, ಒಂದು ವಿಶೇಷ ಕಾರ್ಯವನ್ನು ಮಾಡುವುದಕ್ಕೆ ಒಂದು ವಿಶೇಷ ಶಕ್ತಿಯನ್ನು ಭಗವಂತ ಇವರಿಗೆ ಕಲ್ಪಿಸಿರ್ತಾರೆ. ಇವರು ಪಾಲನಾ ಶಕ್ತಿಯನ್ನ ಇವರು ಅಂದ್ರೆ ಪಾಲನಾ ಶಕ್ತಿಯನ್ನು ಇವರು ಪ್ರತಿಪಾದಿಸ್ತಾರೆ. ಮುಂದೆ ಇವರು ಇಲ್ಲಿ ಒಂದು ಗಂಡು ಮತ್ತು ಒಂದು ಹೆಣ್ಣು ಬಂದ್ರಲ್ವಾ, ಅವ್ರ ಜೊತೆ ಒಬ್ಬ ಸ್ತ್ರೀ ಸಹ ಬಂದ್ರು. ಆ ಸ್ತ್ರೀ ಬೇರೆ ಯಾರು ಅಲ್ಲ, ಅವರು ಸಾಕ್ಷಾತ್ ಲಕ್ಷ್ಮೀ ದೇವಿ. ಅಂದ್ರೆ ನಾವು ಏನ್ ಮಾಡ್ತೀವಿ, ಭೌತಿಕ ಜಗತ್ತಿನಲ್ಲಿ ಸದಾ ಲಕ್ಷ್ಮೀ ಕೃಪೆಯನ್ನ ನಾವು ಕೋರ್ತಾ ಇರ್ತೀವಿ. ಆದ್ರೆ ಲಕ್ಷ್ಮಿಗೆ ಏನ್ ಇಷ್ಟ, ಅವಳು ಏನ್ ಬಯಸ್ತಾಳೆ, ಅವಳು ವಿಷ್ಣುವಿನ ಪಾದ ಸೇವೆಯನ್ನು ಬಿಟ್ಟು ಒಂದು ಕ್ಷಣವೂ ಇರಲ್ಲ. ಅವತ್ತು ಲಕ್ಷ್ಮಿ ಏನು ತುಂಬಾ ಚಂಚಲೆ ಅಲ್ವಾ, ಎಲ್ಲಿ ನಾರಾಯಣ ಇರೋದಿಲ್ಲ ಅಲ್ಲಿ ಅವಳು ಒಂದು ಕ್ಷಣನೂ ಇರೋದಿಲ್ಲ. ಯಾರಿಗೆ ಲಕ್ಷ್ಮಿ ಅನುಗ್ರಹ ಬೇಕು ಅವ್ರು ಏನ್ ಮಾಡ್ಬೇಕು, ಕೃಷ್ಣನ ಮತ್ತು ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗ್ಬೇಕು. ಎಲ್ಲಿ ನಾರಾಯಣನ ಪೂಜೆ ನಡೆಯುತ್ತೆ ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಇವಳು ಲಕ್ಷ್ಮಿ ಯಾರು, ಇವಳ ಹೆಸರು ಏನಿರುತ್ತೆ ಅಂದ್ರೆ ಅರ್ಚಿ. ಇವಳು ಅರ್ಚಿ ಲಕ್ಷ್ಮಿಯ ಶಕ್ತಾವೇಶ ಅವತಾರ. ಇವರ ಆಗಮನದಿಂದ ಏನಾಗುತ್ತೆ, ದೇವಾನುದೇವತೆಗಳಿಂದ ಹಿಡಿದು ಅಲ್ಲಿ ನೆರೆದಿದ್ದವರಿಗೆಲ್ಲ ತುಂಬಾ ಆನಂದವಾಗುತ್ತೆ. ಆಮೇಲೆ ಅಲ್ಲಿ ನೆರೆದಿದ್ದ ಋಷಿಗಳು ಎಲ್ಲಾ ಇವ್ರನ್ನ ಪ್ರಶಂಸೆ ಮಾಡ್ತಾರೆ. ಗಂಧರ್ವರು ಪೃಥುರಾಜನ ಗುಣಗಳನ್ನ ಹಾಡ್ತಾರೆ, ಅಪ್ಸರೆಯರು ನೃತ್ಯ ಮಾಡ್ತಾರೆ, ಸಿದ್ಧರು ಗೆಳಿತಾರೆ, ಆಕಾಶದಲ್ಲಿ ಶಂಖ ಮೃದಂಗಗಳು ಮೊಳಗ್ತವೆ, ನಾರದರು, ಪಿತೃಗಳು, ಸ್ವರ್ಗಲೋಕಗಳಿಂದ ಮಹಾಪುರುಷರು ಧರೆಗೆ ಬರ್ತಾರೆ, ಬ್ರಹ್ಮನು ಸಹ ದೇವಾನುದೇವತೆಗಳೊಡನೆ ಬರ್ತಾನೆ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಬ್ರಹ್ಮನು ಬಂದು ಪೃಥುರಾಜನ ಅಂಗೈ ಅಂಗಾಲುಗಳನ್ನ
ಪರೀಕ್ಷೆ ಮಾಡ್ತಾನೆ. ಬಲಗೈಯಲ್ಲಿ ಭಗವಾನ್ ವಿಷ್ಣುವಿನ ಹಸ್ತ ಚಿಹ್ನೆಗಳು ಇರುತ್ತೆ. ಅಂಗಾಲುಗಳಲ್ಲಿ ಕಮಲ ಚಿಹ್ನೆಗಳನ್ನು ಗುರುತಿಸಿ ಇವರು ಸಾಕ್ಷಾತ್ ಭಗವಂತನ ಪ್ರತಿನಿಧಿ ಅಂತ ಘೋಷಣೆ ಮಾಡ್ತಾನೆ. ಮುಂದೆ ಅವರು ನೆಕ್ಸ್ಟ್ ಇವಾಗ ವೈದಿಕ ಪದ್ಧತಿ ಅಂತೆ, ಅಂದ್ರೆ ಪೃಥು ಮಹಾರಾಜರು ಬಂದಿರ್ತಾರೆ, ಅವತಾರ ಆಗಿರುತ್ತೆ. ಇನ್ನ ಅವ್ರು ಬಂದ್ಮೇಲೆ ಅವ್ರ ಪಟ್ಟಾಭಿಷೇಕ ಆಗ್ಬೇಕಲ್ವಾ. ವೈದಿಕ ಪದ್ಧತಿ ಅಂತೆ ಪಟ್ಟಾಭಿಷೇಕದ ವ್ಯವಸ್ಥೆ ಮಾಡ್ತಾರೆ. ವಸ್ತ್ರಾಭರಣಗಳಿಂದ ಮನೋಹರವಾಗಿ ಅಲಂಕೃತನಾಗಿದ್ದ ಪೃಥು ಮಹಾರಾಜರನ್ನ ಸಿಂಹಾಸನದ ಮೇಲೆ ಕುಳ್ಳರಿಸಿ ಪಟ್ಟಾಭಿಷೇಕ ಮಾಡ್ತಾರೆ. ಪಟ್ಟಾಭಿಷೇಕ ಮಾಡ್ತಾರೆ. ಅಲ್ಲಿ ನೆರೆದಿರುವ, ಅಂದ್ರೆ ಇವ್ರು ಹೇಗೆ ಕಂಗೊಳಿಸ್ತಾ ಇದ್ರಂದ್ರೆ, ಪೃಥು ಮಹಾರಾಜ ಮತ್ತು ಅರ್ಚಿ ಸಿಂಹಾಸನದ ಮೇಲೆ ಹೇಗ್ ಕಂಡ್ರು, ಒಂದು ಅಗ್ನಿಯಂತೆ ಕಂಗೊಳಿಸ್ತಾ ಇದ್ರು. ಅವರು ತುಂಬಾ ಸುಂದರವಾಗಿ ಕಂಗೊಳಿಸ್ತಾ ಇದ್ರು. ಇನ್ನ ಅಲ್ಲಿ ಬಂದವರಿಗೆಲ್ಲ ಏನ್ ಮಾಡ್ಬೇಕು, ಕಾಣಿಕೆಗಳನ್ನೆಲ್ಲ ಸಲ್ಲಿಸ್ಲಿಕ್ಕೆ, ಅಂದ್ರೆ ಅಲ್ಲಿ ಬಂದವರೆಲ್ಲ ಕಾಣಿಕೆಗಳು, ಪೃಥು ಮಹಾರಾಜನ್ಗೆ ಕಾಣಿಕೆಗಳನ್ನು ಸಲ್ಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಕುಬೇರ ಏನ್ ಮಾಡ್ತಾನೆ, ಸ್ವರ್ಣ ಸಿಂಹಾಸನವನ್ನ ಕೊಡ್ತಾನೆ. ವರುಣ ನೀರಿನ ಕಣಗಳನ್ನು ಸಿಂಪಡಿಸುವ ಛತ್ರವನ್ನು ಕೊಡ್ತಾನೆ. ವಾಯು 2 ಚಾಮರಗಳನ್ನು ಕೊಡ್ತಾನೆ. ಧರ್ಮ ಪುಷ್ಪಮಾಲೆಯನ್ನು ಅರ್ಪಿಸ್ತಾನೆ. ಇಂದ್ರ ವಜ್ರ ಕವಚವಾದ ಕಿರೀಟವನ್ನು ಅರ್ಪಿಸ್ತಾನೆ. ಯಮನು ದಂಡವನ್ನು ಅರ್ಪಿಸ್ತಾನೆ. ಬ್ರಹ್ಮದೇವ ಕವಚವನ್ನು ಅರ್ಪಿಸ್ತಾನೆ. ಆಮೇಲೆ ಸರಸ್ವತಿ ಕಂಠಹಾರವನ್ನು ಕೊಡ್ತಾಳೆ. ಶಿವ ಒಂದು ಖಡ್ಗವನ್ನು ಕೊಡ್ತಾನೆ. ದುರ್ಗೆ ಒಂದು ಗುರಾಣಿಯನ್ನು ಕೊಡ್ತಾಳೆ. ಚಂದ್ರ ಕುದುರೆಯನ್ನು ಕೊಡ್ತಾನೆ. ವಿಶ್ವಕರ್ಮ ರಥವನ್ನು ಕೊಡ್ತಾನೆ. ಅಗ್ನಿ ಬಿಲ್ಲನ್ನು ಕೊಡ್ತಾನೆ. ಸೂರ್ಯದೇವ ಬಾಣಗಳನ್ನು ಕೊಡ್ತಾನೆ. ಭೂದೇವಿ ಯೋಗ ಶಕ್ತಿಯಿಂದ ಕೂಡಿದ ಪಾದರಕ್ಷೆಗಳನ್ನು ಕೊಡ್ತಾರೆ. ದೇವತೆಗಳೇನ್ ಮಾಡ್ತಾರೆ ಅಂದ್ರೆ ನಾಟ್ಯ, ಗಾಯನ, ವಾದನ ಮತ್ತು ಮುಂತಾದ ಕಲೆಗಳನ್ನ ಕಲಿಸ್ಕೊಡ್ತಾರೆ. ಸಮುದ್ರ ಒಂದು ಶಂಖವನ್ನು ಕೊಡ್ತಾನೆ. ಹೀಗೆ ಅನೇಕ ಕಾಣಿಕೆಗಳನ್ನ ಸಲ್ಲಿಸ್ತಾರೆ. ಪ್ರತಿಯೊಂದು ಅಲ್ಲಿ ಬ್ರಹ್ಮಾಂಡದಲ್ಲಿ ಏನೇನಿದೆ, ನದಿಗಳು, ಸಮುದ್ರಗಳು, ಪರ್ವತಗಳು, ಪ್ರಾಣಿ ಪಕ್ಷಿಗಳು ತಮ್ಮ ಶಕ್ತಾನುಸಾರವಾಗಿ ತಮ್ಮ ಕಾಣಿಕೆಗಳನ್ನ ಸಲ್ಲಿಸ್ತಾರೆ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ನೆಕ್ಸ್ಟ್ ಸ್ಲೈಡ್ ಪ್ರಭು. ಆಮೇಲೆ ಮತ್ತಿದಕ್ಕೆ ಬರೋಣ. ಆಮೇಲೆ ಅಲ್ಲಿ ಸ್ತುತಿ ಪಟಕರಂತ ಬರ್ತಾರೆ. ಅವರು ಮಂದಿ ಮಾಗದರು. ಅವರು ಪೃಥುರಾಜನ ಪ್ರಶಂಸೆ ಮಾಡ್ತಾರೆ. ಮೊದಲು ಪೃಥುರಾಜ ಏನ್ ಮಾಡ್ತಾರೆ, ಅವ್ರ ಸ್ತುತಿಗಳನ್ನ ನಯವಾಗಿ ನಿರಾಕರಿಸ್ತಾರೆ. ಏಕೆಂದ್ರೆ ಅವರು ಜಸ್ಟ್ ಅದೇ ತಾನೇ ಅವತಾರ ಆಗಿರುತ್ತೆ, ತಮ್ಮ ದೈವಿ ಗುಣಗಳನ್ನ ಅವರು ಪ್ರಕಟಿಸಿರಲ್ಲ. ಅದಕ್ಕೆ ಅವ್ರು ನಯವಾಗಿ ವಿನಯಪೂರ್ವಕವಾಗಿ ನಿರಾಕರಿಸ್ತಾರೆ. ಆದ್ರೆ ಪೃಥುವಿನ ವರ್ತನೆಯಿಂದ ಅವ್ರು ತುಂಬಾ ತುಂಬಗೊಂಡು ಮತ್ತೆ ಪ್ರಶಂಸೆಗಳನ್ನ ಮುಂದುವರಿಸ್ತಾರೆ. ಈ ಪೃಥು ಮಹಾರಾಜ ಹೇಗೆ ರಾಜ್ಯ ಭಾರ ಮಾಡ್ತಾರೆ ಅಂತ ಎಲ್ಲಾ ಹೇಳಿ ಅವರು ಪ್ರಶಂಸೆ ಮಾಡ್ತಾರೆ. ಆಮೇಲೆ ರಾಜನು ಅವರಿಗೆ ಸತ್ಕಾರ ಮಾಡಿ ಉಡುಗೊರೆಗಳನ್ನ ಕೊಟ್ಟು ಸತ್ಕರಿಸ್ತಾನೆ. ಮತ್ತೆ ಅಲ್ಲಿ ಬಂದಂತ ಎಲ್ಲರಿಗೂ ಪಟ್ಟಾಭಿಷೇಕಕ್ಕೆ ಯಾರ್ಯಾರು ಬಂದಿರ್ತಾರಲ್ವಾ, ಬ್ರಾಹ್ಮಣರಿಗೆ, ಹಲವಾರು ವರ್ಣಗಳ ಮುಖ್ಯಸ್ಥರಿಗೆ, ಸೇವಕರಿಗೆ, ಸಚಿವರಿಗೆ, ಪುರೋಹಿತರಿಗೆ, ಪ್ರಜೆಗಳಿಗೆ, ಸಾಮಾನ್ಯ ಪೌರರಿಗೆ ಮತ್ತು ಅಲ್ಲಿ ನೆರೆದಿರೋರಿಗೆ ಎಲ್ಲರಿಗೂ ಏನ್ ಮಾಡ್ತಾನೆ, ಅವನು ಗೌರವವನ್ನ ಸಲ್ಲಿಸ್ತಾನೆ. ಪ್ರಭು ಹಿಂದಿನ ಸ್ಲೈಡ್ ಪ್ರಭು. ಒಬ್ಬ ರಾಜ ಹೇಗಿರ್ತಾನೆ ಹೇಳಿ, ಒಬ್ಬ ರಾಜ ಹೇಗಿರ್ಬೇಕು ಅನ್ನೋದು ಪೃಥು ಮಹಾರಾಜರಿಂದ ನಾವು ತಿಳ್ಕೋಬೇಕು. ಪೃಥು ಮಹಾರಾಜರ ಕಾಲದಲ್ಲಿ ಭೂಮಿಯನ್ನು ಅನೇಕ ಅಧೀನ ರಾಜ್ಯಗಳಿದ್ರು ಚಕ್ರವರ್ತಿ ಅಂತ ಒಬ್ನೇ, ಅಂದ್ರೆ ಪೃಥು ಮಹಾರಾಜರು ಆಳ್ತಾ ಇದ್ರು. ಅಂದ್ರೆ ಎಲ್ಲಾ ದೇಶಗಳನ್ನು ಸೇರಿ ಒಬ್ಬ ಚಕ್ರವರ್ತಿ ಇರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ ದೇಶದನೇ ತಗೋಣ, ಅನೇಕ ರಾಜ್ಯಗಳಿವೆ. ಆ ರಾಜ್ಯಗಳಿಗೂ ಒಬ್ಬೊಬ್ಬ ಮುಖ್ಯಮಂತ್ರಿ ಅನ್ನೋದಿರ್ತಾರೆ. ಪ್ರಧಾನ ಮಂತ್ರಿ ಒಬ್ಬರೇ ಅಲ್ವಾ. ಹಾಗೆ ಇವ ಚಕ್ರವರ್ತಿ ಅಂತ ಪೃಥು ಮಹಾರಾಜರು ಎಲ್ಲ ಆಳ್ವಿಕೆ ನಡೀತಾ ಇದ್ರು. ಹೇಗೆ ಆಳ್ವಳಿಕೆ ನಡೆಸಿದ್ರು ಅಂದ್ರೆ ವರ್ಣಾಶ್ರಮದ ಪದ್ಧತಿಯಂತೆ ಇವರು ಆಳ್ವಿಕೆಯನ್ನ ನಡೆಸ್ತಾರೆ. ಆ ವರ್ಣಾಶ್ರಮ ಅಂದ್ರೆ ವರ್ಣಾಶ್ರಮ ಪದ್ಧತಿಯಲ್ಲಿ ಅಂದ್ರೆ ಯಾವುದೇ ದೇಶದಲ್ಲಿ ಏನಾದ್ರೂ ಏರುಪೇರು ಆಗಿದ್ರೆ ಚಕ್ರವರ್ತಿ ಏನ್ ಮಾಡ್ತಾ ಇದ್ರು, ಆ ದೇಶವನ್ನು ತಮ್ಮ ಆಧೀನಕ್ಕೆ ತೆಗೆದುಕೊಳ್ತಾ ಇದ್ರು. ಹೀಗೆ ಪೃಥು ಮಹಾರಾಜನು ಸಮಸ್ತ ಪ್ರಜೆಗಳ ಎಲ್ಲಾ ಬಗೆಯ ಕ್ಲೇಶಗಳನ್ನ ಏನ್ ಮಾಡ್ತಾರೆ, ಬುಡ ಸಮೇತ ಕಿತ್ತಿ ಹಾಕ್ತಾರೆ. ಅಂದ್ರೆ ಆವಾಗ್ಲಿಂತ ಅಂದ್ರೆ ಯುಧಿಷ್ಠಿರ ಮಹಾರಾಜರ ಆಳ್ವಿಕೆವರೆಗೂ ಏನಾಗಿರುತ್ತೆ ಅಂದ್ರೆ ಜನರು ದುಃಖ ಪರಿಸ್ಥಿತಿಗಳನ್ನ ಅವ್ರು ಎಲ್ಲಾ ರಾಜರು ಹೋಗ್ಲಾಡಿಸ್ತಾರೆ. ಅಂದ್ರೆ ಯುಧಿಷ್ಠಿರ ಮಹಾರಾಜನ ಕಾಲದಲ್ಲಿಯೂ ಸಹ
ಬೇರೆ ಅಂದ್ರೆ ಇದು ಬರೀ 5,000 ವರ್ಷಗಳ ಹಿಂದೆ ಇದು ಆಗಿರೋದು. ಅಂದ್ರೆ ಕಷ್ಟಗಳಿರ್ಲಿ, ಅಲ್ಲಿ ಕೊರೆಯುವ ಚಳಿ ಇರ್ಲಿಲ್ಲ, ಸುಡುವ ಬಿಸಿಲಿರ್ಲಿಲ್ಲ. ಅಂದ್ರೆ ಆ ಕಾಲಕ್ಕೆ ಏನ್ ಬೇಕೋ ಅಷ್ಟು ಹಿತವಾಗಿ ಇರ್ತಾ ಇತ್ತು. ಇದು ಒಳ್ಳೆ ಈ ರೀತಿ ಎಲ್ಲ ಇದ್ರೆ ಏನೋದು ಒಳ್ಳೆಯ ಆಡಳಿತಕ್ಕೆ ಮಾನದಂಡ ಆಗಿರುತ್ತೆ. ಅಂದ್ರೆ ಪೃಥು ಮಹಾರಾಜನದು ಹೀಗೆ ಇತ್ತು. ಪೃಥು ಮಹಾರಾಜನ ರಾಜ್ಯವು ಸಮೃದ್ಧವಾಗಿತ್ತು, ಶಾಂತಿಯುತವಾಗಿತ್ತು. ಹಾಗಾಗಿ ಎಲ್ಲಾ ಸುರಾಸುರ ಲೋಕಗಳ ನಿವಾಸಿಗಳು ಪೃಥುರಾಜನ ಮಹಿಮೆಗಳನ್ನ ಹೊಗಳ್ತಾ ಇದ್ರು. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಇದಲ್ಲ ಪ್ರಭು, ಹಿಂದಿಂದ್ ಹಾ ಇದೆ. ಹಾ ಇದು ಆಕ್ಚುಲಿ ಪೃಥು ಮಹಾರಾಜರದ ಕಥೆಯನ್ನ ನಮ್ಗೆ ಹೇಗ್ ಗೊತ್ತಾಯ್ತಂದ್ರೆ, ವಿದುರರು ಮೈತ್ರೇಯರಿಗೆ ಪ್ರಶ್ನೆ ಮಾಡ್ತಾರೆ. ಎಷ್ಟು ಪ್ರಶ್ನೆ ಮಾಡ್ತಾರೆ ಅಂದ್ರೆ, ಅವರು 6 ಪ್ರಶ್ನೆಗಳು ಮಾಡ್ತಾರೆ. ಇವರ ಸಂವಾದದಿಂದ ಪೃಥು ಮಹಾರಾಜರ ಬಗ್ಗೆ ನಮಗೆ ಡಿಟೇಲ್ ಆಗಿ ತಿಳಿಯುತ್ತೆ. ಏನೇನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ಅವರು ಭೂಮಿ ಹಸುವಿನ ರೂಪ ತಾಳಿದ್ದು ಏಕೆ ಅಂತ ಮೊದ್ಲೇ ಪ್ರಶ್ನೆ ಆಗಿರುತ್ತೆ. ಆಮೇಲೆ ಪೃಥು ಮಹಾರಾಜರು ಹಾಲು ಕರೆದಾಗ ಕರುವಾದವರು ಯಾರು, ಕರೆಯುವ ಪಾತ್ರೆ ಯಾವುದಾಗಿತ್ತು ಅಂತ 2ನೇ ಪ್ರಶ್ನೆ ಆಗಿರುತ್ತೆ. 3ನೇ ಪ್ರಶ್ನೆ, ಪೃಥು ಮಹಾರಾಜನು ಭೂಮಿಯ ಮೇಲ್ಮೈಯನ್ನು ಹೇಗೆ ಸಮಗೊಳಿಸಿದ ಅಂತ 3ನೇ ಪ್ರಶ್ನೆ ಆಗಿರುತ್ತೆ. 4ನೇ ಪ್ರಶ್ನೆ, ಯಜ್ಞಕ್ಕೆ ನಿಗದಿಯಾಗದ ಕುದುರೆಯನ್ನು ಇಂದ್ರನು ಏಕೆ ಅಪಹರಿಸಿದ ಅಂತ 4ನೇ ಪ್ರಶ್ನೆ ಆಗಿತ್ತು. ಮುಂದೆದು, ಸನತ್ ಕುಮಾರರಿಂದ ಜ್ಞಾನ ಬೋಧೆಯನ್ನು ಪಡೆದ ನಂತರ ತನ್ನ ಅಪೇಕ್ಷಿತ ಗುರಿಯನ್ನು ಅವನು ಹೇಗೆ ಸಾಧಿಸ್ತಾನೆ ಅಂತ 5ನೇ ಪ್ರಶ್ನೆ ಆಗಿರುತ್ತೆ. 6ನೇ ಪ್ರಶ್ನೆ, ಶಕ್ತಾವೇಶ ಅವತಾರವಾದ ಪೃಥು ಮಹಾರಾಜರ ಕಾರ್ಯಚಟುವಟಿಕೆಗಳು ಹೇಗಿದ್ವು, ಅವ್ರು ಹೇಗೆ ಸಕಲ ಸನ್ಮಾನಗಳನ್ನು ಉಂಟು ಮಾಡಿದ್ರು ಅಂತ 6 ಪ್ರಶ್ನೆಗಳನ್ನು ವಿದುರರು ಕೇಳ್ತಾರೆ. ಈ ಪ್ರಶ್ನೆಗಳನ್ನು ಕೇಳಿ ಮೈತ್ರೇಯರು ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಕೃಷ್ಣ ಮತ್ತು ಅವನ ಅವತಾರಗಳ ಬಗ್ಗೆ ಮಾತನಾಡಿದ್ರೆ ಏನಾಗಿರುತ್ತೆ, ಅಲ್ಲಿ ಹೇಳುವವರಿಗಾಯ್ತು ಕೇಳುವವರಿಗೂ ಆಯ್ತು ಎಂದಿಗೂ ಆಯಾಸ ಅನ್ನೋದೇ ಆಗೋದಿಲ್ಲ. ಅಂದ್ರೆ ಯಾಕೆ ಆಯಾಸ ಆಗೋದಿಲ್ಲ ಅಂದ್ರೆ, ಅವರಿಬ್ರು ಏನಾಗಿರ್ತಾರೆ ಅಂದ್ರೆ ಭಗವದ್ ಭಕ್ತರಾಗಿರ್ತಾರೆ. ವಿದುರ ಪ್ರಶ್ನೆ ಕೇಳ್ದಂಗೆಲ್ಲ ಮೈತ್ರೇಯರಿಗೆ ಉತ್ಸಾಹ ಹೆಚ್ಚಾಗುತ್ತಾ ಹೋಗುತ್ತೆ. ಅಂದ್ರೆ ಅದೇ ರೀತಿ ನಾವು ನೋಡ್ಬೋದು, ಪರೀಕ್ಷಿತ್ ಮಹಾರಾಜರು ಮತ್ತೆ ಶುಕಮುನಿಗಳ ಸಂಭಾಷಣೆ, ಭಾಗವತದ ಚರ್ಚೆಯಲ್ಲಿ ಇಬ್ರು ಸಹ ಆಹಾರ ನೀರು ಇಲ್ದೆ, ವಿಶ್ರಾಂತಿ ಸಹ ಇಲ್ದೆ 7 ದಿನಗಳ ಕಾಲ ಸತತವಾಗಿ ಭಾಗವತದ ಚರ್ಚೆ ಮಾಡಿದ್ರು. ಯಾಕೆ ಈ ರೀತಿ ಇವ್ರಿಗೆ ಆಯಾಸ ಆಗೋದಿಲ್ಲ ಅಂದ್ರೆ, ಅವ್ರದ್ದು ಏನಾಗಿರುತ್ತದೆ ಅಂದ್ರೆ ಆಧ್ಯಾತ್ಮಿಕ ಚರ್ಚೆ ಆಗಿರುತ್ತೆ, ಆಧ್ಯಾತ್ಮಿಕ ಸಂಭಾಷಣೆ ಆಗಿರುತ್ತೆ. ಇವಾಗ ಉದಾಹರಣೆಗೆ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತೀವಲ್ವಾ, ಅದು ಸಹ ಏನು ಆಧ್ಯಾತ್ಮಿಕವಾದದ್ದು. ನಾವು 24 ಗಂಟೆ ಜಪ ಮಾಡಿದ್ರು ನಮ್ಗೆ ಆಯಾಸ ಆಗೋದಿಲ್ಲ. ಅದೇ ಬೇರೆ ಏನೇನಾದ್ರೂ ಒಂದು ಹೇಳ್ತಾ ಹೋಗಿ ನಾವು ಹಬ್ಬಬ್ಬ ಅಂದ್ರೆ ಅರ್ಧ ಗಂಟೆ ಹೇಳ್ಬೋದು, 1 ಗಂಟೆ ಹೇಳ್ಬೋದು, ಆಮೇಲೆ ಏನ್ ಅನ್ಸುತ್ತೆ, ಸಾಕಪ್ಪ ಅನಿಸ್ಬಿಡುತ್ತೆ. ಆದ್ರೆ ಇದು ಹರೇ ಕೃಷ್ಣ ಮಹಾಮಂತ್ರ ಅದಲ್ಲ, ಆಧ್ಯಾತ್ಮಿಕ ಲೋಕದಿಂದ ಬಂದಿದ್ದು, ಆಧ್ಯಾತ್ಮಿಕವಾಗಿರೋದ್ರಿಂದ ನಾವು 24 ತಾಸು ನಾವು ಜಪ ಮಾಡಿದ್ರು ನಮ್ಗೆ ಆಯಾಸ ಅನ್ನೋದೇ ಆಗೋದೇ ಇಲ್ಲ. ಅದೇ ರೀತಿ ಮುಂದೆ ಪೃಥು ಮಹಾರಾಜರು ಪಟ್ಟಾಭಿಷೇಕ ಆದ ಸಮಯದಲ್ಲಿ ಏನಾಗಿತ್ತು, ಪ್ರಜೆಗಳು ತುಂಬಾ ಹಸುವಿನಿಂದ ಬಳಲ್ತಾ ಇದ್ರು. ಅಂದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಸಹ ಇರ್ಲಿಲ್ಲ. ರೋಟಿ ಕಪಡ ಮಕಾನ್ ಅಂತಾರಲ್ವಾ, ಹಾಗೆ ಇವುಗಳ ಕೊರತೆಯನ್ನು ಕಂಡು ಬರ್ತವೆ. ಯಾಕೆ ಈ ರೀತಿ ಅವ್ರಿಗೆ ಕೊರತೆಗಳು ಕಂಡು ಬಂದ್ವು ಅಂದ್ರೆ, ಇದಕ್ಕೆಲ್ಲ ಯಾರು ಕಾರಣ ಅಂದ್ರೆ ವೇಣು ಮಹಾರಾಜ. ಅವನ್ ತುಂಬಾ ದುಷ್ಟನಾಗಿರ್ತಾನಲ್ವಾ, ಈಗ ತಾನೇ ನೋಡಿದ್ವಿ. ಅದಕ್ಕೆ ಏನ್ ಮಾಡಿರ್ತಾಳೆ ಭೂದೇವಿ, ಎಲ್ಲಾ ಧಾನ್ಯಗಳನ್ನ ತನ್ನ ಗರ್ಭದಲ್ಲಿ ಅಡಗಿಸಿಟ್ಕೊಂಡ್ಬಿಟ್ಟಿರ್ತಾಳೆ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಅವಾಗ ಎಲ್ಲಾ ಪ್ರಜೆಗಳು ಬಂದು ಪೃಥು ಮಹಾರಾಜರಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಅಂದ್ರೆ ವರ್ಣಾಶ್ರಮ ಧರ್ಮ ಅಲ್ಲಿ ನಾಶಗೊಂಡಿದ್ದರಿಂದ ಇದಕ್ಕೆಲ್ಲ ಕಾರಣ ಆಗಿರುತ್ತೆ. ವರ್ಣಾಶ್ರಮ ಧರ್ಮ ಏನಿದು ಮಾನವ ನಿರ್ಮಿತ ವ್ಯವಸ್ಥೆ ಅಲ್ಲ, ಇದು ಭಗವಂತನು ರಚಿಸಿಕೊಟ್ಟಿರುವ ವ್ಯವಸ್ಥೆ. ನಾವು ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರಲ್ವಾ, ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ಅಂದ್ರೆ ಐಹಿಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳ ಅನುಗುಣವಾಗಿ ಮನುಷ್ಯನ ಸಮಾಜವನ್ನು 4 ವರ್ಣಗಳನ್ನು ನಾನು ಸೃಷ್ಟಿಸಿದ್ದೀನಿ ಅಂತ ಭಗವಂತ ಹೇಳ್ತಾರೆ. ಅಂದ್ರೆ ಎಲ್ಲೆಲ್ಲಿ ವರ್ಣಾಶ್ರಮವನ್ನು ಪಾಲನೆ ಮಾಡೋದಿಲ್ವೋ ಅಲ್ಲಿ ಅಧರ್ಮ ರಾಜ್ಯವಾಳ್ತಾ ಇರುತ್ತೆ. ಇದಕ್ಕೆ ಉದಾಹರಣೆ ಯಾರು ಅಂದ್ರೆ, ನಮ್ಗೆ ಈಗ ತಾನೇ ನೋಡಿದ್ವಿ ವೇಣು ಮಹಾರಾಜರು. ಅದು ವೇಣು ಮಹಾರಾಜರ ಬಗ್ಗೆ ಹಿಂದಿನ ಅಧ್ಯಾಯದಲ್ಲಿ ತುಂಬಾ ಸುವಿಸ್ತಾರವಾಗಿದೆ. ಅವ್ರು ಹೇಗಿದ್ರು ಏನು ಅದನ್ನ ನಿಮ್ಗೆ ಓದಿ ತಿಳ್ಕೊಳ್ಳಿ ಅದನ್ನ.
ಅಂದ್ರೆ ಇಲ್ಲಿ ನಾವು ನೋಡ್ಬೇಕಾದ ಮೊದಲೇ ಅಂಶ ಅಂದ್ರೆ ಅಲ್ಲಿ ಬ್ರಾಹ್ಮಣರು ಏನ್ ಮಾಡ್ತಾ ಇದ್ರು, ರಾಜ್ಯಾಧಿಕಾರವನ್ನು ನಿಯಂತ್ರಿಸ್ತಾ ಇದ್ರು. ಹೀಗೆ ವೇಣುರಾಜನು ದುಷ್ಟನಾಗಿದ್ದರಿಂದ ಏನ್ ಮಾಡ್ತಾರೆ, ಬ್ರಾಹ್ಮಣರು ತಮ್ಮ ಬ್ರಾಹ್ಮಣ ಶಕ್ತಿ ಮುಖಾಂತರವೇ ಅವರನ್ನ ಏನ್ ಮಾಡ್ತಾರೆ, ವಧೆ ಮಾಡ್ತಾರೆ. ಅಂದ್ರೆ ಮುಂದೆ ಸೂಕ್ತವಾದ ರಾಜನನ್ನ ಆಯ್ಕೆ ಮಾಡ್ಬೇಕಾದ್ರೆ ಅವನ ಅರ್ಹತೆಗಳನ್ನು ನೋಡಿ ಮಾಡ್ತಾ ಇದ್ರು. ಈಗ ಪ್ರಜಾಪಾಲಕನಾಗಿ ಸಿಂಹಾಸನವನ್ನೇರಲು ಬ್ರಾಹ್ಮಣರ ಕೃತವನ್ನು ಏಕೆ ಆಚರಿಸಿದ್ರು ಎಂದು ಇಲ್ಲಿ ನಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಅವನು ಶಕ್ತಾವೇಶ ಅವತಾರ ಆಗಿರ್ತಾನೆ, ಧರ್ಮವಂತ ಆಗಿರ್ತಾನೆ ಅಂತ ಅವನನ್ನ ಅಂದ್ರೆ ಆರಿಸಿದ್ರು. ಅಂದ್ರೆ ಅಲ್ಲಿ ಪರಿಸ್ಥಿತಿ ಎಷ್ಟು ಬಿಗಡಾಯಿಸಿತ್ತು ಅಂದ್ರೆ ಪ್ರಜೆಗಳು ಹಸುವಿನಿಂದ ಕಂಗಾಲಾಗಿ ಎಲುಬಿನ ಗೂಡಾಗ್ಬಿಟ್ಟಿದ್ರು. ಅವರೆಲ್ಲ ಬಂದು ಪೃಥುರಾಜರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಹೇಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಂದ್ರೆ, ಒಂದು ಮರದ ಕಾಂಡ ತನ್ನೊಳಗೆ ಬೆಂಕಿಯಿಂದ ಅದಕ್ಕೆ ಒಣಗಿ ಹೋಗುತ್ತದೆ ಅಲ್ವಾ, ಹಾಗೆ ನಮ್ಗೆಲ್ಲ ಹೊಟ್ಟೆ ಹಸುವಿನಿಂದ ಬೆಂಕಿಯಿಂದ ನಾವ್ ಏನಾಗ್ಬಿಟ್ಟಿದೀವಿ, ಒಣಗಿ ಹೋಗ್ಬಿಟ್ಟಿದೀವಿ. ಅಂದ್ರೆ ಅಲ್ಲಿ ನಮ್ಗೆ ಯಾವುದೇ ಉದ್ಯೋಗವೂ ಇಲ್ಲ ಅಂತ ಹೇಳ್ತಾರೆ. ನೀನು ಶರಣಾಗತ ವತ್ಸಲ ರಕ್ಷಕ ನೀನು, ನಾವು ಆಹಾರವಿಲ್ಲದೆ ಹೀಗೆ ಇರ್ತಾ ಇದ್ರೆ ನಾವು ಬಹುಬೇಗನೆ ಏನ್ ಬಿಡ್ತೀವಿ, ಸತ್ತು ಹೋಗ್ಬಿಡ್ತೀವಿ. ಅಂದ್ರೆ ಇಲ್ಲಿ ಏನ್ ನಾವು ತಿಳ್ಕೊಬೇಕಂದ್ರೆ, ಇಲ್ಲಿ ಸಾಮಾಜಿಕ ವರ್ಗಗಳಾದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಪ್ರತಿಯೊಬ್ಬರಿಗೂ ಉದ್ಯೋಗವನ್ನು ಕೊಡೋ ಜವಾಬ್ದಾರಿ ಯಾರ್ದಾಗಿರುತ್ತೆ, ರಾಜನ ಕರ್ತವ್ಯವಾಗಿರುತ್ತೆ. ಅಲ್ಲಿ ಅವ್ರು ತಮ್ಮ ಕರ್ತವ್ಯ ಮಾಡಲು ಅವಕಾಶವಿತ್ತು, ಆದ್ರೆ ಅವರು ನಿರುದ್ಯೋಗಿಗಳಾಗಿದ್ರು. ಇನ್ನು ಎಲ್ಲಿ ಇಂಪಾರ್ಟೆಂಟ್ ಅಂದ್ರೆ ನಾವು ಗಮನಿಸಬೇಕಾಗಿದ್ದಂದ್ರೆ ಅವರು ಆಲಸ್ಯಗಳಾಗಿರ್ಲಿಲ್ಲ. ಅವ್ರಿಗೆ ತಮ್ಮ ಹಸಿವನ್ನು ನೀಗಿಸಿಕೊಳ್ಳುವ ಆಹಾರ ಉತ್ಪಾದಿಸಲು ಸಹ ಅವ್ರು ಏನಾಗಿದ್ರು, ಅಶಕ್ತರಾಗಿದ್ರು. ಇದು ರಾಜನ ಕರ್ತವ್ಯನು ಕೂಡ. ಅಂದ್ರೆ ಅವ್ರ ಪ್ರಜೆಗಳನ್ನ ಅವ್ರ ಹಸಿವೆಯಿಂದ ಪಾರ್ ಮಾಡೋದು ರಾಜನ ಕರ್ತವ್ಯ ಕೂಡ ಆಗಿರುತ್ತೆ. ಇಲ್ಲಿ ನಾವು ನೋಡ್ತಾ ಇದೀವಿ ಈಗಿನ ಕಾಲದಲ್ಲಿ ಎಲ್ಲ ಫ್ರೀ ಅಂತ ಕೊಟ್ಟು ಎಲ್ಲಾ ಪ್ರಜೆಗಳನ್ನ ಏನ್ ಮಾಡ್ತಾ ಇದ್ದಾರೆ, ಆಲಸಿಗಳನ್ನಾಗಿ ಮಾಡ್ತಾ ಇದ್ದಾರೆ. ನಾವು ಫ್ರೀ ಕೊಡೋದಕ್ಕಿಂತ ಏನ್ ಮಾಡ್ಬೇಕು, ಅವ್ರಿಗೆ ಉದ್ಯೋಗ ಕೊಡ್ಬೇಕು. ಉದ್ಯೋಗ ಕೊಟ್ಟಾಗ ಏನಾಗುತ್ತೆ, ಇವಾಗ ಸೋಮಾರಿಗಳಾಗ್ಬಿಡ್ತಾರೆ. ಅವರು ಉದ್ಯೋಗ ಇಲ್ಲ ಅಂದ್ರೆ ಏನಾಗುತ್ತೆ, ಸೋಮಾರಿಗಳಾಗ್ಬಿಡ್ತಾರೆ. ಬರೀ ತಿನ್ನೋದು, ಪಾಪ ಕಾರ್ಯಗಳನ್ನು ಮಾಡೋದು. ಅಪರಾಧಗಳು ಯಾವಾಗ ಜಾಸ್ತಿ ಆಗುತ್ತೆ ಹೇಳಿ, ಆ ಜನರ ಹತ್ತಿರ ಕೆಲಸವಿಲ್ದಾಗ. ಅಪರಾಧಗಳು ಕಡಿಮೆ ಆಗ್ಬೇಕಾದ್ರೆ ಜನರನ್ನ ಏನ್ ಮಾಡ್ಬೇಕು, ಉದ್ಯೋಗದಲ್ಲಿ ತೊಡಗಿಸ್ಬೇಕು. ಇದರಿಂದ ಏನಾಗ್ತಾರೆ, ಜನರು ಬ್ಯುಸಿ ಆಗ್ಬಿಡ್ತಾರೆ. ಅವ್ರಿಗೆ ಖಾಲಿ ಅನ್ನೋದೇ ಇರಲ್ಲ. ಯಾವಾಗ್ಲೂ ಉದ್ಯೋಗದಲ್ಲಿ ತೊಡಗೋದ್ರಿಂದ ಅವ್ರ ಮನಸ್ಸು ಕೆಟ್ಟ ಯೋಚನೆಗಳಲ್ಲಿ ಸಹ ಬರ್ತಾ ಇರಲ್ಲ. ಖಾಲಿ ಇದ್ರೆ ಏನಾಗುತ್ತೆ, ಕೆಟ್ಟ ಯೋಚನೆಗಳು ಶುರು ಆಗುತ್ತೆ. ಹೇಳ್ತಾರಲ್ವಾ, ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, ಎಂಟಿ ಮೈಂಡ್ ಈಸ್ ಡೆವಿಲ್ ವರ್ಕ್ಶಾಪ್ ಅಂತ ಹೇಳ್ತಾರಲ್ವಾ. ಹಾಗೆ ಜನರನ್ನ ಏನ್ ಮಾಡ್ಬೇಕು, ಯಾವಾಗ್ಲೂ ಉದ್ಯೋಗದಲ್ಲಿ ಅವ್ರನ್ನ ನಿರತವಾಗಿ ಇರುವಂತೆ ಮಾಡ್ಬೇಕು. ಶ್ರಮಪಟ್ಟು ಕೆಲಸ ಅಲ್ಲಿ ಏನಾಗ್ತಾ ಇತ್ತು, ಇವಾಗ ಶ್ರಮಪಟ್ಟು ಕೆಲಸ ಮಾಡಿದ್ರು ಅವ್ರಿಗೆ ಧಾನ್ಯಗಳು ಸಿಗ್ತಾ ಇರಲ್ಲ. ಆವಾಗ ಅವರು ರಾಜರ ಹತ್ರ ಬರ್ತಾರೆ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ನೆಕ್ಸ್ಟ್ ಸ್ಲೈಡ್. ಆಗ ಪೃಥು ಮಹಾರಾಜರು ಇದಕ್ಕೇನು ಕಾರಣ ಅಂತ ಯೋಚನೆ ಮಾಡ್ತಾರೆ. ಆಗ ಅವರು ಧಾನ್ಯದ ಕೊರತೆ ಆಗ್ಲಿಕ್ಕೆ ಏನು ಕಾರಣ ಅಂತ ಅವರು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಅವಾಗ ಅವ್ರು ತಿಳ್ಕೊಂಡಿದ್ದು ಮೊದಲನೇ ಕಾರಣ ಏನಾಗಿತ್ತು ಅಂದ್ರೆ, ಪ್ರಜೆಗಳು ಆಲಸಿಗಳಾಗಿರಲಿಲ್ಲ, ಅವ್ರು ತಮ್ಮ ಕರ್ತವ್ಯ ಪಾಲನೆ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಎರಡನೇ ಕಾರಣ ಅಂದ್ರೆ, ಭೂಮಿಯ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳನ್ನು ಉತ್ಪತ್ತಿ ಮಾಡ್ತಾ ಇರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಅಂದ್ರೆ ಎಲ್ಲಿ ಎಲ್ಲಾ ಧರ್ಮಬದ್ಧವಾಗಿರುತ್ತೆ ಅಲ್ಲಿ ಕೊರತೆ ಅನ್ನೋದೇ ಇರಲ್ಲ. ಕೆಲವೊಮ್ಮೆ ನಮ್ಮ ರಾಜಕಾರಣಿಗಳು ಹೇಳ್ತಾ ಇರ್ತಾರೆ, ಈ ಜನಸಂಖ್ಯಾ ಸ್ಫೋಟದಿಂದಲೇ ಇದು ಆಹಾರ ಧಾನ್ಯಗಳ ಕೊರತೆ ಉಂಟಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಇದು ಖಂಡಿತ ಸರಿಯಲ್ಲ. ಪ್ರಭುಪಾದ್ರು ಇದನ್ನ ತುಂಬಾ ಖಂಡನೆ ಮಾಡ್ತಾರೆ. ಇದು ತುಂಬಾ ಸುಳ್ಳು ಅಂತ ಹೇಳ್ತಾರೆ. ಭೂಮಿ ಸಮೃದ್ಧವಾಗಿ ಬೆಳೆ ಕೊಡದೇ ಇರೋದಕ್ಕೆ ಹಲವಾರು ಕಾರಣಗಳಿರ್ತವೆ. ಅವನ್ನ ಕಂಡುಕೊಂಡು ಅದಕ್ಕೆ ಪರಿಹಾರ ಮಾಡ್ಬೇಕು. ಪೃಥು ಮಹಾರಾಜರನ್ನು ಕಂಡ್ಕೊಂಡ್ರಲ್ವಾ, ಅವ್ರ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆಲ್ಲಾ ಕಾರಣ ಯಾರು ಅಂತ ಅವರು ಅರಿತಾರೆ. ಅಂದ್ರೆ ಭೂಮಿ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಅವ್ರನ್ನ ಶಿಕ್ಷಿಸ್ಲಿಕ್ಕೆ ಏನ್ ಮಾಡ್ತಾರೆ, ಬಿಲ್ಲು ಬಾಣಗಳನ್ನ ಕೈಗೆತ್ಕೊಳ್ತಾರೆ. ಇದನ್ನ ನೋಡಿ ಭೂಮಿ ನಡಗ್ಲಿಕ್ಕೆ ಶುರು ಮಾಡ್ಬಿಡ್ತಾಳೆ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಅವಳು ಓಡಿ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ಅಂದ್ರೆ ಹೇಗ್ ಓಡ್ ಹೋಗ್ತಾ ಇದ್ಲು ಅಂದ್ರೆ, ಒಬ್ಬ ಬೇಟೆಗಾರ ಒಂದು ಜಿಂಕೆಯನ್ನು ಅಟ್ಟಿಸ್ಕೊಂಡು ಹೋದಾಗ ಅದು ಹೇಗೆ ವೇಗವಾಗಿ ಓಡ್ ಹೋಗುತ್ತಲ್ವಾ, ಹಾಗೆ ಅವಳು ಓಡಿ ಹೋಗ್ತಾ ಇದ್ಲು. ಅವಳು ಒಂದು ಯಾವ ರೂಪದಲ್ಲಿ ಓಡಿ ಹೋಗ್ತಾ ಇದ್ಲಂದ್ರೆ, ಹಸುವಿನ ರೂಪವನ್ನು ಧರಿಸಿ ಓಡ್ತಾ ಇದ್ಲು. ಇಲ್ಲಿ ಪ್ರಭುಪಾದ್ರು ನಮ್ಗೆ ತುಂಬಾ ವಿವರವಾಗಿ ತಿಳಿಸ್ತಾರೆ.
ಯಾಕೆ ಭೂಮಿ ಹಸುವಿನ ರೂಪ ತಾಳಿದ್ಲು ಅಂತ ಅಂದ್ರೆ ಹಸುವಿನ ರೂಪ ತಾಳಿದ್ಲು ಅಂತ ಅಂದ್ರೆ ಯಾಕೆ ಅಂದ್ರೆ ಗೋವನ್ನ ಯಾರು ಶಿಕ್ಷಿಸುದಿಲ್ಲ, ಅದು ತುಂಬಾ ಸಾಧು ಪ್ರಾಣಿ ಅಲ್ವಾ. ತನ್ನ ರೂಪ ನೋಡಿ ಭೃತು ಮಹಾರಾಜರ ಕೋಪ ಕಡಿಮೆ ಆಗುತ್ತೆ ಅಂತ ಭೂದೇವಿ ಯೋಚಿಸಿದಳು. ಇದು ಪೃಥು ಮಹಾರಾಜರಿಗೆ ಅರ್ಥ ಆಗುತ್ತೆ. ಅಂದ್ರೂ ಸಹ ಅವ್ರು ಏನ್ ಮಾಡ್ತಾರೆ, ಗೋರೂಪ ತಾಳಿದ್ರು ಸಹ ಅವಳನ್ನ ಬೆನ್ನಟ್ಟುವುದು ನಿಲ್ಲಿಸ್ಲಿಲ್ಲ. ಅವ್ರಿಗೆ ಎಷ್ಟು ಕೋಪ ಬಂದಿತ್ತಂದ್ರೆ ಅವ್ರ ಕಣ್ಣುಗಳು ಹೆಂಗಾಗಿದ್ವು ಅಂದ್ರೆ ಕೆಂಪಗಾಗಿದ್ವು. ಹೇಗೆ ಯಾವ ರೀತಿ ಕೆಂಪಗಾಗಿದ್ವು ಅಂದ್ರೆ ಸೂರ್ಯ ಉದಯ ಆಗ್ಬೇಕಾದ್ರೆ ಸೂರ್ಯ ಹೇಗೆ ಕೆಂಪಗಿರ್ತಾನಲ್ವಾ ಆ ರೀತಿ ಅವ್ರದ್ದು ಕಣ್ಣುಗಳು ಕೆಂಪಾಗಿದ್ವು. ಅದು ಗೋರೂಪ ಭೂಮಿ ಇರುತ್ತಲ್ವಾ, ಎಲ್ಲೆಲ್ಲಿ ಓಡೋಡಿ ಹೋಗ್ತಾಳಲ್ವಾ ಅಲ್ಲಲ್ಲಿ ಅವ್ರು ಏನ್ ಮಾಡ್ತಾರೆ, ಅಟ್ಟಿಸ್ಕೊಂಡು ಹೋಗ್ತಾರೆ. ಅಂದ್ರೆ ಭೂದೇವಿ ಊರ್ಧ್ವ ಲೋಕಗಳಲ್ಲಿ ಹೋಗ್ತಾಳೆ, ಅಲ್ಲಿಯೂ ಅಟ್ಟಿಸ್ಕೊಂಡು ಹೋಗ್ತಾರೆ. ಆಮೇಲೆ ಭೂಮಿಗೂ ಮತ್ತೆ ನಡುವಿನ ಬಾಹ್ಯಾಕಾಶದಲ್ಲಿ ಹೋಗ್ತಾರೆ, ಅಲ್ಲಿನೂ ಅಟ್ಟಿಸ್ಕೊಂಡು ಹೋಗ್ತಾರೆ. ಅಂದ್ರೆ ಹೇಗೆ ಅಂದ್ರೆ ಇದು ಯಮನ ಪಾಶಗಳಿಂದ ಮನುಷ್ಯರು ಹೇಗೆ ಪಾರಾಗ್ಲಿಕ್ಕೆ ಸಾಧ್ಯವಿಲ್ವಲ್ಲೋ ಹಾಗೆ ಪೃಥುವಿನಿಂದ ಹಸುವಿಗೂ ಭೂಮಿಗೂ ಪಾರಾಗ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಕೊನೆಗೆ ಭಯಭೀತಳಾಗಿ ಅಸಹಾಯಕಳಾಗಿ ಹಿಂದಿರುಗ್ತಾಳೆ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಹಿಂದಿರುಗ್ತಾಳಲ್ವಾ ಭೂದೇವಿಯು ಪೃಥುರಾಜನಿಗೆ ಸಂಬೋಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ನೀನು ಧರ್ಮಜ್ಞ ಅಂತ ಮೊದಲು ಸಂಬೋಧನೆ ಮಾಡ್ತಾಳೆ. ಯಾಕೆ ಧರ್ಮಜ್ಞ ಅಂತ ಸಂಬೋಧನೆ ಮಾಡ್ತಾಳೆ ಅಂದ್ರೆ ಧರ್ಮಶಾಸ್ತ್ರ ತಿಳಿದವನು ನೀನು. ಧರ್ಮಶಾಸ್ತ್ರ ತಿಳಿದವ್ರಿಗೆ ಏನಾಗಿರುತ್ತೆ, ಸ್ತ್ರೀ, ಗೋವು, ಶಿಶು, ಬ್ರಾಹ್ಮಣ ಮತ್ತು ವೃದ್ಧ ಇವ್ರು ಏನ್ ಮಾಡ್ತಾರೆ, ಇವ್ರಿಗೆ ರಾಜ ಯಾವಾಗ್ಲೂ ರಕ್ಷಣೆ ಕೊಡ್ಬೇಕು. ಅದಕ್ಕಾಗಿ ಭೂಮಿ ಏನ್ ಮಾಡಿರ್ತಾಳೆ, ಗೋರೂಪ ತಾಳಿರ್ತಾಳೆ. ಮತ್ತವಳು ಇನ್ನೊಂದು ಏನಾಗಿರ್ತಾಳೆ ಅಂದ್ರೆ ಅವ್ಳು ಸ್ತ್ರೀಯಳಾಗಿರ್ತಾಳೆ ಅಲ್ವಾ. ಅಷ್ಟೇ ಅಲ್ಲ, ರಾಜನ ಕರ್ತವ್ಯ ಏನಾಗಿರ್ತಂದ್ರೆ ಯಾರೇ ಆಗ್ಲಿ ಶರಣಾಗತರಾದ್ರೆ ಅಂತವ್ರನ್ನ ವಧಿಸಕೂಡುದು ಅಂತ ಇರುತ್ತೆ. ತನ್ನ ಮನವಿಯನ್ನು ಹೀಗೆ ಮುಂದುವರಿಸ್ತಾ ಹೇಳ್ತಾಳೆ, ನಾನು ಯಾವ್ದು ಪಾಪ ಕಾರ್ಯಗಳನ್ನು ಮಾಡಿಲ್ಲಪ್ಪ, ಯಾಕೆ ನನ್ ಮೇಲೆ ಈ ರೀತಿ ಮಾತ್ಸರ್ಯ, ನಿನ್ಗೆ ಯಾಕೆ ನನ್ ಮೇಲೆ ಕೋಪ ಅಂತ ಕೇಳ್ತಾಳೆ. ಒಬ್ಬ ಸ್ತ್ರೀ ಆದ ನನ್ನನ್ನು ವಧಿಸ್ಲಿಕ್ಕೆ ಯಾಕೆ ಇಷ್ಟೊಂದು ಕಾತರ ಪಡ್ತಾ ಇದೀಯಾ? ಅಂದ್ರೆ ಯಾವುದೇ ಪಾಪ ಕೃತ್ಯಗಳನ್ನು ಮಾಡಿದವರು ರಾಜರು ವಧಿಸುವುದಿಲ್ಲವಲ್ಲ, ಅದೇ ರೀತಿ ಸ್ತ್ರೀ ಏನಾದ್ರೂ ಪಾಪ ಕಾರ್ಯಗಳನ್ನು ಮಾಡಿದರೆ ಅವಳನ್ನು ಕೊಲ್ಬಾರ್ದು. ಅಂದ್ರೆ ಮಾಡಿದ್ರೆ ಏನ್ ಮಾಡ್ಬೇಕು, ಹಾಗಾದ್ರೆ ಮಾಡಿದ್ರು ಸಹ ಅವಳ ಮೇಲೆ ಕೈ ಮಾಡಬಾರ್ದು. ಅಂಥದ್ರಲ್ಲಿ ನೀನು ನನ್ನನ್ನು ವಧಿಸ್ಲಿಕ್ಕೆ ತಯಾರಾಗಿದೆ ಅಲ್ವಾ ಅಂತ ಹೇಳ್ತಾಳೆ. ಹೀಗೆ ತನ್ನ ಪ್ರಾರ್ಥನೆಯನ್ನು ಮುಂದುವರಿಸ್ತಾ ಮುಂದೆ ಏನ್ ಹೇಳ್ತಾಳೆ ಅಂದ್ರೆ, ನಾನು ಒಂದು ನೌಕೆಯಂತೆ, ಈ ಜಗತ್ತಿನ ಎಲ್ಲವೂ ನನ್ನ ಮೇಲೆ ನಿಂತಿದೆ. ನನ್ನನ್ನೇ ನೀನು ತುಂಡು ಮಾಡಿದ್ರೆ ಯಾರಿಗೆ ಹಾನಿ? ನಿಮಗೆ ಹಾನಿ ಅಲ್ವಾ. ನಿನ್ನ ಪ್ರಜೆಗಳು ಏನ್ ಮಾಡ್ತಾರೆ, ಮುಳುಗಿ ಹೋಗ್ತಾರೆ. ಅವಾಗ ನೀ ಹೇಗೆ ರಕ್ಷಣೆ ಮಾಡ್ಕೊಳ್ಬಲ್ದಿಯೇ ಅಂತ ಕೇಳ್ತಾರೆ. ಅಂದ್ರೆ ಇಲ್ಲಿ ಮುಳುಗಿ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾಳಲ್ವಾ. ಮುಳುಗಿ ಹೋಗೋದಂದ್ರೇನು, ಗರ್ಭೋದಾಯಕ ಶಾಹಿ ವಿಷ್ಣು ಏನ್ ಮಾಡ್ತಾನೆ, ಗರ್ಭಸಾಗರದ ಮೇಲೆ ಪವಡಿಸಿದ್ದಾರಲ್ವಾ. ಅವ್ರ ಹೊಕ್ಕಳದಿಂದ ಏನಾಗುತ್ತೆ, ಒಂದು ಕಮಲ ಬರುತ್ತೆ, ಕಮಲದ ದಂಟು ಇರುತ್ತೆ. ಆ ದಂಟಿನಲ್ಲಿ ಬ್ರಹ್ಮಾಂಡದ ಎಲ್ಲಾ ಲೋಕಗಳು ಏನಾಗ್ತಾ ಇರುತ್ತೆ, ತೇಲ್ತಾ ಇರ್ತವೆ. ಇದರಲ್ಲಿ ಒಂದು ಗ್ರಹನು ನಾಶವಾಯ್ತಂದ್ರೆ ಏನಾಗುತ್ತೆ, ಅದು ಗರ್ಭಜಲಕ್ಕೆ ಬೀಳ್ಲೇಬೇಕು. ಆ ಗರ್ಭಜಲಕ್ಕೆ ಬಿದ್ಮೇಲೆ ನೀನು ನಿನ್ನ ಪ್ರಜೆಗಳನ್ನ ಹೇಗೆ ರಕ್ಷಣೆ ಮಾಡ್ತೀಯಾ ಅಂತ ಪ್ರಶ್ನೆ ಮಾಡ್ತಾಳೆ. ಇನ್ನೊಂದು ಅರ್ಥದಲ್ಲಿ ಏನ್ ಹೇಳ್ಬಹುದಂದ್ರೆ, ಇಡೀ ಬಾಹ್ಯಾಕಾಶವನ್ನು ಒಂದು ವಾಯುವಿನ ಸಾಗರಕ್ಕೆ ಹೋಲಿಸಲಾಗಿದೆ. ಪ್ರತಿಯೊಂದು ಲೋಕವು ಏನು ಸಮುದ್ರದಲ್ಲಿರುವ ದ್ವೀಪದಂತೆ ಅಥವಾ ನೌಕೆಯಂತೆ ಇಲ್ಲಿ ತೇಲ್ತಾ ಇರುತ್ತೆ. ಒಂದು ನೌಕೆ ಮುಳುಗಿದರೆ ಅದನ್ನು ರಕ್ಷಿಸುವುದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ನಾವು ಟೈಟಾನಿಕ್ ಪಿಕ್ಚರ್ ನೋಡಿರ್ಬೋದು, ಅಲ್ಲಿ ಗೊತ್ತಾಗುತ್ತೆ ಒಂದು ಹಡಗು ಮುಳುಗಿದ್ರೆ ಜನರನ್ನ ಹೇಗ್ ಕಾಪಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ. ಅದೇ ರೀತಿ ಇಲ್ಲಿ ನೌಕೆ ಮುಳುಗಿದ್ರೆ ನಿನ್ನ ಪ್ರಜೆಗಳನ್ನ ನೀನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೂ ಅನ್ನಿಸ್ತಾ ಇದೆ ಅಲ್ವಾ ಇವಾಗ, ಭೂತಾಯಿಯ ಮಾತುಗಳನ್ನ ಕೇಳ್ಬಿಟ್ಟು ಇವಳು ಹೇಳಿದ್ದು ಸರಿ ಅಲ್ವಾ. ಆದ್ರೆ ಪೃಥು ಮಹಾರಾಜ ಶಕ್ತಾವೇಶ ಅವತಾರ, ಎಲ್ಲ ಧರ್ಮ ಜ್ಞಾನ ಇರುತ್ತೆ. ಆದ್ರೂ ಇವರು ಭೂಮಿಯನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇರೋದು ತಪ್ಪಲ್ವಾ ಅಂತ ಅನಿಸ್ತಾ ಇದೆ ಅಲ್ವಾ ನಮ್ಗೆ. ಅದಕ್ಕೆ ಪೃಥು ಮಹಾರಾಜರು ಮುಂದೆ ಕಾರಣಗಳನ್ನು ಕೊಡ್ತಾರೆ. ಇಷ್ಟೆಲ್ಲಾ ಅವಳು ಕಾರಣಗಳನ್ನು ಕೊಟ್ರು ಪೃಥು ಮಹಾರಾಜರಿಗೆ ಏನಾಗಿರುತ್ತೆ, ಕೋಪ ಕಡಿಮೆ ಆಗಿರಲ್ಲ, ಜನರ ಕಷ್ಟಗಳನ್ನು ನಿವಾರಣೆ ಆಗಿರೋದಿಲ್ಲ. ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಇದಕ್ಕೆ ಅವಂದ್ರೆ ಅವಳು ಯಾಕೆ ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಅಪರಾಧಗಳನ್ನ ತೋರಿಸ್ಕೊಡ್ಲಿಕ್ಕೆ
ಶುರು ಮಾಡ್ತಾರೆ. ಮೊದ್ಲೇ ಅಪರಾಧ ಏನು ನಿಂದು ಅಂತ ತೋರಿಸ್ಕೊಡ್ತಾರೆ. ಅಂದ್ರೆ ನನ್ನ ಆಜ್ಞೆಗಳನ್ನು ಮತ್ತು ಶಾಸನಗಳನ್ನು ನೀನು ಉಲ್ಲಂಘನೆ ಮಾಡಿದೀಯಾ ಅಂತ ಮೊದಲನೇ ಅಪರಾಧ ತೋರಿಸ್ಕೊಡ್ತಾರೆ. ಎರಡನೇ ಅಪರಾಧ, ನಾನು ಮಾಡಿದ ಯಜ್ಞಗಳಲ್ಲಿ ದೇವತೆಯಾಗಿ ನೀನು ನಿನ್ನ ಪಾಲನ್ನು ಸ್ವೀಕರಿಸ್ತೀಯ, ಆದ್ರೆ ಆಹಾರ ಧಾನ್ಯಗಳನ್ನು ಉತ್ಪಾದಿಸುತ್ತಿಲ್ಲ. ಈ ಎಲ್ಲಾ ಕಾರಣಗಳಿಂದ ನಿನ್ನನ್ನ ನಾನು ಕೊಲ್ಲಲೇಬೇಕು ಅಂತ ಹೇಳ್ತಾರೆ. ಇವಾಗ ಭಗವದ್ಗೀತೆಯಲ್ಲಿ ನಮ್ಗೆ ಭಗವಂತ ಏನ್ ಹೇಳಿದ್ದಾರೆ ಗೊತ್ತಾ? ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವವಃ ಪರಸ್ಪರಂ ಭಾವಯನಃ ಶ್ರೇಯ ಪರಂ ಅವ್ಯಾಪಸ್ತ ಅಂತ ಹೇಳಿದಾರೆ. ಅಂದ್ರೆ ಯಜ್ಞಗಳಿಂದ ಸಂತುಷ್ಟರಾದ ದೇವತೆಗಳು ನಿಮ್ಮನ್ನ ಸಂತೋಷ ಪಡಿಸುತ್ತಾರೆ. ಹೀಗೆ ಮನುಷ್ಯ ಮತ್ತು ದೇವತೆಗಳ ಪರಸ್ಪರ ಸಹಕಾರದಿಂದ ಏನಾಗುತ್ತೆ, ಎಲ್ರಿಗೂ ಸಮೃದ್ಧಿ ಉಂಟಾಗುತ್ತದೆ ಅಂತ ಹೇಳಿದಾರೆ. ಅಂದ್ರೆ ದೇವತೆಗಳು ಯಾರು? ಭಗವಂತನಿಂದ ಆಡಳಿತ ನಡೆಸಲಿಕ್ಕೆ ಅಧಿಕಾರ ಪಡೆದುಕೊಂಡವರು. ಯಜ್ಞಗಳನ್ನು ನಡೆಸಿದಾಗ ಈ ದೇವತೆಗಳು ಸಂತುಷ್ಟರಾಗಿ ನೈಸರ್ಗಿಕ ಉತ್ಪನ್ನಗಳಿಗೆ ಕೊರತೆ ಆಗದಂತೆ ಇವರು ನೋಡ್ಕೊಳ್ತಾರೆ. ಅಂದ್ರೆ ಪೃಥು ಮಹಾರಾಜನ ವಾದ ಏನಾಗುತ್ತಂದ್ರೆ, ಪ್ರತಿದಿನ ನೀನು ಹುಲ್ಲನ್ನು ತಿಂತೀಯ, ನಿನ್ ಕೆಚ್ಚಲಿನ ತುಂಬಾ ಹಾಲು ಇದೆ, ಆದ್ರೂ ನಮ್ಗೆ ಏನು ಕೊಡ್ತಾ ಇಲ್ಲ ನೀನು ಕೇವಲ ಗೋರೂಪ ಧರಿಸಿದಕ್ಕೆ ಮಾತ್ರ ನಿನ್ನನ್ನು ದಂಡಿಸಬಾರ್ದು ಅಂತ ನೀನು ಹೇಳ್ಬೇಡ ಅಂತ ಪೃಥು ಮಹಾರಾಜರು ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ನೀನು ಎಷ್ಟ್ರ ಮಟ್ಟಿಗೆ ನೀನು ಬುದ್ಧಿಶಕ್ತಿಯನ್ನು ಕಳ್ಕೊಂಡಿದೆಯಾ ಅಂದ್ರೆ, ನಾನು ಆದೇಶ ಕೊಟ್ರು ನೀನು ಅದನ್ನ ಪಾಲಿಸ್ತಾ ಇಲ್ಲ. ಇವಾಗ ಬ್ರಹ್ಮ ಸೃಷ್ಟಿ ಮಾಡ್ಬೇಕಾದ್ರೆ ನಿನ್ನಲ್ಲಿ ಹುದುಗಿಸಿಕೊಟ್ಟಿರೋ ವಿವಿಧ ಮೂಲಿಕೆಗಳು ಮತ್ತು ಧಾನ್ಯಗಳ ಬೀಜಗಳನ್ನು ಸಹ ನೀನು ಹೊರಕ್ಕೆ ಕೊಡ್ತಾ ಇಲ್ಲ. ಅಂದ್ರೆ ಇಲ್ಲಿ ಏನು, ವಿಶ್ವದ ಪಾಲನೆಗಾಗಿ ಬ್ರಹ್ಮ ಸೃಷ್ಟಿಸುವಾಗ ಹಲವಾರು ಧಾನ್ಯಗಳನ್ನು, ಮೂಲಿಕೆಗಳನ್ನು, ಸಸ್ಯಗಳನ್ನು, ವೃಕ್ಷದ ಬೀಜಗಳನ್ನು ಸಹ ಸೃಷ್ಟಿಸ್ತಾನೆ. ಮಳೆ ಸುರಿದಾಗ ಆ ಬೀಜಗಳು ಮೊಳಕೆ ಹೊಡೆದು ಬೆಳೆದು ಹಣ್ಣು, ಧಾನ್ಯ, ತರಕಾರಿ ಎಲ್ಲ ಕೊಡುತ್ತವೆ. ಯಾವಾಗ ಇವುಗಳ ಉತ್ಪಾದನೆಯಲ್ಲಿ ಕೊರತೆ ಆಗುತ್ತಂದ್ರೆ, ಸರ್ಕಾರದ ಮುಖ್ಯಸ್ಥ ಅದ್ರ ಬಗ್ಗೆ ತಿಳಿದುಕೊಂಡು ಪರಿಸ್ಥಿತಿಯನ್ನು ಸರಿಪಡಿಸಿಕೊಳ್ಳಲ್ಲ, ಆವಾಗ ಇದ್ರ ಕೊರತೆ ಆಗುತ್ತೆ. ಇದ್ರ ಬಗ್ಗೆ ಅವ್ರು ತಿಳಿದುಕೊಂಡು ಅದನ್ನ ಪರಿಸ್ಥಿತಿಯನ್ನು ನಿಭಾಯಿಸ್ಲಿಕ್ಕೆ ಪ್ರಯತ್ನ ಪಡ್ಬೇಕು ಅಂತ ಇಲ್ಲಿ ಪ್ರಭುಪಾದರು ನಮಗೆ ತಿಳಿಸ್ಕೊಡ್ತಾರೆ. ಇನ್ನು ಮುಂದೆ ಇನ್ನು ಕಠಿಣವಾಗಿ ಮಾತಾಡ್ತಾನೆ. ಏನಂದ್ರೆ, ನನ್ನ ಬಾಣಗಳಿಂದ ನಿನ್ನ ತುಂಡು ತುಂಡು ಮಾಡ್ಬಿಡ್ತೀನಿ, ಅಂದ್ರೆ ಆಹಾರವಿಲ್ಲದೆ ನನ್ನ ಪ್ರಜೆಗಳಿಗೆ ನಿನ್ನ ಮಾಂಸವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಹೀಗೆ ಪ್ರಜೆಗಳು ತೃಪ್ತರಾಗ್ತಾರೆ ಅಂತ ಹೇಳ್ತಾರೆ. ನಮ್ಗೆಲ್ಲ ಅನಿಸ್ತಾ ಇದೆ ಇವಾಗ, ಪೃಥು ಮಹಾರಾಜರು ಧರ್ಮಾತ್ಮ ಅಲ್ವಾ? ಹೆಂಗೆ ಇವರು ಅದನ್ನ ಹಸುವನ್ನು ಕೊಡ್ಲಿಕ್ಕೆ ಹೇಳ್ತಾರೆ ಮತ್ತು ಆ ಮಾಂಸವನ್ನು ತಿನ್ಲಿಕ್ಕೆ ಮಾಡ್ಕೊಡ್ತಾರೆ ಅಂತ ನಮ್ಗೆಲ್ಲ ಪ್ರಶ್ನೆ ಬರ್ತಾ ಇದೆ ಅಲ್ವಾ? ಅದಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಅಂದ್ರೆ ಈ ರೀತಿ ಯಾವಾಗ ಮಾಡ್ಬಹುದಂದ್ರೆ, ತುಂಬಾ ವಿರಳವಾದ ಸಂದರ್ಭದಲ್ಲಿ ಮಾಡಬಹುದು. ಯಾವಾಗ ವಿರಳವಾದ ಸಂದರ್ಭ ಅಂದ್ರೆ, ಧಾನ್ಯಗಳ ಪೂರೈಕೆ ಇಲ್ಲದಾಗ ಸರ್ಕಾರ ಮಾಂಸಭಕ್ಷೆಗೆ ಅನುಮತಿ ಕೊಡ್ಬಹುದು ಅಂತ ಹೇಳ್ತಾರೆ. ಆದ್ರೆ ನಾಲ್ಗೆ ಚಪಲಕ್ಕಾಗಿ, ಇಂದ್ರಿಯ ತೃಪ್ತಿಗಾಗಿ ಪ್ರಾಣಿ ವಧೆ ಮಾಡುವುದಾಗಲಿ, ಕಸಾಯಖಾನೆ ತೆಗೆಯೋದಾಗಲಿ ಸರ್ಕಾರ ಯಾವುದಕ್ಕೂ ಅನುಮತಿ ಕೊಡಬಾರ್ದು ಅಂತ ಪ್ರಭುಪಾದ್ರಲ್ಲಿ ಹೇಳ್ತಾ ಇದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಹುಲ್ಲನ್ನು ಒದಗಿಸಿ ಹಸು ಹಾಲು ಕೊಡದೇ ಇದ್ರೆ ಮತ್ತು ಆಹಾರದ ಅಭಾವ ಇದ್ದಾಗ ಮಾತ್ರ ಅದು ಎಂತ ಹಸುವನ್ನು ಇದನ್ ಮಾಡ್ಬಹುದಂದ್ರೆ, ಹಾಲು ಬತ್ತಿದ ಹಸುವನ್ನು ಜನತೆಗೆ ಉಣಬಡಿಸಬಹುದು ಅಂತ ಹೇಳಿದ್ದಾರೆ. ಇವಾಗೆಲ್ಲ ನಮ್ಗೆಲ್ಲ ಏನಾಗ್ತದೆ, ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಉತ್ಪಾದನೆ ಆಗ್ತಾ ಇದೆ, ಆದ್ರೆ ಅದು ಸರಿಯಾದ ವಿತರಣೆ ಆಗ್ತಾ ಇಲ್ಲ. ಸರಿಯಾಗಿ ಸರ್ಕಾರ ವಿತರಣೆ ಮಾಡಿದರೆ, ಕೆಲಸವನ್ನು ನಿರ್ವಹಿಸಿದರೆ ಏನಾಗುತ್ತೆ, ವಧಾಗಾರಗಳನ್ನು ತೆರೆಯುವ ಪ್ರಶ್ನೆಗಳೇ ಬರಲ್ಲ. ಎಲ್ಲದಕ್ಕೂ ಜನಸಂಖ್ಯಾ ಸ್ಫೋಟ, ಜನಸಂಖ್ಯೆ ಕಾರಣ ಅಂತ ನಮ್ಗೆಲ್ಲ ಕಾರಣ ಕೊಡ್ತಾರೆ. ಇನ್ನೂ ಒಂದು ಮುಂದೆ ಶಾಸ್ತ್ರದಲ್ಲಿ ಏನ್ ಹೇಳಲಾಗಿದೆ ಅಂದ್ರೆ, ಯಾವುದೇ ಪ್ರಜೆಯಾಗ್ಲಿ, ಗಂಡಸಾಗ್ಲಿ, ಹೆಂಗಸಾಗಲಿ, ಷಂಡನಾಗಲಿ ಕ್ರೂರನಾಗಿದ್ರೆ ಅವನನ್ನು ವಧಿಸಬಹುದು ಅಂತ ಹೇಳಲಾಗಿದೆ. ಅಂದ್ರೆ ಕ್ರೂರ ಅಂದ್ರೆ ನಾವು ಹೇಗೆ ಅಳತೆ ಮಾಡ್ಬೋದು, ಯಾವ ರೀತಿ ಅವರು ಕ್ರೂರ ಆಗಿರ್ಬೇಕು ಅಂದ್ರೆ, ಅವ್ರಿಗೆ ತಮ್ಮ ಸುಖ ತೃಪ್ತಿಗಳೇ ಹೆಚ್ಚಾಗಿರ್ಬೇಕು. ಅಂದ್ರೆ ತಮ್ಮ ಇಂದ್ರಿಯ ತೃಪ್ತಿಗಳೇ ಅವರು ಹೆಚ್ಚಾಗಿದ್ದು ಅವನ್ ಮಾತ್ರ ಪೂರೈಸ್ಕೊಳ್ತಾ ಇರ್ತಾರೆ. ಇವ್ರಿಗೆ ಏನಾಗಿರುತ್ತೆ, ಬೇರೆ ಜೀವಿಗಳ ಬಗ್ಗೆ ಕರುಣೆ ಅನ್ನೋದೇ ಇರುವುದಿಲ್ಲ. ಇಂಥವರನ್ನು ರಾಜ ಆದವನು ವಧಿಸಬಹುದು, ವಧಿಸಬಹುದು ಅಂತ ಹೇಳಿದೆ. ಇದನ್ನ ಕೊಲೆ ಅಂತ ಪರಿಗಣಿಸಲಾಗುವುದಿಲ್ಲ. ಇನ್ನು ಆಧ್ಯಾತ್ಮಿಕವಾಗಿ ಹೇಳುವುದಾದ್ರೆ, ಭಕ್ತನಾಗಿ ಪ್ರಚಾರ ಮಾಡದೇ ಇದ್ರೆ ಅವನನ್ನು ಉತ್ತಮ ದರ್ಜೆಯ ಭಕ್ತನೆಂದು ಪರಿಗಣಿಸಲಾಗುವುದಿಲ್ಲ.
ಚೈತನ್ಯ ಮಹಾಪ್ರಭುಗಳು ಒಂದ್ ಕಡೆ ಹೇಳ್ತಾರೆ, ನನ್ನ ಹತ್ರ ಪ್ರೇಮ ಎಂಬ ಮರವಿದೆ, ಅದ್ರ ತುಂಬಾ ಪ್ರೇಮ ಫಲಗಳಿವೆ, ಆದ್ರೆ ನನ್ಗಿರೋದು ಎರಡೇ ಕೈ. ಈ ಎರಡು ಕೈಯಿಂದ ನಾನು ಎಷ್ಟೊಂದು ಹಂಚ್ಲಿಕ್ಕೆ ಆಗುತ್ತೆ, ನನಗೆಲ್ಲ ನಿಮ್ಮ ಸಹಕಾರ ಬೇಕು. ನಾವೆಲ್ಲರೂ ಸೇರಿ ಈ ಪ್ರೇಮದ ಫಲವನ್ನ ಹಂಚೋಣ, ಸಂಕೀರ್ತನೆ ಮುಖಾಂತರ ಈ ಕೃಷ್ಣ ಪ್ರಜ್ಞೆಯನ್ನ ಎಲ್ರಿಗೂ ಪರಿಸ ಪರಿಸರಿಸೋಣ ಅಂತ ಹೇಳ್ತಾರೆ. ದಯವಿಟ್ಟು ನನ್ನೊಂದಿಗೆ ಕೈ ಜೋಡಿಸಿ ಅಂತ ಮಹಾಪ್ರಭುಗಳು ವಿನಂತಿಸ್ಕೊಳ್ತಾರೆ. ಅಂದ್ರೆ ಮಹಾಪ್ರಭುಗಳ ಅವತಾರ ಆಗಿದ್ದೇ ಸಂಕೀರ್ತನೆಗೋಸ್ಕರ. ನಾವು ಸಹ ಮಹಾಪ್ರಭುಗಳ ಕೃಪೆಯಿಂದ ನಮಗೆ ಇದು ದೊರಕಿದೆ, ಈ ಸುಕೃತಿ ದೊರಕಿದೆ. ಈ ಸುಕೃತಿ ನಾವು ಬೇರೆಯವರಿಗೂ ಸಹ ನಾವು ದೊರಕುವಂಗೆ ಪ್ರಚಾರ ಮಾಡ್ಬೇಕು. ಇನ್ನು ಪ್ರಭುಪಾದರು ಸಹ ಹೇಳ್ತಾರೆ, ಏನು ಒಂದೊಂದ್ ಕಡೆ, ನಾನೊಬ್ಬ ಮುದುಕ, ನಾನು ಎಷ್ಟು ಅಂತ ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ, ಎಲ್ರು ನನ್ ಜೊತೆ ಬನ್ನಿ, ಕೈಗೂಡಿ ಅಂತ ಅವರು ಸಹ ವಿನಂತಿ ಮಾಡ್ಕೊಳ್ತಾರೆ. ಅಂದ್ರೆ ನಾವು ಕೃಷ್ಣ ಪ್ರಜ್ಞೆ ಇದು ಒಬ್ಬರ್ಲಿಂತ್ರ ಸಾಧ್ಯ ಆಗುವುದಿಲ್ಲ, ಇದಕ್ಕೆ ಎಲ್ರೂ ಸಹ ಕೈ ಜೋಡಿಸಿ ಪ್ರಚಾರ ಮಾಡ್ಬೇಕು. ಇನ್ನು ಭಕ್ತನಂದ್ರೆ ಹೇಗಿರ್ಬೇಕಂದ್ರೆ, ಕೃಷ್ಣ ಪ್ರಜ್ಞೆ ಇರದ ಮುಗ್ಧ ವ್ಯಕ್ತಿಗಳ ಬಗ್ಗೆ ಅವನಿಗೆ ಅನುಕಂಪವಿರ್ಬೇಕು. ಇವಾಗ ಪ್ರಹ್ಲಾದ್ ಮಹಾರಾಜರು 5 ವರ್ಷದ ಬಾಲಕ, ಅವ್ರಿಗೆ ಭಗವಂತ ಪ್ರತ್ಯಕ್ಷನಾಗಿ ನಿನಗೇನು ವರ ಬೇಡ್ಕೊ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಹೇಳಿ, ಪತಿತಾತ್ಮರನ್ನು ಉದ್ಧಾರ ಮಾಡುವವರಿಗೂ ತನಗೆ ಮೋಕ್ಷ ಬೇಡ ಅಂತ ಹೇಳ್ತಾರೆ. ಅಂದ್ರೆ ಇತರರ ಬಗ್ಗೆ ಕಾಳಜಿ ಇಲ್ಲದವರು ಕೃಷ್ಣನ ಕೃಪೆಗೆ ಅವರು ಎಂದೂ ಪಾತ್ರರಾಗೋದಿಲ್ಲ. ಇತ್ತೀಚೆಗೆ ನಮ್ಮ ಗುರು ಮಹಾರಾಜರು ಸಹ ಹರೇ ಕೃಷ್ಣ ಹೇಳಿಸುವ ಮಂತ್ರವನ್ನ ಟಾಸ್ಕ್ ಕೊಟ್ಟಿದ್ದಾರೆ. ನಾವು ಗುರು ಮಹಾರಾಜರ ಆದೇಶವನ್ನು ಪಾಲಿಸೋಣ. ಎಷ್ಟು ಪ್ರಚಾರ ಮಾಡ್ತೀವಿ ಅಷ್ಟು ಭಕ್ತಿ ನಮ್ಮಲ್ಲಿ ಬೀಳುತ್ತೆ, ಚೈತನ್ಯ ಮಹಾಪ್ರಭುಗಳ ಕೃಪೆ ನಮ್ಗೆ ದೊರಕುತ್ತೆ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಮುಂದೆ ಪೃಥು ಮಹಾರಾಜರು ಏನ್ ಹೇಳ್ತಾರಂದ್ರೆ, ನಿನಗೆ ತುಂಬಾ ಗರ್ವ ಬಂದ್ಬಿಟ್ಟಿದೆ, ನಿನ್ನನ್ನು ಕೊಲ್ಬಾರ್ದೆಂಬ ಒಂದು ಕಾರಣಕ್ಕೆ ಮಾತ್ರ ನೀನು ಗೋರೂಪ ಧರಿಸಿದೀಯ. ಆದ್ರೂ ಸಹ ನಾನು ಏನ್ ಮಾಡ್ತೀನಿ, ಕಾಳುಗಳನ್ನು ಹೇಗೆ ಪುಡಿ ಮಾಡ್ತಾರಲ್ವಾ ಹಾಗೆ ಸಣ್ಣಗೆ ಪುಡಿಗುಟ್ಟಿ ನನ್ನ ಯೋಗ ಶಕ್ತಿಯಿಂದ ಸಮಸ್ತ ಪ್ರಜೆಗಳನ್ನು ಮೇಲಕ್ಕೆ ಎತ್ತುತ್ತೇನೆ ಅಂತ. ಯಾಕೆಂದ್ರೆ ಭೂದೇವಿ ಒಂದು ಹೇಳಿರ್ತಾಳಲ್ವಾ, ನನ್ನನ್ನು ಯಾಕೆ ಕೊಲ್ಬಾರ್ದು ಅಂತ. ನನ್ನನ್ ಪುಡಿ ಮಾಡಿದ್ರೆ ಏನಾಗುತ್ತೆ, ನಿನ್ನ ಪ್ರಜೆಗಳು ಎಲ್ಲಾ ಗರ್ಭ ಸಾಗರದೊಳಗೆ ಮುಳುಗ್ತಾರೆ ಅಂತ. ಅದ್ರ ಮಾತಿಗೆ ಇಲ್ಲಿ ಪೃಥು ಮಹಾರಾಜರು ಉತ್ತರ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿನಗೇನು ಚಿಂತೆ ಬೇಡ, ನನ್ನ ಪ್ರಜೆಗಳನ್ನು ನಾನು ಯೋಗ ಶಕ್ತಿಯ ಬಲದಿಂದ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಕ್ಚುಲಿ ಪೃಥು ಮಹಾರಾಜರಿಗೆ ಭೂಲೋಕದ ನೆರವಿನ ಅವಶ್ಯಕತೆನೇ ಇಲ್ಲ. ಅವ್ರು ಯಾಕಂದ್ರೆ ಸಾಕ್ಷಾತ್ ವಿಷ್ಣುವಿನ ಶಕ್ತಾವೇಶ ಅವತಾರ ಅವರು. ಅವರಲ್ಲಿ ಏನಿತ್ತು, ಸಂಕರ್ಷಣನ ಶಕ್ತಿ ಇತ್ತು. ಏಕೆಂದ್ರೆ ಭಗವಂತ ಯೋಗೇಶ್ವರ ಅಲ್ವಾ, ಸಕಲ ಯೋಗಗಳ ಒಡೆಯ ಅವನು. ಅಂದ್ರೆ ಪೃಥು ಮಹಾರಾಜರಿಗೆ ಸಂಕರ್ಷಣ ಶಕ್ತಿ ಇದ್ದಿದ್ದರಿಂದ ಅವರು ಭೂಮಿಯನ್ನು ಆರಾಮಾಗಿ ತೇಲುವಂತೆ ಮಾಡ್ತಾರೆ, ಏನ್ ಬೇಕಾದ್ರೂ ಮಾಡ್ಬೋದು. ಈ ಸಂಕರ್ಷಣ ಶಕ್ತಿಯನ್ನೇ ನಮ್ಮ ವಿಜ್ಞಾನಿಗಳನ್ನ ಏನ್ ಹೇಳ್ತಾರೆ ಅಂದ್ರೆ ಗುರುತ್ವಾಕರ್ಷಣ ಶಕ್ತಿ ಅಂತ ಹೇಳ್ತಾರೆ. ಮುಂದೆ ಈ ರೀತಿ ಮಾತನಾಡ್ಬೇಕಾದ್ರೆ ಭೂದೇವಿಗೆ ಅವನು ಹೇಗೆ ಕಾಣಿಸ್ತಾ ಇದ್ದ ಅಂದ್ರೆ, ಪೃಥು ಮಹಾರಾಜರು ಯಮರಾಜನಂತೆ ಕಾಣಿಸ್ತಾ ಇದ್ರು. ಅವನ ದೇಹ ಹೇಗಾಗಿತ್ತಂದ್ರೆ ಕ್ರುದ್ಧವಾದಂತೆ ತೋರುತ್ತಿತ್ತು, ಕ್ರೋಧದಿಂದ ತುಂಬಿಕೊಂಡಿದ್ದನು. ಅವನ ಭಯಂಕರ ರೂಪ ಮತ್ತು ಅವನ ಮಾತುಗಳನ್ನು ಕೇಳಿ ತರ ನಡಲಿಕ್ಕೆ ಶುರು ಮಾಡ್ತಾಳೆ. ಕೈ ಮುಗಿದು ಅವ್ರಿಗೆ ಶರಣಾಗತಿ ಆಗ್ತಾಳೆ ಪೃಥು ಮಹಾರಾಜರಿಗೆ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಪೃಥು ಮಹಾರಾಜರು ಸಾಕ್ಷಾತ್ ಭಗವಂತನ ಶಕ್ತಾವೇಶ ಅವತಾರ ಅಲ್ವಾ. ಒಂದಾಗ ಅರಿತುಕೊಂಡು ಅವಳಿಗೆ ಶರಣಾಗಿ ಪ್ರಾರ್ಥನೆ ಮಾಡಿ ತೊಡಗುತ್ತಾಳೆ. ಇವಾಗ ಅರ್ಜುನನು ಸಹ ಶರಣಾಗತಿ ಆದಾಗ್ಲೇ ಏನಾಗುತ್ತೆ, ಅವ್ರಿಗೂ ಭಗವದ್ಗೀತೆ ಉಪದೇಶ ಮಾಡ್ತಾರಲ್ವಾ. ಹಾಗೆ ನಾನು ಗಿಡಮೂಲಿಕೆ ಮತ್ತು ಧಾನ್ಯದ ಬೀಜವನ್ನು ಹುದಿಸಿಕೊಟ್ಟಿದ್ದೇನೆ ನಿಜ, ಆ ಅಪವಾದಕ್ಕೆ ಅವರು ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾಳೆ. ಅವುಗಳನ್ನು ಹೇಗೆ ಪ್ರಕಟ ಮಾಡ್ಬೇಕು ಅಂತ ಅದನ್ನ ವಿವರಿಸ್ಲಿಕ್ಕೆ ಶುರು ಮಾಡ್ತಾಳೆ. ಅಂದ್ರೆ ಭಗವಂತ ಏನು ಶಿಷ್ಟ ರಕ್ಷಕ, ದುಷ್ಟ ಭಕ್ಷಕ ಅಲ್ವಾ. ಭಗವದ್ಗೀತೆಯಲ್ಲಿ ಮೃತ್ಯು ಸರ್ವರಹರಶಹಂ ಉದ್ಭವಶ್ಯ ಭವಿಷ್ಯತಾಮ್ ಅಂತ ಭಗವಂತ ಹೇಳ್ತಾರೆ. ಅಂದ್ರೆ ಭಗವಂತ ಅವತರಿಸಿದಾಗ ಅವರನ್ನು ಧಿಕ್ಕರಿಸುವ ಮತ್ತು ಶ್ರದ್ಧೆ ಇಲ್ಲದವರಿಗೆ, ನಾಸ್ತಿಕರಿಗೆ ಮೃತ್ಯುವಾಗಿ ಪ್ರಕಟವಾಗುತ್ತಾನೆ ಅಂತ ಹೇಳಲಾಗಿದೆ. ಅಂದ್ರೆ ಹಿರಣ್ಯಕಶಿಪು ಕೃಷ್ಣನ ಪರಮಾಧಿಕಾರವನ್ನು ಧಿಕ್ಕರಿಸಿದಾಗ ನರಸಿಂಹನ ಅವತಾರವಾಗಿ ಅವರನ್ನ ಸಂಹರಣೆ ಮಾಡ್ತಾನೆ. ಅದೇ ರೀತಿ ಮೃತ್ಯುವಿನಂತ ತನ್ನ ಎದುರಿಗಿದ್ದ ಋತುರಾಜನನ್ನು ನೋಡಿ ಅವಳು ಭಯದಿಂದ ನಡಗ್ಲಿಕ್ಕೆ ಶುರು ಮಾಡ್ತಾಳೆ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ನಡಗ್ಲಿಕ್ಕೆ ಶುರು ಮಾಡ್ತಾಳೆ. ಅಂದ್ರೆ ಪೃಥು ಮಹಾರಾಜರಿಗೆ ತನ್ನ ಮೇಲೆ ಅಪಾರವಾದ ಕೋಪ ಬಂದಿದೆ. ಈ ಕೋಪವನ್ನು ತಣಿಸ ಹೊರತು ಅವರು ನನ್ನ ಮಾತುಗಳನ್ನು
ಹೇಳುವುದು ನನ್ ಮಾತುಗಳನ್ನ ಕೇಳುವುದಿಲ್ಲ ಅಂತ ಅವಳಿಗೆ ಗೊತ್ತಾಯ್ತು. ಅದಕ್ಕೆ ಅವಳು ಅತಿ ವಿನಯದಿಂದ ಮಾತಾಡತೊಡಗುತ್ತಾಳೆ. ಅಂದ್ರೆ ಅವಳು ಏನಂತ ಪ್ರಾರ್ಥನೆ ಮಾಡ್ತಾಳಂದ್ರೆ, ನೀನು ನಿರ್ಗುಣನು, ನಿನ್ನಲ್ಲಿ ತ್ರಿಗುಣಗಳ ಮಿಶ್ರಣವಿಲ್ಲ. ಈ ತ್ರಿಗುಣಗಳು ನಿನ್ನ ಶಕ್ತಿ. ಯಾವ್ದ್ಯಾವ್ದು ತ್ರಿಗುಣಗಳು? ಸತ್ವ, ರಜೋ, ತಮೋ. ಈ ಗುಣಗಳ ಪ್ರಭಾವದಿಂದ ಜಗತ್ತಿನಲ್ಲಿ ಏನಾಗುತ್ತೆ, ವಿವಿಧತೆ ಕಂಡು ಬರುತ್ತೆ. ಈ ವಿವಿಧತೆಗೆ ಕಾರಣ ಏನಂದ್ರೆ ನಿನ್ನದೇ ಆದ ಮಾಯಾಶಕ್ತಿ ಅಂತ ಹೇಳ್ತಾಳೆ. ಆದ್ರೆ ನೀನು ಯಾವಾಗಲೂ ದಿವ್ಯ ಸ್ವರೂಪದಲ್ಲಿ ನೆಲೆಗೊಂಡಿರ್ತೀಯ. ಆದ್ರೆ ನಾವೆಲ್ಲ ನಮ್ಮ ಸ್ವರೂಪವನ್ನು ಮರೆತು ತ್ರಿಗುಣಗಳಿಂದ ಬಂಧಿತರಾಗಿರ್ತೀವಿ ಅಂತ ಹೇಳ್ತಾರೆ. ನಾನು ನಿನ್ನ ದೇಹದ ಭಾಗವೇ. ಅಂದ್ರೆ ಇವಾಗ ಬ್ರಹ್ಮಾಂಡವನ್ನೇ ಹೇಗೆ ಇದು ಮಾಡಲಾಗಿದೆ ಅಂದ್ರೆ, ಅಧೋಲೋಕಗಳನ್ನು ಭಗವಂತನ ಪಾದ ಮತ್ತು ಊರ್ಧ್ವ ಭಾಗಗಳನ್ನು ಶಿರೋಭಾಗ ಅಂತ ಹೇಳಲಾಗಿದೆ. ಮುಂದೆ ಅವಳು ಪ್ರಾರ್ಥನೆ ಮಾಡ್ತಾ, ನೀನೇ ಸಕಲ ಭೌತಿಕ ಸೃಷ್ಟಿಯ ಒಡೆಯ, ಎಲ್ಲಾ ಜೀವಿಗಳಿಗೆ ವಿಶ್ರಾಂತಿ ಧಾಮವಾದ ಭೂಲೋಕವನ್ನು ನೀನೇ ಸೃಷ್ಟಿ ಮಾಡಿದೀಯಾ. ಆದ್ರೆ ನೀನು ಅದರಲ್ಲಿ ಬಂಧಿತನಾಗಿಲ್ಲ. ಇವಾಗ ನಾವೇನಾದ್ರೂ ಮನೆ ತಗೊಂಡ್ರೆ ಅದೇನಾಗಿರುತ್ತೆ, ನಾವು ನಮ್ಮನೆ ಅಂತ ನಾವು ಎಷ್ಟು ಜಂಬ ಕೊಚ್ಕೊಳ್ತೀವಲ್ವಾ. ಆದ್ರೆ ಭಗವಂತ ಎಲ್ಲಾ ಸೃಷ್ಟಿ ಮಾಡಿದಾನೆ, ಆದ್ರೆ ಅವನು ಅದರಲ್ಲಿ ಬಂಧಿತನಾಗಿಲ್ಲ. ಅವನು ಸಂಪೂರ್ಣವಾಗಿ ಸ್ವತಂತ್ರ. ಇವಾಗ ನೀನೇ ಸೃಷ್ಟಿ ಮಾಡಿದ್ದು, ಇವಾಗ ನೀನೇ ಆಯುಧ ಹಿಡಿದು ನನ್ನನ್ನು ವಧಿಸ್ಲಿಕ್ಕೆ ಬಂದಿದೀಯಲ್ವಾ ಅಂತ ಕೇಳ್ತಾಳೆ. ರಕ್ಷಕನೇ ಹೀಗೆ ಬಂದಿರುವಾಗ ನಾನ್ ಎಲ್ಲಿ ಹೋಗ್ಬೇಕು, ನನಗ್ ಯಾರು ರಕ್ಷಣೆ ಕೊಡ್ಬೇಕು ಅಂತ ಪ್ರಶ್ನೆ ಮಾಡ್ತಾಳೆ. ಅಂದ್ರೆ ಇಲ್ಲಿ ಭಗವಂತನಿಗೆ ಅವಳು ಸಂಪೂರ್ಣವಾಗಿ ಶರಣಾಗತಳಾಗಿದ್ದಾಳೆ. ಇವಾಗ ಹೇಳ್ತಾರಲ್ವಾ, ರಾಕೆ ಕೃಷ್ಣೆ ಮಾರೇಕಿ, ಮಾರೇ ಕೃಷ್ಣ ರಾಕೇಕಿ. ಅಂದ್ರೆ ಕೃಷ್ಣ ಯಾರನ್ನಾದ್ರೂ ಕೊಲ್ಲಿಕ್ಕೆ ಬಯಸಿದ್ರೆ ಅವರನ್ನ ಯಾರು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಕೃಷ್ಣ ಯಾರನ್ನಾದ್ರೂ ರಕ್ಷಣೆ ಮಾಡ್ಲಿಕ್ಕೆ ಬಯಸಿದ್ರೆ ಅವರನ್ನು ಯಾರು ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಪ್ರಭುವೇ ಭೂದೇವಿಯನ್ನು ವಧಿಸಲು ಬಂದಿದ್ರಿಂದ ಅವಳನ್ನು ರಕ್ಷಿಸಲು ಯಾರೂ ಸಾಧ್ಯವಿರ್ಲಿಲ್ಲ ಅಂತ ಅವಳಿಗೆ ಅರಿವಾಗಿರುತ್ತೆ. ಇವಾಗ ಕಳ್ಳರು ಹೊಡಿಲಿಕ್ಕೆ ಬಂದ್ರೆ ನಾವ್ ಏನ್ ಮಾಡ್ತೀವಿ, ಪೊಲೀಸರ ಹತ್ರ ಹೋಗ್ತೀವಿ. ಪೊಲೀಸರೇ ಹೊಡಿಲಿಕ್ಕೆ ಬಂದ್ರೆ ನಾವು ಯಾರ ಹತ್ರ ಹೋಗ್ಬೇಕು ಅಲ್ವಾ. ಹಾಗೆ ನಾವೆಲ್ಲರೂ ಭಗವಂತನಿಂದ ರಕ್ಷಣೆ ಪಡಿತಾ ಇದ್ದೀವಿ. ಆ ಭಾವನೆ ನಮ್ಮಲ್ಲಿರ್ಬೇಕು, ನಮ್ಮ ರಕ್ಷಕ ಅಂತ. ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ ಹೇಳಿ, ಸರ್ವ ಧರ್ಮಾನ್ ಪರಿತ್ಯಾಜ್ಯಂ ಮಾಮೇಕಂ ಶರಣಂ ವ್ರಜ, ಅಹಂ ತತ್ವ ಸರ್ವ ಪಾಪೆಭೋ ಮೋಕ್ಷಾಯಿ ಆಶಾಮಿ ಮಾ ಶುಚಃ ಅಂತ ಹೇಳ್ತಾರೆ. ಸಂಪೂರ್ಣವಾಗಿ ನನ್ನಲ್ಲಿ ಶರಣಾಗತೆ ಆಗು, ನಾನು ನಿನ್ನ ಸಕಲ ಪಾಪಗಳಿಂದ ಬಿಡುಗಡೆ ಮಾಡ್ತೀನಿ ಅಂತ ಭಗವಂತನು ಆಶ್ವಾಸನೆ ಕೊಡ್ತಾರಲ್ವಾ. ಇವಾಗ ಭೂದೇವಿಯು ಸಹ ಭಗವಂತನಿಗೆ ಶರಣಾಗತಿಯಾಗಿದ್ದಾಳೆ. ಈ ಮುಂದೆ ಪ್ರಾರ್ಥನೆಯಲ್ಲಿ ಏನೇನ್ ಹೇಳ್ತಾ ಇದ್ದಾಳೆ ಅಂದ್ರೆ, ಹೇ ಪ್ರಭುವೇ, ನೀನು ಒಬ್ಬನೇ, ಆದ್ರೆ ಕಲ್ಪನಾತೀತವಾದ ನಿನ್ನ ಶಕ್ತಿಗಳ ಮೂಲಕವಾಗಿ ನೀನು ಅನೇಕ ರೂಪಗಳಲ್ಲಿ ವಿಸ್ತಾರಗೊಂಡಿವೆ. ಬ್ರಹ್ಮನ ಮೂಲಕ ಈ ಸೃಷ್ಟಿಯನ್ನ ನೀನು ಸೃಷ್ಟಿಸಿರುವೆ. ಆದ್ರೆ ಅನುಭವಿಗಳು ಏನ್ ಮಾಡ್ತಾರೆ ಅಂದ್ರೆ, ನಿನ್ನ ಮಾಯಾಶಕ್ತಿಯ ಪ್ರಭಾವದಿಂದ ನಿನ್ನ ಲೌಕಿಕ ಕಾರ್ಯಗಳನ್ನ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂದ್ರೆ ಭೌತಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ, ತಟಸ್ಥ ಶಕ್ತಿ, ಇವೆಲ್ಲ ಯಾವ ಭಗವಂತನ ಶಕ್ತಿಗಳೇ ಅಲ್ವಾ. ಈ ಜೀವಿಗಳು ಎಲ್ಲಿ ಬರ್ತಾರೆ ಅಂದ್ರೆ ಭಗವಂತನ ತಟಸ್ಥ ಶಕ್ತಿಯಲ್ಲಿ ಬರ್ತಾರೆ. ಬ್ರಹ್ಮನು ಸಹ ಜೀವಿಗಳಲ್ಲಿ ಒಬ್ಬನು, ಅವನು ಸಹ ತಟಸ್ಥ ಶಕ್ತಿಯಲ್ಲೇನೆ ಬರ್ತಾನೆ. ಆದ್ರೆ ಭಗವಂತನ ಅನುಗ್ರಹದಿಂದ ಅವರಿಗೆ ವಿಶೇಷವಾದ ಅಧಿಕಾರವನ್ನು ಕೊಡಲಾಗಿದೆ. ಅಂದ್ರೆ ಸೃಷ್ಟಿಯ ಅಧಿಕಾರ. ಸೃಷ್ಟಿಕರ್ತ ಬ್ರಹ್ಮ ಎನಿಸಿದರೂ ನಿಜವಾಗಿಯೂ ಕೃಷ್ಣನೇ ಪರಮ ಸೃಷ್ಟಿಕರ್ತ. ಬ್ರಹ್ಮ ಒಂದು ಸಾಧನ ಮಾತ್ರ ಆಗಿರ್ತಾನೆ. ಎಲ್ಲಾ ಕ್ರಿಯೆಗಳಿಂದ ಒಂದು ನಿಶ್ಚಿತವಾದ ಯೋಜನೆ ಇರುತ್ತೆ. ಈ ಯೋಜನೆ ಯಾರಿಗೆ ಅರ್ಥ ಆಗುತ್ತಂದ್ರೆ, ಯಾರಿಗೆ ಭಗವಂತನ ವಿಶೇಷ ಅನುಗ್ರಹ ಇರುತ್ತೆ ಅವರಿಗೆ ಮಾತ್ರ ಈ ಯೋಜನೆಗಳು ಅರ್ಥ ಆಗುತ್ತೆ. ಅಂದ್ರೆ ಹೇಳ್ತಾಳೆ ಮುಂದೆ, ಪ್ರಭುವೇ, ನಿನ್ನ ಶಕ್ತಿಗಳಲ್ಲಿ ಆದ ಭೌತ ದ್ರವ್ಯಗಳು, ಕರ್ಮೇಂದ್ರಿಯಗಳು, ಅವುಗಳನ್ನು ನಿಯಂತ್ರಿಸುವ ದೇವತೆಗಳು, ಬುದ್ಧಿ, ಅಹಂಕಾರ, ಎಲ್ಲದರ ಕಾರಣ ನೀನೇ ಬ್ರಹ್ಮಾಂಡವನ್ನು ಸೃಷ್ಟಿಸುವೆ, ಪಾಲಿಸುವೆ, ನಾಶ ಮಾಡುವೆ, ಮತ್ತೆ ನಿನ್ನ ಶಕ್ತಿಯ ಮೂಲಕ ಪ್ರಕಟವಾಗುತ್ತವೆ. ಆದ್ದರಿಂದ ಎಲ್ಲ ಕಾರಣಗಳ ಕಾರಣ ನೀನು, ನನ್ನ ಪ್ರಣಾಮಗಳನ್ನು ಸ್ವೀಕರಿಸುವಂತ ಪ್ರಣಾಮಗಳನ್ನು ಮಾಡ್ತಾಳೆ. ನಾನು ಗರ್ಭೋದಕ ಸಾಗರದಲ್ಲಿ ಮುಳುಗಿದಾಗ ನನ್ನನ್ನು ಎತ್ತಿ ರಕ್ಷಣೆ ಮಾಡಿದೆ ನೀನೇ ಅಲ್ವಾ. ಈಗ ರಕ್ಷಣೆ ಮಾಡಿ ಈಗ ನನ್ನನ್ನೇ ಕೊಲ್ಲಿಕ್ ಬರ್ತಾ ಇದೆಯಲ್ವಾ
ಅಂತ ಹೇಳ್ತಿದ್ದಾರೆ. ಅಂದ್ರೆ ವರಹ ಅವತಾರವಾಗಿ ಭೂದೇವಿಯನ್ನ ರಕ್ಷಣೆ ಮಾಡಿರ್ತಾರಲ್ವಾ, ಅದನ್ನ ಭೂದೇವಿ ಹೇಳ್ತಾ ಇರ್ತಾಳೆ. ಹೇ ಧರಾಧರನೇ, ಧರಾಧರ ಅಂದ್ರೆ ಏನು? ವರಹ ಅವತಾರೆಯಾಗಿ ಭೂಮಿಯನ್ನು ತನ್ನ ಕೋರೆದಾಡುಗಳ ಮೇಲೆ ಇಟ್ಕೊಂಡವನು ಅಂತ ಅರ್ಥ ಬರುತ್ತೆ. ಇವಾಗ ನೀನೇ ಕಾಪಾಡಿದ ಆ ಭೂಮಿಯನ್ನು ನೀನೇ ನಾಶ ಮಾಡ್ತಾ ಇದೀಯಾ ಅಂತ ಹೇಳ್ತಾಳೆ. ನಿನ್ನ ತ್ರಿಗುಣಗಳಿಂದ ಕೂಡಿದ ನಿನ್ನ ಶಕ್ತಿಗಳಲ್ಲಿ ಒಂದಾದ ನಾನು ಅದರಲ್ಲಿ ಸೃಷ್ಟಿಯಾಗಿದ್ದೇನೆ. ನಿನ್ನ ವರ್ತನೆಯಿಂದ ನನಗೆ ತುಂಬಾ ದಿಗ್ಭ್ರಮೆಯಾಗಿದೆ. ನಿನ್ನ ಭಕ್ತರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಅಂದ್ರೆ ನಿನ್ನ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಕೂಡ ಇಲ್ಲ ಅಂತ ಹೇಳ್ತಾಳೆ. ಅಂದ್ರೆ ಭಗವಂತನ ವರ್ತನೆಗಳು ಹೇಗಿರುತ್ತವೆ ಅಂದ್ರೆ ಒಂದೊಂದು ಅವತಾರಗಳಲ್ಲಿ ಅವು ಅಸಾಧಾರಣವಾಗಿ ಇರುತ್ತೆ ಮತ್ತು ಆಶ್ಚರ್ಯಕರವಾಗಿರುತ್ತೆ. ನಮ್ಮಂತ ಅಲ್ಪರಾದ ಮಾನವರಿಗೆ ಆ ವರ್ತನೆಗಳಾಗಲಿ ಆ ಯೋಚನೆಗಳಾಗಲಿ ಅರ್ಥವಿರಲಿ, ಅದನ್ನ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ನಮ್ಗೆ ಸಾಧ್ಯ ಇರಲ್ಲ. ಅಂದ್ರೆ ಹೀಗೆ ಗೋರೂಪಿಯಾದ ಭೂಮಿ ಭಗವಂತನ ಶಕ್ತಾವೇಶ ಅವತಾರವಾದ ಪೃಥು ಮಹಾರಾಜರಿಗೆ ಶರಣಾಗಿ, ನೀನು ಭಕ್ತ ವತ್ಸಲ ಕರುಣಾಮಯಿ, ದಯವಿಟ್ಟು ನನ್ನ ಕೃಪೆಯನ್ನು ತೋರು ಅಂತ ಹೀಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾಳೆ. ಆವಾಗ ಪೃಥು ಮಹಾರಾಜನ ಕೋಪ ತಣ್ಣಗಾಗುತ್ತೆ. ಅವಳಿಗೆ ಆದೇಶ ಕೊಡ್ತಾರೆ, ನೀನು ಎಲ್ಲ ಜೀವಿಗಳ ಆಹಾರವನ್ನು ಒದಗಿಸು. ಅದರಂತೆ ಭೂದೇವಿ ಏನ್ ಮಾಡ್ತಾಳೆ, ಹಾಲಿನ ರೂಪದಲ್ಲಿ ಎಲ್ಲರ ಅವಶ್ಯಕತೆಗಳನ್ನ ಪೂರೈಸ್ತಾಳೆ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ನೆಕ್ಸ್ಟ್ ಇವಾಗ ನಮ್ಗೆ ಈ ಕಥೆಯಿಂದ ನಮ್ಗೆ ಏನ್ ತಿಳಿದುಕೊಳ್ಳುತ್ತೆ ಹೇಳಿ? ರಾಜನ ಕರ್ತವ್ಯ ತಿಳಿಯುತ್ತೆ, ಯಜ್ಞದ ಪ್ರಾಮುಖ್ಯತೆ ತಿಳಿಯುತ್ತೆ, ಅಧಿಕೃತ ಮಾರ್ಗ ಯಾವುದು, ಭಗವಂತನ ಶಕ್ತಿ ಏನು ಅನ್ನೋದೆಲ್ಲ ಈ ಅಧ್ಯಾಯದ ಮುಖಾಂತರ ತಿಳಿದುಕೊಳ್ತೀವಿ ನಾವು. ಅಂದ್ರೆ ಒಬ್ಬ ರಾಜನ ಕರ್ತವ್ಯ ಏನಾಗಿರುತ್ತೆ, ಆಡಳಿತ ಹೇಗೆ ನಡೆಸ್ಬೇಕು, ರಾಜ ಪ್ರಜೆಗಳಿಗೆ ರಾಜನ ಜೀವನ ಹೇಗಾಗಿರುತ್ತೆ ಅಂದ್ರೆ ಪ್ರಜೆಗಳಿಗೆ ಕನ್ನಡಿ ಇದ್ದ ಹಾಗೆ ಇರುತ್ತೆ. ಅಂದ್ರೆ ಇಲ್ಲಿ ಯಜ್ಞದ ಪ್ರಾಮುಖ್ಯತೆಯನ್ನು ಸಹ ನಾವು ತಿಳಿತೀವಿ. ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಏನೇ ಸೃಷ್ಟಿಯಾಗಿದ್ರು ಅದು ಭಗವಂತನ ಸೃಷ್ಟಿ. ನಾವು ಭಗವಂತನ ತೃಪ್ತಿ ಪಡಿಸ್ಬೇಕು. ಯಸ್ಮಿನ್ ತುಷ್ಟಿ ಜಗತ್ ತುಷ್ಟಿ ಅಂತಾರಲ್ವಾ. ಗಿಡದ ಮರದ ಬೇರಿಗೆ ನೀರ್ ಹಾಕಿದ್ರೆ ಆ ಗಿಡ ಹೇಗೆ ಸಮೃದ್ಧಿಯಾಗಿ ಬೆಳೆಯುತ್ತಲ್ವಾ, ಹಾಗೆ ನಾವು ಪುರುಷೋತ್ತಮನನ್ನ ನಾವು ಧ್ಯಾನ ಮಾಡ್ಬೇಕು. ಭಗವಂತನ ಶಕ್ತಿಯನ್ನು ಯಾರು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ರಾಜನಾದವನು ಅಹಂಕಾರ ದಬ್ಬಾಳಿಕೆ ಇಂದ ರಾಜಭಾರ ಮಾಡಬಾರ್ದು. ಯಾವಾಗಲೂ ಧರ್ಮಬದ್ಧವಾಗಿ ಶಾಸ್ತ್ರಗಳ ಪ್ರಕಾರ ರಾಜ್ಯ ಮಾಡ್ಬೇಕು ಅಂತ ನಾವು ಈ ಅಧ್ಯಾಯದಿಂದ ತಿಳಿದುಕೊಳ್ತೀವಿ. ನನಗೆ ಈ PPT ಮಾಡಿಕೊಟ್ಟ ಶೇಷಾದ್ರಿ ಪ್ರಭುಗಳಿಗೂ ಅನಂತ ಕೋಟಿ ಧನ್ಯವಾದಗಳು, ದಂಡವತ್ ಪ್ರಣಾಮಗಳು. ಹಾಗೆ ಪ್ರಮೋದ್ ಕುಮಾರ್ ಪ್ರಭು, ಪ್ರವೀಣ್ ಕುಮಾರ್ ಪ್ರಭು ನನಗೆ ಮಾರ್ಗದರ್ಶನ ನೀಡಿ ಅವರು ಸಹ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅವರಿಗೂ ಸಹ ದಂಡವತ್ ಪ್ರಣಾಮಗಳು. ಇಷ್ಟೊತ್ತವರೆಗೂ ಈ ಅಧಿವೇಶನವನ್ನು ಕೇಳಿಸಿಕೊಂಡ ನಿಮ್ಗೆಲ್ರಿಗೂ ಸಹ ದಂಡವತ್ ಪ್ರಣಾಮಗಳು. ನಮಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ನಮಗೆ ಮಾರ್ಗದರ್ಶನ ನೀಡುತ್ತಿರುವ ನಮ್ಮ ಸುರನಾಥ ಪ್ರಭುಗಳಿಗೂ ಸಹ ದಂಡವತ್ ಪ್ರಣಾಮಗಳು. ಶ್ರೀಲ ಪ್ರಭುಪಾದಿಗೆ ಜೈ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ಸೊ ಸಾಕಷ್ಟು ವಿಚಾರಗಳನ್ನ ಪೃಥು ಮಹಾರಾಜರ ಬಗ್ಗೆ, ಸೊ ಅವ್ರು ಯಾವ ರೀತಿ ಅವತಾರ ಆಯ್ತು, ಮತ್ತೆ ಅವರ ಒಂದು ಪಾದಗಳಲ್ಲಿ ಚಿಹ್ನೆ ನೋಡಿ ಅವರು ಸಾಕ್ಷಾತ್ ಭಗವಂತನ ಅವತಾರ ಇದ್ದಾಗಿರ್ಬೋದು, ಮತ್ತೆ ಅವರ ಪಟ್ಟಾಭಿಷೇಕ, ಸೊ ಈ ರೀತಿ ಮತ್ತೆ ಯಾವ ರೀತಿಯಾಗಿ ಅವರು ಆಡಳಿತವನ್ನ ಮಾಡಿದ್ರು, ಭೂದೇವಿಯ ಮೇಲೆ ಕೋಪ ಯಾಕೆ ಮಾಡ್ಕೊಂಡ್ರು, ಅದೆಲ್ಲವನ್ನ ತುಂಬಾ ಸುವಿಸ್ತಾರವಾಗಿ ಅರ್ಥ ಆಗೋ ರೀತಿಯಾಗಿ ತುಂಬಾ ಅದ್ಭುತವಾಗಿ ತಿಳಿಸಿದ್ದೀರಾ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಅವರು ಇದೇ ರೀತಿ ನಮ್ಗೆಲ್ಲರಿಗೂ ಕೂಡ ಇನ್ನೂ ಹೆಚ್ಚಿನ ಒಂದು ಭಾಗವತಂನ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡೋದಕ್ಕಾಗ್ಲಿ ಅಂತ ಕೇಳ್ಕೊಂಡು, ಒಂದು ಬಾರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗುರುಕೃಷ್ಣರ ಸೇವೆಯನ್ನು ಮಾಡೋದಕ್ಕಾಗ್ಲಿ ಅಂತ ಕೇಳ್ಕೊಂಡು ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಮಾತಾಜಿಯವರಿಗೋಸ್ಕರ. ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಈ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ತಗೊಳ್ಳೋಣ. ಅದಕ್ಕಿಂತ ಮುಂಚೆ ಕೆಲವೊಂದು ಅನೌನ್ಸ್ಮೆಂಟ್ಗಳಿದೆ, ಅದನ್ನ ಮಾಡಿ ನಾವು ಅಧಿವೇಶನ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ತಗೊಳ್ಳೋಣ. ಸೊ ಮೊದಲನೇದಾಗಿ, ನಾಳೆ ನಮ್ಮೆಲ್ಲರಿಗೂ ಗೊತ್ತಾಗಿದೆ, ಪ್ರತಿದಿನ ಅನೌನ್ಸ್ಮೆಂಟ್ ಆಗ್ತಿದೆ ಅನ್ಕೊಂಡಿದೀವಿ ಎಲ್ಲ ಗ್ರೂಪ್ ನಲ್ಲೂ ಕೂಡ. ಸೊ ನಾಳೆ ಪನಿಹಟ್ಟಿ ಫೆಸ್ಟಿವಲ್ ಇದೆ. ಸೊ ಎಲ್ಲೂ ಕೂಡ ದಯವಿಟ್ಟು ಅಟೆಂಡ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಬೆಳಗ್ಗೆ ಆಕ್ಚುಲಿ 7:30ಇಂದನೇ ಇರುತ್ತೆ. ಸೊ ಸುರನಾಥ್ ಪ್ರಭುಗಳು ಕೂಡ ಇದ್ರ ಒಂದು ಲೀಲೆ ಬಗ್ಗೆ ಅದು ತಿಳಿಸ್ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಕೂಡ ನಾಳೆ ಬರಬೇಕು. ಒಂದು ಸೇವೆಯಲ್ಲಿ ಆಕ್ಚುಲಿ ನಮ್ಮ ಒಂದು ಪ್ರಹ್ಲಾದ್ ಸರ್ಕಲ್ದು ಒಂದು ಅಭಿಷೇಕದ ಪೂಜೆಯನ್ನ ವಹಿಸ್ಕೊಂಡ್ಲಾಗಿದೆ. ಸೊ ಅಲ್ಲಿ ಹಲವಾರು ಸೇವೆಗಳು ಕೂಡ ಇರುತ್ತೆ ಬೆಳಗ್ಗೆಯಿಂದಾನೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಬನ್ನಿ. ಸೊ ಯಾರು ಕೂಡ ಮಿಸ್ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಅದು ಪ್ರೋಗ್ರಾಮ್ ಡೀಟೇಲ್ಸ್ ನೋಡ್ಬೋದು ಇಲ್ಲಿದೆ.
ಸೊ ನಾಳೆ ಬೆಳಿಗ್ಗೆ 7:30ಇಂದಾನೇ ದರ್ಶನಾರತಿ ಇರುತ್ತೆ. ಮತ್ತೆ 8:00ವರೆಗೆ ದನ ಪ್ರಸಾದಂ ಇರುತ್ತೆ. ಮತ್ತೆ 9 ಗಂಟೆಗೆ ಚೈತನ್ಯ ಮಹಾಪ್ರಭುಗಳ ಒಂದು ಪಲ್ಲಕ್ಕಿ ಒಂದು ಉತ್ಸವ ಇರುತ್ತೆ. ಮತ್ತೆ 10 ಗಂಟೆಗೆ ಅಭಿಷೇಕದ ಪೂಜೆ ಇರುತ್ತೆ. ನಂತರ 11 ಕಾಲಿಗೆ ಒಂದು ವಿಶೇಷ ಅಧಿವೇಶನ ಅನ್ನೋದು ಇರುತ್ತೆ. ಮತ್ತೆ ಆರತಿ ಮಹಾಆರತಿ ಬಂದು 12:30 ಆಗುತ್ತೆ. ಮತ್ತೆ 12:45ಕ್ಕೆ ಪ್ರಸಾದಂ ಇರುತ್ತೆ. ಸೊ ಬೆಳಗಿನ ಜಾವ ತಾವೆಲ್ಲರೂ ಕೂಡ ಬಂದ್ರೆ ಮಧ್ಯಾಹ್ನದೊಳಗಡೆ ನಾವು ಮತ್ತೆ ವಾಪಸ್ ಮನೆಗೆ ಹೋಗ್ಬೋದು. ಸೊ ಭಕ್ತರ ಒಂದು ಸಾಂಗತ್ಯ ಆಗುತ್ತೆ, ಗುರುಗಳ ಭೇಟಿ ಆಗುತ್ತೆ, ಗುರುಗಳ ಒಂದು ಅವರೊಟ್ಟಿಗೆ ಮಾತಾಡ್ಕೊಂಡು ಎಲ್ಲ ಭಕ್ತರೊಟ್ಟಿಗೆ ಒಂದು ಸಮಯವನ್ನು ಕಳೀತಾ ಸೊ ಭಗವಂತನ ಒಂದು ಸೇವೆಯಲ್ಲಿ ಭಾಗಿಯಾಗ್ತಾ ಒಂದು ಗುರುಗಳ ಕೃಪೆಗೆ ನಾವು ಪಾತ್ರರಾಗ್ಬೋದು. ಸೊ ಆದ ಕಾರಣ ದಯವಿಟ್ಟು ಎಲ್ಲರೂ ಕೂಡ ಬನ್ನಿ, ಯಾರು ಕೂಡ ಮಿಸ್ ಮಾಡಬೇಡಿ ಅಂತ ಕೇಳ್ಕೊಳ್ತೀವಿ. ಹರೇ ಕೃಷ್ಣ. ಸೊ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಯಾರ್ದೆಲ್ಲ ಅಂದ್ರೆ ಶೆಲ್ಟರ್ ಆಗಿದೆ ಮತ್ತೆ ದೀಕ್ಷೆ ಆಗಿದೆ, ಸೊ ಅವರು ಭೋಗ ಕೂಡ ತರಬಹುದು. ಸೊ ನಾಳೆ 8 ಗಂಟೆಗಿಂತ ಮುಂಚಿತವಾಗಿನೇ ನೀವು ತಂದು ಅಲ್ಲಿ ಸುರನಾಥ್ ಪ್ರಭುಗಳಿಗೆ ನೀವು ಅಲ್ಲಿ ಹ್ಯಾಂಡ್ ಓವರ್ ಮಾಡ್ಬೇಕಾಗುತ್ತೆ. ಸೊ ಅಂದ್ರೆ ಕುಕ್ಡ್ ಐಟಮ್ಸ್. ಸೊ ಯಾರ್ದು ಶೆಲ್ಟರ್ಡ್ ಮತ್ತೆ ಇನಿಷಿಯೇಷನ್ ದೀಕ್ಷೆ ಆಗಿದೆ ಅವರು ಕುಕ್ಡ್ ಐಟಮ್ಸ್ ತರ್ಬೋದು. ಇಲ್ಲಿ ನೋಡ್ಬೋದು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲ ಅಂತಂದವರು ಯಾರ್ದೆಲ್ಲ ಇನ್ನೂ ಆಗಿಲ್ಲ, ಸೊ ದೀಕ್ಷೆ ಪಡ್ಕೊಂಡಿಲ್ಲ ಅಥವಾ ಏನು ಶೆಲ್ಟರ್ ಆಗಿಲ್ಲ, ಅವರು ಆ ಒಂದು ಹಣ್ಣುಗಳನ್ನ ತರ್ಬೋದು, ಫ್ರೂಟ್ಸ್ ಮತ್ತೆ ಡ್ರೈ ಫ್ರೂಟ್ಸ್. ಸೊ ಇವುಗಳನ್ನ ತಂದು ನಿಮ್ಮ ಕೈನಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಲ್ಲಿ ಕೊಡ್ಬೋದು. ಅದನ್ನ ಅಲ್ಲಿ ನೈವೇದ್ಯವನ್ನ ಭಗವಂತನಿಗೆ ಮಾಡ್ಲಾಗುತ್ತೆ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ಒಂದು ಅವಕಾಶವನ್ನ ಅಂತ ನಾನು ಪ್ರತಿಯೊಬ್ಬರು ಕೇಳ್ಕೊಳ್ತೀನಿ. ಸೊ ದಯವಿಟ್ಟು ಎಲ್ಲರೂ ಕೂಡ ಬನ್ನಿ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಸೊ ಸೋಮವಾರ ಬಂದು ನಮ್ಗೆ ಜಗನ್ನಾಥ್ ಸ್ನಾನ್ ಯಾತ್ರಾ ಇದೆ, ಮತ್ತೆ ಬಾಲಾಜಿ ಅವರ ಒಂದು ಬ್ರಹ್ಮೋತ್ಸವ ಇದೆ. ಸೊ ಆಕ್ಚುಲಿ ಇವತ್ತು 4th ಸ್ಯಾಟರ್ಡೆ, ಇವತ್ತು ಅಭಿಷೇಕದ ಪೂಜೆ ಆಗ್ಬೇಕಾಗಿತ್ತು ಬಾಲಾಜಿ ಅವರಿಗೆ. ಬಟ್ ಬ್ರಹ್ಮೋತ್ಸವ ಸೋಮವಾರ ಇರೋದ್ರಿಂದ ಸೊ ಇವತ್ತಿನ ಅಭಿಷೇಕವನ್ನ ಕ್ಯಾನ್ಸಲ್ ಮಾಡ್ಕೊಂಡು ಸೊ ಸೋಮವಾರ ಬ್ರಹ್ಮೋತ್ಸವವನ್ನ ಮಾಡ್ಲಾಗ್ತಾ ಇದೆ. ಸೊ ಎರಡೂ ಕೂಡ ನೋಡ್ಬೋದು. ಜಗನ್ನಾಥ್ ಸ್ನಾನ ಯಾತ್ರಾನು ಸಂಜೆ 6 ಗಂಟೆಯಿಂದ ಇರುತ್ತೆ, ಮತ್ತೆ ಬಾಲಾಜಿ ಅವರ ಬ್ರಹ್ಮೋತ್ಸವ ಕೂಡ 6 ಗಂಟೆಯಿಂದ ಇರುತ್ತೆ. ಸೊ ಕೂಡ ಅಷ್ಟೇ. ಸೊ ನಾಳೆ ಸೋಮವಾರ ಯಾರಿಗೆಲ್ಲ ಸಾಧ್ಯ ಆಗುತ್ತೆ, ಸಂಜೆ ನಂತರ ನೀವು ಕೆಲಸಗಳನ್ನ ಮುಗಿಸ್ಕೊಂಡು ಸೊ ಸಂಜೆ ನಂತರ ಒಂದು ಬಂದು ದೇವಸ್ಥಾನಕ್ಕೆ ಸೊ ಸೇವೆಗಳಲ್ಲಿ ಭಾಗಿಯಾಗ್ಬೋದು. ಮತ್ತೆ ಆ ಒಂದು ಬ್ರಹ್ಮೋತ್ಸವದಲ್ಲಿ ಎಲ್ಲ ಒಂದು ಸ್ನಾನಯಾತ್ರದಲ್ಲಿ ಎಲ್ಲ ತಾವು ಭಾಗಿಯಾಗ್ಬೋದು ಅಂತ ಕೇಳ್ಕೊಳ್ತೀವಿ. ಹರೇ ಕೃಷ್ಣ. ಈ ಒಂದು ಅವಕಾಶವನ್ನ ಯಾರು ಮಿಸ್ ಮಾಡ್ಕೊಳೋದು ಬೇಡ. ಸೊ ನಾಳೆನೂ ನಮ್ಗೆ ಭಕ್ತರ ಸಾಂಗತ್ಯ ಸಿಗುತ್ತೆ, ನಾಡಿದ್ದು ಭಕ್ತರ ಸಾಂಗತ್ಯ ಸಿಗುತ್ತೆ. ಸೊ ಯಾರು ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಕೊಳೋದು ಬೇಡ ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಸೊ ನೆಕ್ಸ್ಟ್ ಅನೌನ್ಸ್ಮೆಂಟ್ ಅಂತಂದ್ರೆ, ಸೊ ನಮ್ಮ ಒಂದು ಈ ಒಂದು ಸುಭದ್ರ ಚಕ್ರದಲ್ಲಿ ಇನ್ನೂ ಕೂಡ ಕಿಡ್ಸ್ ಸೆಷನ್ ಅನ್ನ ನಡೆಸ್ತಾ ಇದೀವಿ. ಅಂದ್ರೆ ವಾರಕ್ಕೊಂದು ಬಾರಿ ಈಗ ಒಂದು ಭಾನುವಾರ ಅದು ಕಂಟಿನ್ಯೂ ಆಗ್ತಾ ಇದೆ. ಸೊ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೂ ಅದು ಇರುತ್ತೆ. ಸೊ ಇನ್ನು ಯಾರಿಗೆಲ್ಲ ಮಕ್ಕಳುಗಳನ್ನ ನೀವು ಸೇರಿಸೋ ಹಾಗಿದ್ರೆ ಸೊ ದಯವಿಟ್ಟು ಸೇರಿಸಿ ಅಂತ ನಾವು ಕೇಳ್ಕೊಳ್ತೀವಿ. ಹರೇ ಕೃಷ್ಣ. ಸೊ ಮತ್ತಿನ್ನ ಮೊನ್ನೆ ತಾನೇ ನಮ್ಗೆ ಇದಾಗಿದೆ, ಏನು ಪಾಂಡವ ಏಕಾದಶಿ ಆಗಿದೆ. ಸೊ ಅದ್ರದ್ದು ರಿಪೋರ್ಟ್ ಅನ್ನ ಗ್ರೂಪ್ ನಲ್ಲಿ ಕಳಿಸಲಾಗಿತ್ತು. ಸೊ ದಯವಿಟ್ಟು ಎಲ್ಲರೂ ಕೂಡ ಆ ಒಂದು ರಿಪೋರ್ಟ್ ಅನ್ನ ನೋಡ್ಕೊಳ್ಳಿ. ಸೊ ಇನ್ನೊಂದೇನಂತಂದ್ರೆ, ಇದರ ವಿಶೇಷಣೆ, ಈ ಒಂದು ಏಕಾದಶಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ಸೊ ನಿರ್ಜಲ ಏಕಾದಶಿ, ಸೊ ಪಾಂಡವ ನಿರ್ಜಲ ಏಕಾದಶಿ. ಸೊ ಅದರ ಕಥೆಯನ್ನ ತಾವೆಲ್ಲರೂ ಓದ್ಕೊಂಡಿದ್ದೀರಾ ಅನ್ಕೊಂಡಿದೀವಿ. ಸೊ ಯಾಕೆ ನಿರ್ಜಲವನ್ನ ಮಾಡ್ಬೇಕು ಈ ಒಂದು ಏಕಾದಶಿಯನ್ನ ಅಂತ. ಸೊ ಅದಕ್ಕೋಸ್ಕರ ನೋಡ್ಬೋದು, ಈ ಬಾರಿ ಸಾಕಷ್ಟು ನಮ್ಮ ಪ್ರಹ್ಲಾದ್ ಸರ್ಕಲ್ ನ ಭಕ್ತರು ನಿರ್ಜಲ ಏಕಾದಶಿಯನ್ನ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಪ್ರಸನ್ನ ಕುಮಾರ್ ಪ್ರಭು ಇಂದ ಹಿಡಿದು ಸಾಕಷ್ಟು ಭಕ್ತರು ಆಲ್ಮೋಸ್ಟ್ ಈ ಬಾರಿ ನಮ್ಗೆ 186 ಭಕ್ತರು ಈ ಬಾರಿ ನಿರ್ಜಲ ಏಕಾದಶಿಯನ್ನ ಮಾಡಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಹರಿಬೋಲ್ ಅಂತ ನಾವು ಹೇಳೋಣ. ಮತ್ತಿನ್ನ ಬೇರೆ ಭಕ್ತರು ಕೂಡ ನೋಡ್ಬೋದು. ಆ ಒಂದು ಜಪದ ಒಂದು ಚಾಂಟಿಂಗ್ ನೀವು ನೋಡ್ಬೋದು, ಏಕಾದಶಿಯ ದಿನ ಎಷ್ಟು ಮಾಲೆಗಳನ್ನ ಮಾಡ್ತಾರೆ ಭಕ್ತರು ಅಂತ ಹೇಳಿ. ಸೊ 163 ಮಾಲೆ ಪ್ರಸನ್ನ ಕುಮಾರ್ ಪ್ರಭು. ಸೊ ಇವ್ರು ಯಾವತ್ತೂ ಕೂಡ ನಂಬರ್ 1 ಅಲ್ಲೇ ಇರ್ತಾರೆ. ಸೊ 160, 170, 180. ಸೊ ಈ ರೀತಿಯಾಗಿ ಪ್ರಸನ್ನ ಕುಮಾರ್ ಪ್ರಭು ಪ್ರತಿ ಬಾರಿನೂ ಕೂಡ ಮಾಡ್ತಾ ಇರ್ತಾರೆ. ಅದೇ ರೀತಿ ಬೇರೆಯವರು ಕೂಡ ನೋಡ್ಬೋದು. ಸೊ 134 ಮಾಲೆ, 108 ಮಾಲೆ, 108. ಈ ರೀತಿಯಾಗಿ ಅಂದ್ರೆ ಅವತ್ತಿನ ದಿವಸ ಖಂಡಿತ ನಮ್ಮ ಭೌತಿಕದ ಕೆಲಸಗಳು ಕೂಡ ಇರುತ್ತೆ. ಸೊ ಕೆಲಸಗಳಿದ್ರೂ ಕೂಡ ಸೊ ನಾವು ತಿಂಗಳಿಗೆ 2 ಬಾರಿ ಏಕಾದಶಿ ಬರುತ್ತೆ. ಅವತ್ತಿನ ದಿವಸ ಸಾಧ್ಯವಾದಷ್ಟು ಭೌತಿಕದ ಕೆಲಸಗಳನ್ನ ಕಡಿಮೆ ಮಾಡ್ಕೊಂಡು ಸೊ ಭಗವಂತನಿಗೆ ಪ್ರಿಯವಾದಂತಕ್ಕಂತಹ ದಿವಸ ಆಗಿರೋದ್ರಿಂದ ಸೊ ನಮ್ಗೆ ಯಾವಾಗೆಲ್ಲ ಸಮಯ ಸಿಗುತ್ತೆ ಅವಾಗ ನಾವೇನ್ ಮಾಡ್ಬೋದು, ಈ ಒಂದು ಜಪವನ್ನ ಮಾಡ್ತಾ ಹೋಗ್ಬೋದು. ಸೊ ಅವಾಗ ನಮ್ಮ ಜಪವೂ ಕೂಡ ಹೆಚ್ಚಿಗೆ ಆಗುತ್ತೆ. ಆ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಹೆಚ್ಚಿಗೆ ಜಪವನ್ನ ಏಕಾದಶಿಯ ದಿನ ಮಾಡ್ಬೋದು. ಯಾಕಂದ್ರೆ ಅವತ್ತಿನ ದಿವಸ ಜಪ ಹೆಚ್ಚಿಗೆ ಭಗವಂತನ ಪ್ರಜ್ಞೆಯಲ್ಲಿ ಇರುವಂತಕ್ಕಂಥದ್ದು ತುಂಬಾ ಮುಖ್ಯ. ಸೊ ಅವಾಗ ಮಾತ್ರ ಭಗವಂತನ ಕೃಪೆಗೆ ನಾವು ಪಾತ್ರರಾಗಲಿಕ್ಕೆ ಸಾಧ್ಯ. ಸೊ ಈ ಒಂದು ರಿಪೋರ್ಟ್ ಅನ್ನ ಎಲ್ಲಾ ಗ್ರೂಪ್ ಗಳಲ್ಲೂ ಕಳಿಸಲಾಗಿರುತ್ತೆ. ಸೊ ನೋಡ್ಕೊಳ್ಳಿ, ನಿಮ್ಮ ಹೆಸರುಗಳು ಈ ರಿಪೋರ್ಟ್ ಅಲ್ಲಿ ಇಲ್ಲ ಅಂತಂದ್ರೆ ನೀವು ಸಬ್ಮಿಟ್ ಮಾಡಿರೋದಿಲ್ಲ ಅಂತ ಅರ್ಥ. ಸೊ ಅದನ್ನ ನಿಮ್ಮ ರೆಪ್ರೆಸೆಂಟೇಟಿವ್ ಹತ್ರ ನೀವು ಇದ್ ಮಾಡ್ಕೋಬಹುದು, ಯಾವ ರೀತಿ ಸಬ್ಮಿಟ್
ಅವ್ರಿಗೆ ಗೊತ್ತಿರುತ್ತೆ. ಸೊ ನಿಮ್ಮ ಸರ್ಕಲ್ ಲೀಡರ್ ಹತ್ರ ಸೊ ಆ ಲಿಂಕು ಕೂಡ ನಾವು ಆಕ್ಚುಲಿ ಹಿಂದಿನ ದಿವಸನೇ ಕಳ್ಸಿರ್ತೀವಿ, ಏಕಾದಶಿ ದಿವಸನೇ ಕಳ್ಸಿರ್ತೀವಿ. ಸೊ ಅದನ್ನ ನೋಡ್ಕೊಂಡು ನೀವು ಸಬ್ಮಿಟ್ ಮಾಡ್ಬೋದು. ಮತ್ತೆ ಇನ್ನ ಜಲ ಮಾಡಿರೋರು ನೋಡ್ಬೋದು. ಸೊ ಸಾಕಷ್ಟು ಭಕ್ತರು ಜಲ ತಗೊಂಡು ಏಕಾದಶಿಯನ್ನು ಮಾಡಿದ್ದಾರೆ, 40 ಭಕ್ತರು. ಇನ್ನ ಹಣ್ಣುಗಳನ್ನ ತಗೊಂಡ್ ಮಾಡಿರೋರು ಸಾಕಷ್ಟು ಭಕ್ತರಿದ್ದಾರೆ. ಸೊ ಆಲ್ಮೋಸ್ಟ್ ನಮ್ಗೆ 196 ಭಕ್ತರು ಹಣ್ಣುಗಳನ್ನ ತಗೊಂಡು ಏಕಾದಶಿಯನ್ನು ಮಾಡಿದ್ದಾರೆ. ಸೊ ಏಕಾದಶಿ ಮಾಡದೇ ಇರೋರು ಈ ರೀತಿ ಇದೆ. ಸೊ ಯಾರೆಲ್ಲ ಸಾಧ್ಯ ಆಗಿಲ್ಲ, ಸೊ ದಯವಿಟ್ಟು ನೆಕ್ಸ್ಟ್ ಟೈಮ್ ಇಂದನಾದ್ರೂ ಸೊ ಏಕಾದಶಿ ದಿನ ಉಪವಾಸವನ್ನ ಮಾಡೋಣ. ಒಂದು ಹಣ್ಣುಗಳನ್ನ ಆದ್ರೂ ಅಟ್ಲೀಸ್ಟ್ ತಗೊಂಡು ನಾವು ಧಾನ್ಯಗಳನ್ನ ಬಿಟ್ಟು ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇದೇ ರೀತಿ ಪ್ರತಿ ಏಕಾದಶಿ ದಿನದಂದು ನಾವು ಹೆಚ್ಚು ಭಗವಂತನ ಪ್ರಜ್ಞೆ ಇರಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಮತ್ತೆ ಇನ್ನೊಂದು ನಮ್ಗೆ ಗೊತ್ತೇ ಇದೆ, ನಾವು ಸ್ಟಾರ್ಟಿಂಗ್ ಅಲ್ಲಿ ಕೂಡ ಇವತ್ತು ಜಯಪತಾಕ್ ಸ್ವಾಮಿ ಮಹಾರಾಜ್ಗೋಸ್ಕರ ಒಂದು ಮಲೆ ಜಪವನ್ನ ಡೆಡಿಕೇಟ್ ಮಾಡಿದ್ವಿ. ಅದೇ ರೀತಿ ಎಲ್ಲಾ ಸರ್ಕಲ್ ಗಳಲ್ಲೂ ತಾವು ಮಾಡ್ತಿದ್ದೀರಾ, ಸರ್ಕಲ್ ಲೀಡರ್ಸ್ ಮಾಡಿಸ್ತಿದ್ದೀರಾ ಅನ್ಕೊಂಡಿದೀವಿ. ಮಾಡಿಸ್ತಾ ಇಲ್ಲ ಅಂದ್ರೆ ದಯವಿಟ್ಟು ಮಾಡಿಸಿ, ಯಾಕಂದ್ರೆ ಮಹಾರಾಜ್ ಅವರ ಆರೋಗ್ಯ ಸೊ ಇನ್ನೂ ಆದಷ್ಟು ಬೇಗ ಚೇತರಿಕೆಗೊಳ್ಳಿ ಅಂತ ಕೇಳ್ಕೊಂಡು, ಸೊ ದಯವಿಟ್ಟು ಎಲ್ಲಾ ಸರ್ಕಲ್ ಗಳಲ್ಲೂ ಸೊ ಏನು ಪ್ರತಿದಿನ ಒಂದೊಂದು ಮಾಲೆ ಜಪವನ್ನು ಮಾಡಿಸ್ತಾ ಇದ್ದೀರಾ, ಅದಕ್ಕಿಂತ ಮುಂಚಿತವಾಗಿ ಸೊ ಫಸ್ಟ್ ಒಂದ್ ಮಾಲೆ ಗುರು ಮಹಾರಾಜ್ಗೋಸ್ಕರ ಮಾಡಿ ಅದನ್ನ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿ, ಸೊ ನಂತರ 2ನೇ ಮಾಲೆಯನ್ನ ನಾರ್ಮಲ್ ಏನ್ ಗ್ರೂಪ್ ಸರ್ವಿಸಸ್ ಇರುತ್ತೆ ಅವ್ರಿಗೆ ಕೊಡಿ. ಸೊ ಈ ರೀತಿಯಾಗಿ ಎಲ್ಲ ಸರ್ಕಲ್ ಗಳಲ್ಲೂ ಆಗ್ತಿದೆ ಅನ್ಕೊಂಡಿದೀವಿ, ಯಾಕಂದ್ರೆ ಲಾಸ್ಟ್ ವೀಕೆ ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ಲಾಗಿತ್ತು. ಸೊ ಮಾಡ್ತಾ ಇಲ್ಲ ಅಂದ್ರೆ ಸರ್ಕಲ್ ಲೀಡರ್ಸ್ ದಯವಿಟ್ಟು ನೋಡ್ಕೊಂಡು ಮಹಾರಾಜ್ಗೋಸ್ಕರ, ಗುರು ಮಹಾರಾಜ್ಗೋಸ್ಕರ ಒಂದು ಮಾಲೆ ಜಪವನ್ನ ನಾವು ಡೆಡಿಕೇಟ್ ಮಾಡೋಣ ಪ್ರತಿದಿನ ಆ ಒಂದು ಸೆಷನ್ ಅಲ್ಲಿ. ಮತ್ತಿನ್ನ ಧನ್ವಂತರಿ ಮಂತ್ರವನ್ನು ಕೂಡ ನಾವು ಹೇಳ್ಕೊಳ್ಬೇಕು. ಸೊ ಅದು ಕೂಡ ಗ್ರೂಪ್ ನಲ್ಲಿ ಶೇರ್ ಆಗಿದೆ ಅನ್ಕೊಂಡಿದೀನಿ. ಸೊ ಈ ಒಂದು ಧನ್ವಂತರಿ ಮಂತ್ರ ಎಲ್ಲ ಶೇರ್ ಆಗಿದೆ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೇ ಅಮೃತ ಕಲಶ ಹಸ್ತಾಯ ಸರ್ವಮಯ ವಿನಾಶಾಯ ತ್ರೈಲೋಕ್ಯ ನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ಸೊ ಒಂದು ಧನ್ವಂತರಿ ಮಂತ್ರವನ್ನ ನಾವು ಹೇಳ್ಕೊಳ್ಬೇಕು. ಅದಕ್ಕಿಂತ ಮುಂಚಿತವಾಗಿ ಒಂದು ಸಂಕಲ್ಪ ಮಂತ್ರ ಇದೆ, ಆ ಸಂಕಲ್ಪ ಮಂತ್ರವನ್ನ ಹೇಳ್ಕೊಂಡು ಸೊ ಈ ಧನ್ವಂತರಿ ಮಂತ್ರವನ್ನು ಕೂಡ ನಾವು ಸೊ ಜಪದ ರೀತಿಯಲ್ಲಿ, ಈಗ ಹೇಗೆ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ನಾವು 108 ಬಾರಿ ಮಾಡ್ತೀವಿ, ಅದೇ ರೀತಿ ಈ ಒಂದು ಧನ್ವಂತರಿ ಮಂತ್ರವನ್ನು ಕೂಡ ನಾವು 108 ಬಾರಿ ಮಾಡ್ಬೋದು. ಸೊ ಯಾರಿಗೆಲ್ಲ ಸಾಧ್ಯ ಆಗುತ್ತೆ, ನಿಮ್ಗೆ ಸಮಯ ಇರುತ್ತೆ, ಸೊ ಅವರು ದಯವಿಟ್ಟು ಹೆಚ್ಚು ಈ ಒಂದು ಧನ್ವಂತರಿ ಮಂತ್ರವನ್ನ ಹೇಳ್ಕೊಳ್ಳಿ. ಸೊ ಮಹಾರಾಜ್ ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ನಾವು ಕೇಳ್ಕೊಳ್ಳೋಣ. ಅದೇ ರೀತಿ ಯಾರಿಗೆಲ್ಲ ಒಂದು ಸಮಯ ಕಡಿಮೆ ಇರುತ್ತೆ, ಅವ್ರು ಅಟ್ಲೀಸ್ಟ್ ಪ್ರತಿದಿನ ಒಂದು ಮಾಲೆ ಆದ್ರೂ ಕೂಡ ಮಹಾರಾಜ್ಗೋಸ್ಕರ ನಾವು ಮಾಡೋಣ ಧನ್ವಂತರಿ ಮಂತ್ರವನ್ನ ಅಂತ ನಾವು ಕೇಳ್ಕೊಳ್ಳೋಣ. ಸೊ ಧನ್ವಂತರಿ ಮಂತ್ರದ ಜೊತೆಗೆ ಈ ಒಂದು ನರಸಿಂಹ ಕವಚ ಇದೆಯಲ್ಲ, ಉಗ್ರಂ ವೀರ ಮಹಾವಿಷ್ಣು, ಅದನ್ನು ಕೂಡ ತಾವು ಹೇಳ್ಕೋಬಹುದು. ಸೊ ಹರೇ ಕೃಷ್ಣ. ಇನ್ನ ಬೇರೆ ಅನೌನ್ಸ್ಮೆಂಟ್ ಅಂತಂದ್ರೆ ಸಾಧನಾ ರಿಪೋರ್ಟ್ ಎಲ್ಲರೂ ಕೂಡ ಹಾಕ್ತಿದ್ದೀರಾ ಅಂತ ತಿಳ್ಕೊಂಡಿದೀವಿ. ಸೊ ಹಾಕ್ತಾ ಇಲ್ಲ ಅಂದ್ರೆ ಸೊ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ರೆಪ್ರೆಸೆಂಟೇಟಿವ್ ಅಥವಾ ಸರ್ಕಲ್ ಲೀಡರ್ ಬಗ್ಗೆ ಸೊ ಅವರು ನಿಮ್ಗೆ ಮಾರ್ಗದರ್ಶನವನ್ನ ಮಾಡ್ತಾರೆ. ಓಕೆನಾ? ಹರೇ ಕೃಷ್ಣ. ಸೊ ಮತ್ತೆ ಇನ್ನ ಬರ್ತ್ಡೇ ವಿಶಸ್ ಅಂತ ಯಾವುದು ಕೂಡ ಬಂದಿಲ್ಲ. ಸೊ ಮತ್ತೆ ಆನಿವರ್ಸರಿ ವಿಶಸ್ ಬಂದಿದೆ. ಸೊ ನಿನ್ನೆ ಬಂದು ಮೀರಾ ಮಾತಾಜಿ ಮತ್ತೆ ಶಿವಾಜಿ ಪ್ರಭುಗಳ ಒಂದು ಮದುವೆ ವಾರ್ಷಿಕೋತ್ಸವ ಇತ್ತು ಅಂತ ತಿಳಿಸಿದ್ದಾರೆ. ಸೊ ಅವರು ಮೀರಾ ಮಾತಾಜಿ ಅವರು ಮತ್ತೆ ಶಿವಾಜಿ ಪ್ರಭು ಅವರು ಇಬ್ರು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ತೊಡ್ಕೊಂಡಿದ್ದಾರೆ. ಅವ್ರ ಇಡೀ ಫ್ಯಾಮಿಲಿ ಕೃಷ್ಣ ಪ್ರಜ್ಞೆಯಲ್ಲಿದೆ. ಆದ ಕಾರಣ ಅವರು ಇನ್ನೂ ಇದೇ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿ, ಗುರು ಕೃಷ್ಣರ ಸೇವೆಯನ್ನು ಇನ್ನೂ ಹೆಚ್ಚಿನದಾಗಿ ಮಾಡೋದಕ್ಕಾಗಲಿ ಅಂತ ನಾವು ಕೇಳ್ಕೊಳ್ಳೋಣ. ಸೊ ಜೊತೆಗೆ ಇನ್ನು ಯಾರ್ದೆಲ್ಲ ಹುಟ್ಟುಹಬ್ಬ ಇದೆ ಮತ್ತೆ ವಾರ್ಷಿಕೋತ್ಸವ ಇದೆ ನಮ್ಮ ಇಡೀ ಪ್ರಹ್ಲಾದ್ ಸರ್ಕಲ್ ನಲ್ಲಿ, ಸೊ ಜಗನ್ನಾಥ ಚಕ್ರ, ಬಲದೇವ ಚಕ್ರ ಮತ್ತೆ ಸುಭದ್ರ ಚಕ್ರದ ಎಲ್ಲಾ ಭಕ್ತರ ಒಂದು ಮತ್ತೆ ಇನ್ನು ಸುದರ್ಶನ ಚಕ್ರ, ಸೊ 4 ಚಕ್ರಗಳು ಸುರನಾಥ್ ಪ್ರಭುಗಳ ಅಂಡರ್ ಏನ್ ಪ್ರಹ್ಲಾದ್ ಸರ್ಕಲ್ ಅಂಡರ್ ಭಕ್ತರಿದ್ದಾರೆ, ಅವರೆಲ್ಲರೂ ಯಾರೆಲ್ಲ ಒಂದು ಮದುವೆ ವಾರ್ಷಿಕೋತ್ಸವ ಆಗಿರ್ಬೋದು, ಹುಟ್ಟುಹಬ್ಬ ಆಗಿರ್ಬೋದು, ಯಾರ್ದೆಲ್ಲ ಇದೆ ಅವರೆಲ್ಲರಿಗೂ ಭಗವಂತ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ. ಮತ್ತೆ ಅವರ ಒಂದು ಭೌತಿಕ ಜೀವನ, ಆಧ್ಯಾತ್ಮಿಕ ಜೀವನ ಎರಡು ಕೂಡ ಸುಗಮವಾಗಿದೆ ಅಂತ ಕೇಳ್ಕೊಂಡು ಸೊ ಅವರಿಗೋಸ್ಕರ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಂತರ ಯಾರಿಗೆಲ್ಲ ಹುಷಾರಿಲ್ಲ, ಸೊ ನಮ್ಮ ಸುರನಾಥ್ ಪ್ರಭುಗಳು ಕೂಡ ನೋಡ್ಬೋದು ಈಗ 18 ಡೇಸ್ ನಡೀತಾ ಇದೆ. ಪ್ರಭುಗಳು ಆಲ್ಮೋಸ್ಟ್ ಪ್ರತಿದಿನ 2-3 ಗಂಟೆಗಳು ಕುಂತ ಇರ್ಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ. ಅಂದ್ರೆ ಅವ್ರಿಗೆ ಬೆನ್ನು ನೋವು ಇರೋದು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ಆದ ಕಾರಣ ಅವ್ರಿಗೂ ಭಗವಂತ ಒಂದು ಬೆನ್ನು ನೋವು ಕಡಿಮೆ ಆಗೋ ರೀತಿಯಾಗಿ ಮಾಡ್ಲಿ ಅಂತ ನಾವು ಕೇಳ್ಕೊಂಡು, ಮತ್ತೆ ಜಯಪತಾಕ್ ಸ್ವಾಮಿ ಮಹಾರಾಜ್ ಕೂಡ ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ಕೇಳ್ಕೊಂಡು, ಮತ್ತೆ ಇನ್ ಯಾರಿಗೆಲ್ಲ ನಮ್ಮ ಈ ಒಂದು ಪ್ರಹ್ಲಾದ್ ಹುಷಾರಿಲ್ಲ ಅವರೆಲ್ಲರೂ ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ಕೇಳ್ಕೊಂಡು ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಕೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, ಹರೇ ಕೃಷ್ಣ. ಈಗ ಈ ಒಂದು ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಗಳನ್ನ ತಗೊಳ್ಳೋಣ. ಸೆಲ್ವಿ ಮಣಿ ಮಾತಾಡಿ.
ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭುಜಿ. ಇಬ್ಬರಿಗೂ ಶುಭೋದಯಗಳು. ಹರೇ ಕೃಷ್ಣ. ಇವತ್ತಿನ ಟಾಪಿಕ್ ತುಂಬಾ ಒಳ್ಳೇದಾಯ್ತು ಮಾತಾಜಿ. ತುಂಬಾ ಖುಷಿ ಆಯ್ತು ನಮ್ಗೆ. ಯಾಕಂದ್ರೆ ನಾವು ಈಗ ಭಾಗವತ ಇದಕ್ಕೆ ಬಂದಿದೀವಿ, ಓದ್ತಾ ಇದೀವಿ ಚಿತ್ರ ಮಾತಾಜಿ ಒಟ್ಟಿಗೆ. ಹರಿ ಬೋಲ್ ಮಾತಾಜಿ. ತುಂಬಾ ಖುಷಿ ಆಯ್ತು ಮಾತಾಜಿ. ಯಾಕಂದ್ರೆ ನಮ್ಗೆ ನಾವು ಎಷ್ಟು ಓದಿದ್ರು ಅದರಲ್ಲಿ ಅರ್ಥಗಳನ್ನು ಕೂಡ ಚಿತ್ರ ಮಾತಾಜಿ ನಮ್ಗೆ ತಿಳಿಸಿಕೊಡ್ತಾರೆ ಲಾಸ್ಟ್ ಅಲ್ಲಿ. ಅದನ್ನ ಕೇಳುವಾಗ ಕೂಡ ನಮ್ಗೆ ಅಷ್ಟು ಒಂದು ಜ್ಞಾನಗಳನ್ನ ನಾವು ತುಂಬಿಕೊಳ್ಳಿಕ್ಕೆ ನಮ್ಗೊಂದು ಇದು ಒಂದು ಸುವರ್ಣ ಅವಕಾಶ ಅಂತ ಹೇಳಿ ತಿಳ್ಕೊಳ್ತೀನಿ. ಅದ್ರ ಮೇಲೆ ನಿಮ್ಮದನ್ನ ಹೀಗೆ ನಾವು ಕೇಳ್ತಾ ನಿಮ್ಮದನ್ನು ನಾವು ಅದನ್ನ ತಕೊಳ್ಳುವಾಗ ಇನ್ನೂ ಹೆಚ್ಚಾಗಿ ನಮ್ಮ ಭಗವಂತನ ಮೇಲೆ ತುಂಬಾ ನಮ್ ಪ್ರೀತರಾಗ್ತೀವಿ. ಹಾಗಾಗಿ ಇವತ್ತಿನ ಟಾಪಿಕ್ ಭೂದೇವಿಯ ಮೇಲೆ ಪೃಥ್ವಿನ ಕೋಪ. ಏಕೆ ಅವರಿಗೆ ಕೋಪ ಬರುತ್ತೆ? ಹಾಗಾಗಿ ಭೂದೇವಿ ಪ್ರಾರ್ಥನೆ ಮಾಡ್ತಾಳೆ ನೋಡಿ. ನಮ್ಗೆ ಯಾರಕ್ಕಾಗಿ ಪ್ರಾರ್ಥನೆ ಮಾಡ್ತಾಳೆ? ನಮ್ಗೋಸ್ಕರವೇ ಅಲ್ವಾ? ಹಾಗಾಗಿ ನಮ್ಮನ್ನೆಲ್ಲ ಒಳ್ಳೆ ರೀತಿಯಲ್ಲಿ ನಮ್ ತಕ ಬರ್ಬೇಕು, ಭಕ್ತರನ್ನ ಇದು ಒಂದು ಒಳ್ಳೆ ಭಾವನೆ ತರ್ಬೇಕಂತ ಹೇಳಿ ಕೂಡ ಅದರಲ್ಲಿ ಪ್ರಾರ್ಥನೆ ಇರ್ಬೋದು ಅನ್ಕೊಂಡಿದ್ದೀನಿ. ತುಂಬಾ ಖುಷಿ ಆಯ್ತು. ನಾನು ಈಗ ಕಳೆದ ವಾರ ನನಗೆ ಒಂದು ಪ್ರಭುಪಾದರ ಇದು ಕೊಟ್ಟಿದ್ದಾರೆ ನಂಗೆ. ನೀವ್ ಹೇಳಿದನ್ನೇ ನಾನು ತುಂಬಾ ಒಳ್ಳೆ ರೀತಿಯಲ್ಲಿ ನಾನು ಕೂಡ ಅದನ್ನ ನಮ್ಮ ಗುರುಕುಲ ಎಷ್ಟು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ನಾನು ರಿಪೀಟ್ ಮಾಡಿದ್ದೀನಿ. ತುಂಬಾ ಖುಷಿ ಆಯ್ತು. ಯಾಕಂತ ಪ್ರೇಮ ಎನ್ನುವ ಮರ ಉಂಟು, ಆ ಮರದಲ್ಲಿ ಹಣ್ಣು ಇತ್ತು. ಆ ಹಣ್ಣನ್ನ ನಾವು ಒಬ್ಬನೇ ಹಂಚುದು ಎಲ್ಲರೂ ಬನ್ನಿ ಒಟ್ಟಿಗೆ ಸೇರಿ ಹಂಚುವ ಅಂತೇಳಿ. ಹಾಗೆ ಆ ಮಾತನ್ನ ನಿಜವಾಗಿ ಅದು ನನ್ಗೆ ಮನ ಮುಟ್ಟುವಾಗ ಆಯ್ತು. ನಾನು ಆ ಟ್ರಾಫಿಕ್ ಹೇಳುವಾಗ ಕೂಡ ನಂಗೆ ನಿಜವಾಗಿ ಎಷ್ಟು ನಾವು ಒಂದು ಭಕ್ತರಾದ್ರೂ ಕೂಡ ನಮ್ ತರನೇ ಎಲ್ಲರೂ ಭಕ್ತರಾದ್ರೆ ಎಷ್ಟು ಖುಷಿ ಆಗ್ತದೆ. ಹಾಗಾಗಿ ಎಲ್ಲರೂ ಸೇರಿ ಒಟ್ಟು ನಾವು ಈ 106 ಹಣ್ಣುಗಳನ್ನ ತಕೊಂಡು ಹೋಗುವ, ಎಲ್ಲರಿಗೂ ಹಂಚುವ, ಈ ಪ್ರೇಮ ಎನ್ನುವ ಈ ಸಂಕೀರ್ತನೆಯನ್ನ ನಾವು ಎಲ್ಲರಿಗೂ ಕೊಡ್ಬೇಕಂತೇಳಿ ನನಗೆ ತುಂಬಾ ಆಸೆ ಇತ್ತು. ನಾನು ಆದಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ತುಂಬಾ ಹೋರಾಟನು ಮಾಡ್ತಾ ಇದ್ದೀನಿ. ಇನ್ನು ದೇವರು ನಮ್ಗೆ ನಮ್ಮ ಪ್ರಜ್ಞೆಗೆ, ಕೃಷ್ಣ ಪ್ರಜ್ಞೆಗೆ ಇನ್ನೂ ಹೆಚ್ಚೆಚ್ಚು ಜನರನ್ನ ತರ್ಬೇಕಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೀನಿ. ತುಂಬಾ ಖುಷಿ ಆಯ್ತು. ಈ ಹರೇ ಕೃಷ್ಣ ಮಹಾಮಂತ್ರಕ್ಕೆ ಅಷ್ಟು ಒಂದು ಪವರ್ ಉಂಟಂತೆ ನೀವು ಹೇಳಿದೀರಿ. ಅದಕ್ಕೆ ಮುಂಚೆ ನಾವು ಅದನ್ನ ತಿಳ್ಕೊಂಡಿದೀವಿ. ತುಂಬಾ ಖುಷಿ ಆಯ್ತು ನಂಗೆ. ಇವತ್ತಿನ ನಂಗೊಂದು ಪ್ರಶ್ನೆ ಕೇಳ್ಬೇಕಾದ್ರೆ ಹೇಳ್ತಾ ಇದ್ದಿದ್ರು, ನಂಗೆ ಅದು ಸ್ವಲ್ಪ ನನ್ನ ಬರ್ಸ್ಕೊಳ್ಲಿಕ್ಕೆ ಸ್ವಲ್ಪ ಒಂಚೂರು ಕಷ್ಟ ಆಯ್ತು. ಅಂದ್ರೆ ಈಗ ನಾರದರು ಪೃಥು ಮಹಾರಾಜಕ್ಕೆ ಕಾಣಿಕೆ ಕೊಡ್ತಾರಲ್ಲ, ಈಗ ಕಾಣಿಕೆ ಕೊಟ್ಟಿದ್ದಾರಲ್ವಾ? ಅದು ಶ್ಲೋಕ ಎಷ್ಟಂತೇಳಿ ಅದೊಂದು ಮರಿಲಿಕ್ಕೆ ಮರ್ತೋಯ್ತು. ಧರ್ಮ ಕೊಟ್ಟಿದ್ದಾರೆ, ಯಮನು ಕೊಟ್ಟಿದ್ದಾರೆ, ಪ್ರೇಮ ಅವರು ಕೊಟ್ಟಿದ್ದಾರೆ, ಶಿವ ಕೊಟ್ಟಿದ್ದಾರೆ, ದುರ್ಗೆ ಕೊಟ್ಟಿದ್ದಾರೆ, ಚಂದ್ರ, ಹೀಗೆ ಇವರೆಲ್ಲ ಏನೇನು ಕೊಟ್ಟಿದ್ದಾರೆ ಮಾತ್ರ ನಂಗೆ ಒಂಚೂರು ಹೇಳಿದ್ರೆ ನಾನು ಸ್ವಲ್ಪ ಬರೆಸ್ಕೊಳ್ಲಿಕ್ಕೆ ಒಂದು ಒಳ್ಳೇದಾಗ್ತದಂತೇಳಿ ನಿಮ್ಮ ಮೂಲಕ ನಂಗೊಂದು ಹೇಳ್ಲಿಕ್ಕೆ ಆಗತ್ತಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳ್ತೀನಿ ಮಾತಾಜಿ. ಕುಬೇರ ಸ್ವರ್ಣ ಸಿಂಹಾಸನ ಕೊಟ್ಟಿದ್ದಾರೆ. ಕುಬೇರ ಸ್ವರ್ಣ ಬಂಗಾರದ್ದು. ಸರಿ ಮಾತಾಜಿ. ವರುಣ ನೀರಿನ ಕಣಗಳನ್ನು ಸಿಂಪಡಿಸುವ ಛತ್ರ ಕೊಟ್ಟಿದ್ದಾರೆ. ಛತ್ರ ಸರಿ ಮಾತಾಜಿ. ವಾಯು 2 ಚಾಮರ ಕೊಡ್ತಾರೆ. ಚಾಮರ. ಧರ್ಮ ಪುಷ್ಪಮಾಲೆಯನ್ನು ಕೊಡ್ತಾರೆ. ಧರ್ಮ ಪುಷ್ಪಮಾಲೆ. ಆಯ್ತು ಮಾತಾಜಿ. ಇಂದ್ರ ಕಿರೀಟ ಕೊಡ್ತಾರೆ. ಇಂದಿರಾ ಕಿರೀಟ. ಯಮ ಒಂದು ದಂಡವನ್ನು ಕೊಡ್ತಾರೆ. ದಂಡ. ಆಯ್ತು ಮಾತಾಜಿ. ಬ್ರಹ್ಮದೇವ ಒಂದು ಆಧ್ಯಾತ್ಮಿಕ ಕವಚ ಕೊಡ್ತಾರೆ. ಸರಿ ಮಾತಾಜಿ. ಸರಸ್ವತಿ ಒಂದು ಕಂಠಹಾರ ಕೊಡ್ತಾರೆ. ಸರಸ್ವತಿ ಕಂಠಹಾರ ಹಾರ. ಸರಿ ಮಾತಾಜಿ. ಶಿವ ಖಡ್ಗ ಕೊಡ್ತಾರೆ. ಶಿವ. ಆಯ್ತು ಮಾತಾಜಿ. ದುರ್ಗೆ ಗುರಾಣಿ ಕೊಡ್ತಾರೆ. ಗುರಾಣಿ. ಆಯ್ತು ಮಾತಾಜಿ. ಚಂದ್ರ ಕುದುರೆ ಕೊಡ್ತಾರೆ. ವಿಶ್ವಕರ್ಮ ರಥ ಕೊಡ್ತಾರೆ. ರಥ. ಸರಿ. ಅಗ್ನಿ ಬಿಲ್ಲು ಕೊಡ್ತಾರೆ.
ಬಿಲ್ಲು. ಸೂರ್ಯದೇವ ಬಾಣ, ಸೂರ್ಯದೇವ ಬಾನು ಕೊಡ್ತೀನಿ. ಸರಿ ಮತ್ತೆ ಬಾಣ ಕೊಡ್ತಾರೆ. ಭೂದೇವಿ ಯೋಗ ಶಕ್ತಿಯಿಂದ ಕೂಡಿದ ಒಂದು ಪಾದರಕ್ಷೆ ಕೊಡ್ತಾರೆ. ಭೂದೇವಿ ಅಲ್ಲ ಮಾತಾಜಿ, ಹಾ ಭೂದೇವಿ ಪಾದರಕ್ಷ. ಹ್ಮ್. ಸರಿ ಮಾತಾಜಿ. ದೇವತೆ ನಾಟ್ಯ, ಗಾಯನ, ವಾದನ ಕಲೆಗಳನ್ನು ಕಲಿಸ್ಕೊಡ್ತಾರೆ. ದೇವತೆ ಕಲೆಗಳು, ಸರಿ ಮಾತಾಜಿ. ಸಮುದ್ರ ಒಂದು ಶಂಖ ಕೊಡ್ತಾರೆ ಮಾತಾಜಿ. ಹಾ ಸಂಘ ಬರ್ಸ್ಕೊಂಡಿದ್ದೀನಿ. ತುಂಬಾ ಖುಷಿ ಆಯ್ತು ಮಾತಾಜಿ, ನಾನು ಕೇಳ್ಕೊಂಡು ಬರ್ಸ್ಕೊಂಡದ್ದು. ಇದರಲ್ಲಿ ಲಾಸ್ಟ್ ಒಂದು ಕೇಳಲಿಕ್ಕೆ, ನೀವು ಹೇಳಿದಿರಿ ತರಾದರ ಅಂತೇಳಿ ಹೇಳಿದಿರು. ನಾವು ತುಂಬಾ ಭಜನೆಯಲ್ಲಿ ಕೂಡ ಮತ್ತೆ ವಿಷ್ಣು ಶಾಸ್ತ್ರ ನಾವು ಯಾವ್ದೋ ಒಂದರಲ್ಲಿ ಕೂಡ ಯಾವಾಗಲೂ ಒಮ್ಮೆ ತರಾದರ ಅದು ನನ್ಗೆ ಬಾಯಲ್ಲಿ ಬರ್ತಾ ಇರ್ತದೆ. ಅದಕ್ಕೆ ಒಂಚೂರು ಅದನ್ನ ಒಂದು ಅರ್ಥವನ್ನ ತಿಳ್ಕೊಳ್ಬೇಕು ಮಾತಾಜಿ ನಂಗೆ. ಧರಾಧರ ಅಂದ್ರೆ ಮಾತಾಜಿ, ಧರೆ ಅಂದ್ರೆ ಭೂಮಿಯನ್ನು ಧರಿಸಿದವನು ಅಂತ ಬರುತ್ತೆ. ಅಂದ್ರೆ ಇವಾಗ ವರಹ ಅವತಾರ ಆದಾಗ, ವರಹ ಅಂದ್ರೆ ಹೇಳಿ ಹಂದಿಗೆ ಕೋರೆ ಹಲ್ಲುಗಳು ಇರುತ್ತಲ್ವಾ, ಆ ಕೋರೆ ಹಲ್ಲಿನ ಮೇಲೆ ಭೂಮಿಯನ್ನು ಇಟ್ಕೊಂಡಿರ್ತಾರಲ್ವಾ, ಅದಕ್ಕೆ ಅವರಿಗೆ ಧರಾಧರ ಅಂತ ಹೆಸರು ಬರುತ್ತೆ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಯಾಕಂತ ನಮ್ಗೆ ತಿಳಿದ ವಿಷಯ ಕೂಡ ಇರ್ಬೋದು, ತಿಳಿದಿಲ್ಲದ ವಿಷಯ ಕೂಡ ಇರ್ಬೋದು. ನಾವ್ ಮನ ಬಿಟ್ಟು ನಿಮ್ಮ ಹತ್ರ ಕೇಳಿ ನಾವು ಅದನ್ನ ಇನ್ನೂ ತಿಳ್ಕೊಳ್ಳುವಾಗ ಖಂಡಿತ ನಮ್ಗೆ ಒಂದು ಯಾವುದ್ರಲ್ಲಿ ನಾವು ಅದನ್ನ ಸ್ವೀಕರಿಸಿಕೊಳ್ಬೇಕಂತೇಳಿ ನನ್ನ ಮಾತಾಜಿ. ತುಂಬಾ ಖುಷಿ ಆಯ್ತು ಜ್ಯೋತಿ ಮಾತಾಜಿ. ನಿಮ್ಗೆ ದೇವರು ಒಳ್ಳೇದು ಮಾಡ್ಲಿ, ಒಳಿತಾಗ್ಲಿ, ಶುಭವಾಗಲಿ, ಮಂಗಳವಾಗಲಿ ಅಂತ ಹೇಳಿ ಬೇಡ್ಕೊಳ್ತೀನಿ. ನಿಮ್ಗೆ, ನಿಮ್ಮ ಕುಟುಂಬಕ್ಕೆ ಯಾವಾಗಲೂ ಇನ್ನೂ ಹೆಚ್ಚೆಚ್ಚಿ ನೀವು ಇದೇ ತರ ಕ್ಲಾಸ್ ಕೊಡ್ತಾ ಇರೀರಿ. ಇನ್ನೂ ಹೆಚ್ಚು ದೇವರು ನಿಮ್ಗೆ ಆಯುಸ್ಸು ಆರೋಗ್ಯನ ಕೊಡ್ಲಿ. ನಾವೆಲ್ಲರೂ ನಮ್ಮ ಕೃಷ್ಣ ಪ್ರತಿನಿಧಿ ಎಲ್ಲರೂ ಒಳಿತಾಗುವ ಶುಭವಾಗಲಿ ಅಂತೇಳಿ, ಮಂಗಳವಾಗುವ ಅಂತೇಳಿ ಬೇಡ್ಕೊಂಡು ಎಲ್ಲರಿಗಾಗಿ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಪ್ರಭುಜಿ ಧನ್ಯವಾದಗಳು. ಪ್ರಭುಜಿ ಮಂಜುನಾಥ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಕುಬೇರಪ್ಪ ಪ್ರಭು. ಹರೇ ಕೃಷ್ಣ ಪ್ರಭು. ಮಾತಾಜಿ ಅವರು ತುಂಬಾ ಚೆನ್ನಾಗಿ ಕ್ಲಾಸ್ ಬಂತು. ಮಾತಾಜಿ ಅವರೇ, ನಮ್ಮದೊಂದು ಪ್ರಶ್ನೆ. ಪೃಥು ಮಹಾರಾಜರು ಭಗವಂತನ ಸಾಕ್ಷಾತ್ ಅವತಾರ ಅಂತ ಹೇಳಿದ್ರಿ. ಅಂತ ಮಹಾರಾಜನ ಈ ರಾಜ್ಯದಲ್ಲಿ ಕ್ಷಾಮ ಬರೋ ಕಾರಣ ಏನು? ಈಗ ಅವನೇ ದೇವರಾಗಿದ್ದ, ಅಂತ ಕ್ಷಾಮ ಬರುವಷ್ಟು ಪರಿಸ್ಥಿತಿ ಯಾಕೆ ಉಂಟಾಯ್ತು ಅಂತ. ಪ್ರಭು, ಆ ಕ್ಷಾಮ ಬರೋದಕ್ಕೆ ಕಾರಣ ಹಿಂದಿನ ರಾಜ ಅಂತ ನಾನು ಸೆಷನ್ ಅಲ್ಲಿ ಹೇಳಿದೆ ಪ್ರಭು. ಅಂದ್ರೆ ವೇಣು ರಾಜ ಅಂತ ಇರ್ತಾರಲ್ವಾ, ಅವರು ತುಂಬಾ ನಾಸ್ತಿಕವಾದಿ ಆಗಿರ್ತಾರೆ. ನಾಸ್ತಿಕರಂದ್ರೆ ಅವರು ದೇವರನ್ನು ಒಪ್ಕೊಳ್ಳೋದಿಲ್ಲ, ನಾನೇ ದೇವ್ರು ಅಂತ ಮಟ್ಟಕ್ಕೆ ಇರ್ತಾರೆ ಅವರು. ಹೀಗಾಗಿ ಎಲ್ಲಿ ಕೃಷ್ಣ ಇರಲ್ಲ ಅಲ್ಲಿ ಅಧರ್ಮ ಇರುತ್ತೆ. ಆ ಅಧರ್ಮ ಇರೋದ್ರಿಂದ ಅಲ್ಲಿ ಕೊರತೆಗಳು ಕಂಡು ಬರುತ್ತೆ. ಈ ರೀತಿ ಬರಗಾಲ, ಕ್ಷಾಮ, ಆಹಾರಗಳ ಕೊರತೆ ಕಂಡು ಬರುತ್ತೆ. ಅದಕ್ಕೆ ಕಾರಣ ಯಾರಂದ್ರೆ ವೇಣು ಮಹಾರಾಜ. ಈ ಕೊರತೆಯನ್ನ ನೀಗಿಸ್ಲಿಕ್ಕೆನೆ ಅಲ್ಲಿ ಋಷಿಮುನಿಗಳು ಒಬ್ಬ ಧರ್ಮಾತ್ಮನಾದ ರಾಜ ಬೇಕು ಅಂತ ಅವ್ರು ಇದನ್ನ ಪ್ರಾರ್ಥನೆ ಮಾಡಿದಾಗ ಪೃಥು ಮಹಾರಾಜರು ಶಕ್ತಾವೇಶ ಅವತಾರವಾಗಿ ಬರ್ತಾರೆ ಪ್ರಭು. ಅವ್ರಲಿಂದ ಎಲ್ಲ ಸಾಲ್ವ್. ಇದು ಅಧ್ಯಾಯ ಇನ್ನು ಮುಂದೆ ಕಂಟಿನ್ಯೂ ಆಗಿದೆ ಪ್ರಭು, ನಾ ಇನ್ನೂ ಓದಿಲ್ಲ. ತುಂಬಾ ವಿವರವಾಗಿದೆ. ಪೃಥು ಮಹಾರಾಜರು ಹೇಗೆ ಈ ಎಲ್ಲ ಕ್ಷಾಮಗಳನ್ನು ಹೋಗಲಾಡಿಸ್ತಾರೆ, ಪ್ರಜೆಗಳನ್ನ ಹೇಗ್ ನೋಡ್ಕೊಳ್ತಾರೆ ಅಂತ ಎಲ್ಲ ತುಂಬಾ ವಿವರವಾಗಿದೆ. ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ನಾವು ಅದನ್ನ ಓದಿ ತಿಳ್ಕೊಳ್ಳೋಣ ಪ್ರಭು. ಗೊತ್ತಾಯ್ತಲ್ಲ? ಅವನು ಎಲ್ಲಾನು ಸೃಷ್ಟಿಕರ್ತ, ಅವನು ಭಗವಂತನೇ ಪೃಥ್ವಿರಾಜ ಮೇಲೆ ಬಂದಾಗ ಭೂಮಿಯನ್ನ ಶಿಕ್ಷಿಂತ ಅವನೇ ಅದನ್ನ ಪರಿಹಾರ ಸೂಚಿಸ್ಬೋಯ್ತಲ್ಲ ಅಂತ ಕೇಳಿದೆ ಮಾತಾಜಿ. ಹಾ ಪ್ರಭು, ಆದ್ರೆ ಭಗವಂತ ಭೂಮಿ ಎಲ್ಲಾ ಹುದುಗಿಸಿಟ್ಕೊಂಡಿರುತ್ತೆ ಪ್ರಭು, ಎಲ್ಲ ಧಾನ್ಯಗಳನ್ನೆಲ್ಲ ಕೊಡ್ತಾ ಇರಲ್ಲ. ಹಿಂಗಾಗಿ ಅದನ್ನ ಶಿಕ್ಷಿಸ್ಲಿಕ್ಕೆ ಇದನ್ ಮಾಡ್ತಾನೆ ಭಗವಂತ. ಹೊರಗಡೆ ತರಬೇಕು ಅಂತ ಇದು ಮಾಡ್ತಾರೆ ಅಷ್ಟೇ. ಕೋಪ ಬಂದಿರುತ್ತೆ ಭೂಮಿ ಮೇಲೆ, ಅದಕ್ಕೆ ಕೋಪ ಬಂದಿರುತ್ತೆ. ನಿನ್ನ ಕರ್ತವ್ಯ ನೀನು ಮಾಡ್ತಾ ಇಲ್ಲ ಅಂತ ಅವ್ರಿಗೆ. ಯಾಕಂದ್ರೆ ಭಗವಂತ ಎಲ್ರಿಗೂ ಒಂದೊಂದು ಕರ್ತವ್ಯ ಕೊಟ್ಟಿರ್ತಾರೆ, ಆ ಕರ್ತವ್ಯ ಪಾಲನೆ ಮಾಡ್ಲೇಬೇಕು. ಆ ಕರ್ತವ್ಯ ಪಾಲನೆ ನೀನು ಮಾಡ್ತಾ ಇಲ್ಲ, ಬೀಜಗಳನ್ನೆಲ್ಲ ನಿನ್ನ ಇದ್ರಲ್ಲಿ ಹುದುಗಿಸಿಟ್ಕೊಂಡಿದೀಯ ಅಂತ ಅವ್ರಿಗೆ ಕೋಪ ಬರುತ್ತೆ ಪ್ರಭು. ಅದಕ್ಕೋಸ್ಕರ ಅವ್ರನ್ನ ಶಿಕ್ಷಿಸ್ಲಿಕ್ಕೆ ಇದು ಮಾಡ್ತಾರೆ ಪ್ರಭು. ಎಲ್ಲರಿಗೂ ಭಕ್ತರಿಗೆ ಗೊತ್ತಾಗ್ಲಿ ಯಾರು ಮಾಡ್ತಾ ಅವ್ರಿಗೆ ಶಿಕ್ಷೆ ಇದ್ದೇ ಇರುತ್ತೆ ಅನ್ನೋದಕ್ಕೆ ಅವರು ಭೂಮಿಯನ್ನು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರೇ ಕೃಷ್ಣ ಕುಬೇರಪ್ಪ ಪ್ರಭು, ಧನ್ಯವಾದಗಳು.
ಓಕೆ, ಹರೇ ಕೃಷ್ಣ. ಇನ್ ಬೇರೆ ಯಾರ್ದಾದ್ರು ಏನಾದ್ರು ಪ್ರಶ್ನೆಗಳಿದ್ಯಾ? ಸೊ ಇದ್ರ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಈರನಗೌಡ್ ಪ್ರಭು, ಹರೇ ಹರೇ ಕೃಷ್ಣ ಮಾತಾಜಿ. ವಿಡಿಯೋ ಆನ್ ಮಾಡಿ ಪ್ರಭು. ಪ್ರಭುಜಿ ಆನ್ ಆಗ್ತಾ ಇಲ್ಲ ಅದು. ಅಲ್ಲಿ ಮೇಲೆ ಬರ್ತಾ ಇರೋ ಸ್ಕ್ರೀನ್ ಮೇಲೆ ನೋಡಿ ಪ್ರಭು, ಆಸ್ ಟು ಸ್ಟಾರ್ಟ್ ವಿಡಿಯೋ ಅಂತ ಕೊಟ್ಟಿದ್ದೀನಿ ನಾನು. ಅಲ್ಲಿ ನಿಮ್ಗೆ ಮೇಲೆ ಸ್ಕ್ರೀನ್ ಮೇಲೆ ಬರುತ್ತೆ, ಅದನ್ನ ಸ್ಟಾರ್ಟ್ ಅಂತ ಕೊಡಿ ಪ್ರಭು. ವಿಡಿಯೋ ಅಂತಿದೆಯಲ್ಲ ಇಲ್ಲಿ. ಹಾ ಪ್ರಭು, ಹಾ ಹೇಳಿ ಪ್ರಭು ಇವಾಗ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಹೇಳಿ ಪ್ರಭು. ನನಗನ್ನಿಸ್ತದೆ ಈ ಪೃಥು ಮಹಾರಾಜರು ಏನ್ ಇದ್ದ ಸಮಸ್ಯೆ ಇತ್ತು ಇವಾಗ ನಡೀತಾ ಇದೆ ಅನಿಸ್ತದೆ. ಇವತ್ತಿನ ಕಾಲದಲ್ಲಿ ನಡೀತಾ ಇದೆ ಅನಿಸ್ತಾ ಇದೆ. ಯಾಕಂದ್ರೆ ಅಷ್ಟೊಂದು ಬರಗಾಲ ಮತ್ತು ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲ ಕಾರಣ ನಾವು ಮಾಡ್ತಕ್ಕಂತ ಏನು ಅನಾಚಾರ, ಭೂಮಿ ಮೇಲೆ ಮಾಡ್ತಕ್ಕಂತ ಅನಾಚಾರವೇ ಕಾರಣ ಅನಿಸ್ತದೆ. ಅದಕ್ಕೆ ಮತ್ತೆ ಪೃಥ್ವಿರಾಜರ ಆಗಮನ ಆಗ್ಲಿ ಅಂತ ಹೇಳಿ ಬಯಸ್ತೇವೆ. ಯಾಕಂದ್ರೆ ಭೂಮಿಯ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ ಎಷ್ಟು ಕ್ರೂರವಾಗಿದೆ ಅಂದ್ರೆ ಅದನ್ನ ಶೋಷಣೆಯನ್ನ ನಾವು ಏನಾದ್ರು ನಿಲ್ಸಿದ್ರೆ ಮಾತ್ರ ಇದಕ್ಕೆ ಪರಿಹಾರ ಸಿಗೋದು ಅಂತ ತಾವು ಹೇಳ್ತಕ್ಕಂಥದ್ದು ಹೀಗೆ ಅರಿವು ಬರ್ತಾ ಇದೆ. ಯಾಕಂದ್ರೆ ಮಾತಾಜಿ ತಾವು ಹೇಳ್ತಾ ಇದ್ರಿ, ಎಲ್ಲಿ ಅಧರ್ಮ ಇದಾಗ್ತದೆ ಅವಾಗ ಅದು ವಿನಾಶಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥದ್ದು ಇವತ್ತು ಕಾಣ್ತಾ ಇದ್ದೇವೆ ನಾವು. ಅದಕ್ಕೆ ಅದು ತಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಅಂತ ಇದು ಒಂದು ತಮ್ಮ ಜೊತೆಗೆ ಮಾತಾಡಿದ್ವಿ ಮಾತಾಜಿ. ಹೌದು ಪ್ರಭು, ಖಂಡಿತ. ಅದಕ್ಕೆ ಇವಾಗೆಲ್ಲ ನಾವು ನೋಡ್ತಾ ಇರೋದು, ಪ್ರವಾಹ ಬರುತ್ತೆ, ಕ್ಷಾಮ ಬರುತ್ತೆ, ಭೂಕಂಪಗಳಾಗ್ತವೆ, ಅತಿವೃಷ್ಟಿ ಅನಾವೃಷ್ಟಿಗಳು ಆಗೋದಕ್ಕೆ ಇದೇ ಕಾರಣ ಪ್ರಭು. ಎಲ್ಲಿ ಅಧರ್ಮ ಇರುತ್ತೆ ಅಲ್ಲಿ ಇವೆಲ್ಲ ಕಾಣಿಸ್ಕೊಳ್ಳುತ್ತೆ ಪ್ರಭು. ಅದೇ ಮಾತಾಜಿ, ಅಂದ್ರೆ ಪರಿಹಾರ ಏನಾದ್ರು ಈಗ ಸಿಗ್ಬೋದಾ? ಅದೇ ಪ್ರಭು, ನಾವು ಕೃಷ್ಣ ಪ್ರಜ್ಞೆಯನ್ನು ಹಂಚಬೇಕು ಪ್ರಭು. ಕೃಷ್ಣ ಪ್ರಜ್ಞೆ ಹಂಚಿದಾಗ ಎಲ್ರು ಕೃಷ್ಣನ ಬಗ್ಗೆ ಅರಿವು ಮೂಡುತ್ತೆ, ಧರ್ಮದ ಮಾರ್ಗದಲ್ಲಿ ನಡೀತಾರೆ. ಇವಾಗ ನಮ್ ಪ್ರಜ್ಞೆ ಬಂದಾಗ ಮಾತ್ರ ಇದಕ್ಕೆ ಪರಿಹಾರ. ಪ್ರಜ್ಞೆ ಬಂದಾಗ ಮಾತ್ರ. ಹೌದು ಪ್ರಭು, ಕೃಷ್ಣ ಪ್ರಜ್ಞೆ ಒಂದೇ ಪರಿಹಾರ. ಇವಾಗ ನಮ್ ಜೀವನಗಳನ್ನೇ ತೆಗೆದುಕೊಳ್ಳಿ, ಕೃಷ್ಣ ಬರೋ ಮುಂಚೆ ಹೇಗಿದ್ವಿ ನಾವು, ಇವಾಗ ಹೇಗಿದ್ದೀವಿ ಅಲ್ವಾ? ಕೃಷ್ಣ ಪ್ರಜ್ಞೆ ನಮ್ ಎಲ್ರ ಜೀವನದಲ್ಲಿ ಬಂದ್ರೆ ಎಲ್ರು ಧರ್ಮದ ದಾರಿಯಲ್ಲಿ ನಡಿಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಭಗವಂತನೇ ದೇವೋತ್ತಮ ಪರಮ ಪುರುಷ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿರೋ ನಾಸ್ತಿಕವಾದ ಹೋಗುತ್ತೆ, ಅಹಂಕಾರ ಹೋಗುತ್ತೆ, ಎಲ್ರು ಶರಣಾಗತಿ ಆಗ್ತಾರೆ. ಇದು ಕೃಷ್ಣ ಪ್ರಜ್ಞೆ ಒಂದೇ ಮಾರ್ಗ ಪ್ರಭು ಎಲ್ಲದಕ್ಕೂ. ಸರಿ ಮಾತಾಜಿ, ಸರಿ ಮಾತಾಜಿ. ಚೆನ್ನಾಗಿ ಮೂಡಿ ಬಂತು ಮಾತಾಜಿ, ತಮ್ಮದು ವಿವರಣೆ ಚೆನ್ನಾಗಿ ಬಂತು, ತಿಳಿತು. ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ. ಸೊ ಅಂದ್ರೆ ನಾವು ನೋಡ್ಬೋದು, ಆಗಿನ ಕಾಲದಲ್ಲೆಲ್ಲ ಕಾಲಕ್ಕೆ ತಕ್ಕಂತೆ ಮಳೆ ಆಗ್ತಿತ್ತು, ಬೆಳೆ ಆಗ್ತಿತ್ತು. ಯಾಕೆಂತಂದ್ರೆ ಆಗಿನ ಕಾಲದವರು ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ರು. ಜೊತೆಗೆ ಪ್ರತಿಯೊಂದನ್ನು ಗುರುಗಳ ಒಂದು ಸೂಚನೆಯಂತೆ, ಒಂದು ಯಾವ ಬೆಳೆ ಬೆಳಿಬೇಕು ಅನ್ನೋದು ಕೂಡ ಗುರುಗಳ ಸೂಚನೆಯಂತೆ ಮಾಡ್ತಾ ಇದ್ರು. ಸೊ ಭಗವಂತನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಮಾಡ್ತಾ ಇದ್ರು. ಅದಕ್ಕೇನೆ ದೇವತೆಗಳು, ಮಾತಾಜಿಯವರು ಹೇಳಿದಾಗೆ, ಯಸ್ಮಿನ್ ತುಷ್ಟೇ ಜಗತ್ತು ಅಷ್ಟೇ. ಸೊ ಭಗವಂತ ತೃಪ್ತರಾದ್ರೆ ಸೊ ಎಲ್ಲಾ ಜೀವಿಗಳು, ದೇವತೆಗಳು ಕೂಡ ತೃಪ್ತರಾಗೋಗ್ತಾರೆ. ಸೊ ಆಗ ದೇವತೆಗಳು ತೃಪ್ತರಾಗೋದ್ರಿಂದ ಕಾಲಕ್ಕೆ ತಕ್ಕಂತೆ ಅವ್ರು ಮಳೆ ಸುರಿಸ್ತಾ ಇದ್ರು. ಈಗ ಉದಾಹರಣೆಗೆ ಇವಾಗ ಬೀಜಗಳು ಬಿತ್ತನೆ ಮಾಡಿದಾಗ ಹೆಚ್ಚಿನ ಮಳೆ ಬೇಕಿರೋದಿಲ್ಲ, ತುಂತುರು ಮಳೆ ಬೇಕಿರುತ್ತೆ. ಸೊ ಆ ತುಂತುರು ಮಳೆ ಮಾತ್ರನೇ ಬರೆಸ್ತಾ ಇದ್ರು ಅವಾಗ. ಸೊ ಇನ್ನು ಸ್ವಲ್ಪ ಬೆಳೆದು ಆ ಬೀಜ ಪೈರಾದ್ಮೇಲೆ ಅದಕ್ಕೆ ತಕ್ಕಂತೆ ಮಳೆ ಬರ್ತಾ ಇತ್ತು. ಅಂದ್ರೆ ಪೂರ್ತಿ ಅದು ಬೆಳೆದು ಪೈರಾಗಿ ಫಸಲು ಬರೋವರೆಗೂ ಏನು ಮಳೆ ಬೇಕೋ, ಸೊ ಏನು ಗಾಳಿ ಬೇಕೋ, ಏನು ಬೆಳಕು ಬೇಕೋ ಅದನ್ನ ದೇವತೆಗಳು ಸರಿಯಾದ ರೀತಿಯಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಕೊಡ್ತಾ ಇದ್ರು. ಸೊ ಅದಕ್ಕೆ ಕಾರಣ ಅವರು ಭಕ್ತಿ ಮಾರ್ಗದಲ್ಲಿ ತೊಡಗಿದ್ರಿಂದ, ಭಗವಂತನ ಮೇಲೆ ನಂಬಿಕೆ ಇಟ್ಟಿದ್ರಿಂದ. ಸೊ ಈಗ ಯಾಕಿಲ್ಲ, ಈಗ ಯಾಕೆ ನೈಸರ್ಗಿಕ ವಿಕೋಪಗಳಾಗ್ತಾ ಇದೆ? ಯಾಕೆಂದ್ರೆ ಎಲ್ಲರೂ ಭಗವಂತನನ್ನ ಮರೆತು ಎಲ್ಲವೂ ನನ್ನ ಒಂದು ಭೋಗಕ್ಕಾಗಿಯೇ ಇದೆ ಅಂತ ಬದುಕ್ತಾ ಇರೋದ್ರಿಂದನೇ ಇವತ್ತೇನಾಗ್ತಿದೆ, ಎಲ್ಲ ಕಡೆ ನೈಸರ್ಗಿಕ ವಿಕೋಪಗಳಾಗ್ತಾ ಇದೆ. ಸೊ ಖಂಡಿತ ನಾವು ಅದು ಲಾಸ್ ಆಫ್ ನೇಚರ್, ಒಂದು ಪ್ರಭುಪಾದರ ಪುಸ್ತಕ ಇದೆ, ನೈಸರ್ಗಿಕ ನಿಯಮಗಳು, ಅದನ್ನ ಓದಿದ್ರೆ ಗೊತ್ತಾಗುತ್ತೆ. ಸೊ ಸಾಕಷ್ಟು ವಿಚಾರಗಳನ್ನ ಪ್ರಭುಪಾದರ ಅದರಲ್ಲಿ ತಿಳಿಸ್ತಾರೆ. ಸೊ ಆದ ಕಾರಣ ಪ್ರಕೃತಿಯ ನಿಯಮನೇ ಆಗಿದೆ. ಸೊ ಪ್ರಕೃತಿ ಇವಾಗ ನಾವು ನೋಡ್ಬೋದು, ನ್ಯಾಚುರಲ್ ಆಗಿ ನಾವು ಸ್ವಾಭಾವಿಕವಾಗಿ ಈಗ ನಮ್ಮ ಏನು ಕಾನ್ಸ್ಟಿಟ್ಯೂಷನಲ್ ಲಾ ಇದೆ ಅದನ್ನ ಮುರಿದ್ರೇನೆ ನಮ್ಗೆ ಏನ್ ಮಾಡ್ತಾರೆ, ಜೈಲ್ಗೆ ಹಾಕ್ತಾರೆ ಅಥವಾ ಶಿಕ್ಷೆ ಕೊಡ್ತಾರೆ ಅಲ್ವಾ?
ಇನ್ನು ನೈಸರ್ಗಿಕ ನಿಯಮವನ್ನು ನಾವು ಮುರಿದಾಗ ಏನಾಗುತ್ತೆ, ಖಂಡಿತ ನಾವು ಇಲ್ಲಿ ಕಾನ್ಸ್ಟಿಟ್ಯೂಷನ್ ಲಾನಿಂದ ನಾವು ತಪ್ಪಿಸ್ಕೊಂಡ್ರು ಭಗವಂತನ ಒಂದು ಲಾ ಇಂದ ತಪ್ಪಿಸ್ಕೊಳೋದಕ್ಕೆ ಸಾಧ್ಯ ಇಲ್ಲ. ಸೊ ಆದ ಕಾರಣ ಸೊ ನಾವೇನ್ ಮಾಡ್ಬೇಕಾಗಿಲ್ಲ, ನಾವೇನ್ ಮಾಡ್ಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗ್ಬೇಕು. ನಮ್ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಭಗವಂತನನ್ನ ಬೇರೆಯವರಿಗೆ ಕೊಡೋದಕ್ಕೆ ಪ್ರಯತ್ನವನ್ನ ಪಡಬೇಕು ಅಷ್ಟೇ. ಹರೇ ಕೃಷ್ಣ. ಪ್ರಭುಜಿ ಅದೇ ನಾವು ಅದು ಸಾಧ್ಯ ಆದಷ್ಟು ಹಾ. ಪ್ರಭುಜಿ ಸಾಧ್ಯ ಆದಷ್ಟು ಅದೇ ಸಾಮಾನ್ಯ ಎಲ್ಲ ಜನರಿಗೂ ಅದೇ ನ್ಯಾಚುರಲ್ ಆಗಿ ಏನ್ ಬೆಳಿಬೇಕಂತಕ್ಕಂಥದ್ದನ್ನ ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಇನ್ನೂ ಪ್ರಯತ್ನ ಮಾಡ್ತೀವಿ. ಇದು ಕೃಷ್ಣ ಪ್ರಜ್ಞೆ ಬಂದ ನಂತರ ಹೆಚ್ಚಿಗೆ ನಮ್ಗೆ ಅವಕಾಶ ಸಿಗ್ತಾ ಇದೆ ಅಷ್ಟೇ. ಹೌದು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಅಧಿವೇಶನಕ್ಕೆ ಭಾಗವಹಿಸೋದಕ್ಕೆ. ಸೊ ಒಂದು ಬಾರಿ ಹರೇ ಕೃಷ್ಣ ಮಂತ್ರವನ್ನು ಹೇಳ್ತಾ, ಒಂದು ವೈಷ್ಣವರ ಮಂತ್ರವನ್ನು ಹೇಳ್ತಾ ಇವತ್ತಿನ ಅಧಿವೇಶನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಕೋಟಿ ವೈಷ್ಣವ ಭಕ್ತವೃಂದಕ್ಕೆ ಜೈ, ಪತಿತ ಪಾವನ ಪ್ರಭುಪಾದಕ್ಕೆ ಜೈ, ಶ್ರೀ ಚೈತನ್ಯ ಮಹಾಪ್ರಭು ಜೈ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಕೂಡ ಧನ್ಯವಾದಗಳು, ಧನ್ಯವಾದ ಪ್ರಣಾಮಗಳು. ಒಂದು ಬಾರಿ ಹರೇ ಕೃಷ್ಣವನ್ನ ಹೇಳ್ತಾ ಲೀವ್ ಆಗ್ಬೋದು. ಹರೇ ಕೃಷ್ಣ. ಜ್ಯೋತಿ ಮಾತಾಡಿ ಧನ್ಯವಾದಗಳು. ಮತ್ತೆ ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ, ಮಾತಾಜಿ, ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭು ರಾಮ ಧನ್ಯವಾದಗಳು. ಹರೇ ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ, ಹರೇ ಕೃಷ್ಣ ಪ್ರಭು ಧನ್ಯವಾದಗಳು. ಧನ್ಯವಾದಗಳು. ಲಕ್ಷ್ಮಣ ಮಾತಾಡಿ ಹರೇ ಕೃಷ್ಣ ಮಾತಾಡಿ. ಎಲ್ಲಾ ಪ್ರಭುಗಳಿಗೂ ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ, ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ದಂಡೋತ್ ಪ್ರಣಾಮ್ ಮಾತಾಜಿ. ಎಲ್ಲ ವೈಷ್ಣವರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ, ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡಿ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಪ್ರಭು. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದಗಳು, ಧನ್ಯವಾದ ಪ್ರಣಾಮಗಳು. ಹರೇ ಕೃಷ್ಣ. ಮಾತಾಜಿ, ಹರೇ ಕೃಷ್ಣ ಪ್ರಭು, ಇವತ್ತಿನ ದಿವಸ ಧನ್ಯವಾದಗಳು. ತಮ್ಮೆಲ್ಲರಿಗೂ ಕೂಡ ಶುಭಕರವಾಗಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಪ್ರಭು ಧನ್ಯವಾದಗಳು. ಕೃಷ್ಣ ಮಾತಾಡಿ. ಹರೇ ಕೃಷ್ಣ ಮಾತಾಜಿ. ಯಾರು ಗೊತ್ತಾಗ್ತಾ ಇಲ್ಲ. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಶ್ನೆ ಇದೆಯಾ?